ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತೊಂದು ವಿಶೇಷ ಕಾರ್ಯಕ್ರಮ, ಲೋಕ ನ್ಯಾಯ. ಲೋಕ ನ್ಯಾಯ ಏನಾಗಿದೆ, ಇಡೀ ರಾಜ್ಯದಲ್ಲಿ ಇವತ್ತೊಂದು ಟಿ ವಿ ಹಾಕಿದರೂ ಕೂಡ ಬರೀ ಲೋಕಾಯುಕ್ತ ಕೇಸು, ರಾಜ್ಯಪಾಲರ ಕೇಸು, ಎಲ್ಲ ದೊಡ್ಡ ದೊಡ್ಡವ್ರದ್ದೇ. ಮಾಜಿ ಮಂತ್ರಿ, ಮುಖ್ಯಮಂತ್ರಿ, ಹಾಲಿ ಮುಖ್ಯಮಂತ್ರಿ, ಈ ಥರದ ಒಂದು ಗೊಂದಲ ಇದೆ. ಅದು ಏನದು ಲೋಕಾಯುಕ್ತ ಅಂದರೆ ಏನು, ಅಥವಾ ACB ಅಂದರೆ ಏನು, ಅಥವಾ ಅಲ್ಲಿಂದ ಕೋರ್ಟಿಗೆ ಹೋಗಿ 29ರ ತನಕ ಡೇಟ್ ಸಿಕ್ಕಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಅಂತ ಹೇಳ್ತಾರೆ. ಇದೆಲ್ಲ ಏನು ಗೊತ್ತಾ, ಒಂಥರ ಗೊಂದಲವಾಗಿರೋಂಥದ್ದು. ಮತ್ತು ಇದು ಒಂಥರ ಸರ್ಕಸ್ ಇದ್ದಂಗೆ, ಒಂದು ವಾರ ನಡೀತದೆ, ಮತ್ತಿಲ್ಲ, ಮತ್ತೊಂದು ತಿಂಗಳು ಸತ್ತೋಗುತ್ತೆ, ಮತ್ತೆಲ್ಲೋ ಒಂದು ವಾರ ನಡೀತದೆ. ಇನ್ನೇನು ಜಿದ್ದಿ ನಾನಾ ನೀನಾ ಅನ್ನೋ ಮಟ್ಟಕ್ಕೆ ಹೋಗುತ್ತೆ. ಅದು ಏನದ್ರ ವಿಚಾರ? ಇಷ್ಟು ವರ್ಷ ಆ ಲೋಕಾಯುಕ್ತ ಕೇಸ್ಗಳು ಪೆಂಡಿಂಗ್ ಆಗಿರೋದು ಯಾಕೆ? ಮತ್ತು ಬೇಗ ಬಗೆಹರಿಯಲ್ಲ ಯಾಕೆ? ಹಾಗಾದರೆ ಲೋಕಾಯುಕ್ತನ ಸ್ಥಾಪನೆ ಮಾಡಿದ್ಯಾಕೆ? ACBನ ಸ್ಥಾಪನೆ ಮಾಡಿದ್ಯಾಕೆ? ಕೋರ್ಟೇ ಸಾಕಾಗಿತ್ತು. ಈಗ ತಾಲೂಕು ಬಿಟ್ಟರೆ ಚಿಕ್ಕಮಗಳೂರು ಜಿಲ್ಲೆ ಬಿಟ್ಟರೆ ಹೈಕೋರ್ಟ್ಗೆ ಹೋಗೋಂಥ ವ್ಯವಸ್ಥೆ ಇತ್ತು, ಸುಪ್ರೀಂ ಕೋರ್ಟ್ಗೆ ಹೋಗೋ ವ್ಯವಸ್ಥೆ ಇತ್ತು. ಅದು ಲೋಕಾಯುಕ್ತ ಬಂದ ಮೇಲೆ ಏನೋ ಆಗೇ ಹೋಗ್ಬಿಡುತ್ತೆ, ಶಿಕ್ಷೆ ಆಗೇ ಹೋಗ್ಬಿಡುತ್ತೆ, ಬೇಗ ಇತ್ಯರ್ಥ ಆಗುತ್ತೆ ಅಂಥೇಳಿ ಒಂದು ಜನಗಳಲ್ಲಿ ಒಂದು ಅಭಿಪ್ರಾಯ ಇತ್ತು. ಅದೆಲ್ಲದಕ್ಕೂ ಕೂಡ ಒಂಥರಂತೆ ಎಳ್ಳು ನೀರು ಬಿಡ್ತಾರೆ ಅಂತ ಹೇಳ್ತಲ್ಲ, ಹಾಗಾಗಿದೆ ಕತೆ. ಈಗ ನೋಡೋಣ, ಅವಿನ್ ಟಿವಿ ಒಂದು ವಿಶೇಷ ಕಾರ್ಯಕ್ರಮನ ಯಾವಾಗಲೂ ಮಾಡುತ್ತೆ, ಲೋಕ ನ್ಯಾಯ. ನೀವೇನು ಮಾಡಬೇಕು ಅಂತಂದರೆ, ಇದೆಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಹಿರಿಯ ವಕೀಲರು ಬಂದಿದ್ದಾರೆ. ನೀವೇನು ಮಾಡಬೇಕು ಅಂತಂದರೆ, ಅವಿನ್ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಶೇರ್ ಮಾಡೋದರಿಂದ ವಿಚಾರ ಬೇರೆಯವ್ರಿಗೆ ಕೂಡ ತಲುಪುತ್ತೆ. ಈ ಹಿಂದೆ ಕಳೆದ 2 ತಿಂಗಳ ಹಿಂದೆನೂ ಕೂಡ ವಕೀಲರು ಬಂದಿದ್ದರು, ಒಂದು ವಿಚಾರವಾಗಿ ಮಾತನಾಡಿದರು. ಇನ್ನು ಪ್ರತಿ ತಿಂಗಳು ಬರ್ತಾರೆ ಒಂದೊಂದು ವಿಚಾರವಾಗಿ ಮಾತನಾಡೋದಕ್ಕೆ. ಏಕೆಂತಂದರೆ ಪೇಪರ್ನಲ್ಲಿ ಓದಿದ್ದಾಗಲಿ, ಇನ್ನೊಂದು ಕಡೆ TV ವಿನಲ್ಲಿ ಮತ್ತೆಲ್ಲಿ ನೋಡೋದು ಅಂತ. ನಮ್ದು ಹಂಗಲ್ಲ, ನಮ್ಮಲ್ಲಿ ರೆಕಾರ್ಡೆಡ್ ವಿಡಿಯೋ ಇರುತ್ತೆ, ಮತ್ತೆ ನೋಡ್ಬೋದು. ಮತ್ತು ಕಿರಿಯ ವಕೀಲರುಗಳಿಗೂ ಕೂಡ ಇದು ಸಹಾಯ ಆಗ್ಬೋದು. ಮತ್ತು ಅವರು ಒಂದಷ್ಟು ಜನರಲ್ಲಾಗಿ, ಅದು ಅಚ್ಚ ಕನ್ನಡದಲ್ಲೇ ಮಾತಾಡೋದ್ರಿಂದ ಸರಳವಾಗಿ ಎಲ್ಲರಿಗೂ ಕೂಡ ಅರ್ಥವಾಗಂಥದ್ದು. ನೋಡೋಣ, ಲೋಕ ನ್ಯಾಯ. ಈ ಲೋಕ ನ್ಯಾಯದಲ್ಲಿ ಏನೇನು ಬರುತ್ತೆ ನೋಡೋಣ. ನಮಸ್ಕಾರ ಸರ್. ನಮಸ್ತೆ ಗಣೇಶ್ ಅವರೇ. ನಿಮ್ಮನ್ನು ಈ ಹಿಂದೆನೇ ಪರಿಚಯ ಮಾಡಿದ್ದೆ, ಆದರೂ ಸರ್ ತಮ್ಮ ಪೂರ್ಣ ಹೆಸರು? DB ಸುಜೇಂದ್ರ ಅಂತ ಸರ್. ಸುಜೇಂದ್ರ. ದೊಡ್ಡಮಾಗರಹಳ್ಳಿ ಅವರು. ದೊಡ್ಡಮಾಗರಹಳ್ಳಿ. ಈಗ ವಕೀಲರ ಸಂಘದ ಅಧ್ಯಕ್ಷರು ಜಿಲ್ಲೆ. ಹೌದು. ನೋಡಕ್ಕೆ ಹಂಗೆ ಕಾಣಲ್ಲ ನೀವು, ಯಾಕೆಂದರೆ ಭಾಳ ವಯಸ್ಸಾದವರೆಲ್ಲ ಅಧ್ಯಕ್ಷರಾಗಂತ. ನೀವಿನ್ನೂ ಯಂಗ್ ಎನರ್ಜಿಟಿಲ್ಲೇ ಇದ್ದೀರಿ. ಆದರೆ ಒಂದಷ್ಟು ಲೋಕಾಯುಕ್ತದವರೆಗೆ, ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತಕ್ಕಂಥ ಶಕ್ತಿನ ಒಂದು ಜಿಲ್ಲಾ ಮಟ್ಟದಲ್ಲಿ ಪಡೆದಿರಿ ಅಂದರೆ ಅದೊಂದು ವಿಶೇಷ. ಸರ್, ಈಗ ಲೋಕ ನ್ಯಾಯ ಅಂತಕ್ಕಂಥದ್ದು ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ. ಸರಿ. ಈಗ ಏನಾಗಿದೆ ಅಂದರೆ, ಜನಗಳ ಮನಸ್ಸಿನಲ್ಲಿ ಹಗರಣಗಳಾಗುತ್ತೆ, ಕೋರ್ಟಲ್ಲಿ ಬೇಗ ಇದು ಇತ್ಯರ್ಥ ಆಗಲ್ಲ. ಲೋಕಾಯುಕ್ತ ACB ಬಂದಮೇಲಂತೂ ಭಾಳ ಬೇಗ ಆಗುತ್ತೆ ಅಂತ ಒಂದು ಕನಸಿತ್ತು. ಅದು ಕೂಡ ಇವತ್ತು ನನಸಾಗ್ತಾ ಇಲ್ಲ. ಮೊದಲಿನಿಂದನೂ ಬರೋಣ. ಸರ್, ಈಗ ಕೋರ್ಟ್ಗಿಂತ ಲೋಕಾಯುಕ್ತ ಮತ್ತು ಕೋರ್ಟು ಇರ್ತಕ್ಕಂಥ ವ್ಯತ್ಯಾಸ ಏನು ಸರ್? ಲೋಕಾಯುಕ್ತ ಅನ್ನುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅದು ರಚಿತವಾದಂತಹದ್ದು ಒಂದು ಸಂಸ್ಥೆ. 1984ನೇ ಇಸ್ವಿನಲ್ಲಿ ಆ ಸಂಸ್ಥೆಯನ್ನ ಹುಟ್ಟಾಕಲಾಗಿದೆ. ಅದು ರಾಜ್ಯ ಸರ್ಕಾರಿ ನೌಕರರು, ಲೋಕ ನೌಕರರು ಮತ್ತೆ ಸರ್ಕಾರದ ಅನುದಾನ ಪಡ್ಕೊಂಡಂತಹದ್ದು. 50% ಹೆಚ್ಚು ಅನುದಾನ ಇರುವಂತಹದ್ದು ಸರ್ಕಾರದ್ದು. ಅರೆ ಸರ್ಕಾರಿ ಏನಿದೆ ಅದರ ನೌಕರರಿಂದ, ಸರ್ಕಾರಿ ಅಧಿಕಾರಿಗಳಿಂದ ಏನಾದ್ರೂ ಭ್ರಷ್ಟಾಚಾರ ಉಂಟಾದ್ರೆ ಅದಕ್ಕೆ ಕ್ರಮ ಕೈಗೊಳ್ಳೋದಕ್ಕಾಗಿ ಆ ಸಂಸ್ಥೆಯನ್ನ, ಭ್ರಷ್ಟಾಚಾರ ನಿಗ್ರಹಿಸೋದಕ್ಕಾಗಿ ಆ ಸಂಸ್ಥೆಯನ್ನ ಹುಟ್ಟಾಕಲಾಗಿದೆ ಸರ್. ಇದು ರಾಜ್ಯಕ್ಕೆ ಸೀಮಿತ ಅಂತ ಹೇಳಿದ್ರಿ, ಹಾಗಾದ್ರೆ ಕೇಂದ್ರಕ್ಕೆ ಬೇರೆ ಇದೆಯಾ? ಕೇಂದ್ರ ಸರ್ಕಾರಿ ನೌಕರರಿಗೆ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಲೋಕಪಾಲ್ ಅಂತಕ್ಕಂಥದ್ದು ಇದೆ. ಈ ಲೋಕಾಯುಕ್ತ ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕಾಗ್ಲಿ ಸರ್ಕಾರದ ಅಧಿಕಾರಿಗಳಿಗಾಗ್ಲಿ ಅನ್ವಯ ಆಗೋದಿಲ್ಲ ಸರ್. ಇದು ಸೀಮಿತವಾಗಿ ಕರ್ನಾಟಕಕ್ಕೆ ಮಾತ್ರ. ಈಗ ಲೋಕಾಯುಕ್ತ ಸ್ಥಾಪನೆ ಆದಾಗ ವೆಂಕಟಾಚಲಯ್ಯನವರು ಅದಕ್ಕೆ ಬಂದ ಮೇಲೆ ಬಹಳ ಶಿಸ್ತು, ಭಾಳ ಸ್ಪೀಡು ಎಲ್ಲ ಇತ್ತು. ಆನಂತರ ಲೋಕಾಯುಕ್ತರು ಭಾಳ ಸ್ಪೀಡಲ್ಲಿ ಇದ್ದರು. ಈ ಬರ್ತಾ ಈ ಲೋಕಾಯುಕ್ತ ಕೇಸ್ಗಳು ಇತ್ಯರ್ಥ ಆಗೋದು ಯಾಕೆ ಸರ್ ಕಡಿಮೆ ಆಯಿತು?
ಆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಯ್ತಾ? ಲೋಕಾಯುಕ್ತ ಸಂಸ್ಥೆ ಅದರಲ್ಲಿ ಇರ್ತಕ್ಕಂಥದ್ದು ಯಾರ್ದಾದ್ರೂ ಖಾಸಗಿಯವ್ರದ್ದು ದೂರ ಬಂದೆ ಯಾವುದೇ ಅಧಿಕಾರಿ ಭ್ರಷ್ಟಾಚಾರವನ್ನ ಉಂಟು ಮಾಡಿದ್ದಾರೆ ಅನ್ನುವಂಥದ್ದು, ಇಲ್ಲ ಯಾವುದೋ ಒಂದು ಕಾರ್ಯ ಮಾಡಬಾರದು ಆ ಕಾರ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು ದೂರಿದ್ರೆ, ಮಾಡಬೇಕಾದದ್ದನ್ನ ಮಾಡದಲ್ಲೇ ವಿಮುಖರಾಗಿದ್ದಾರೆ ಅಂತ ಇವೆರಡೂ ಕೃತ್ಯಗಳನ್ನ ಸ್ವಹಿತ ಲಾಭಕ್ಕೆ ಏನೋ ರುಶ್ವತ್ತನ್ನ ಪಡೆದು ಲಂಚವನ್ನ ಪಡೆದು ಆ ರೀತಿ ಮಾಡಿದ್ದಾರೆ, ಇಲ್ಲಿಗಲ್ ಗ್ರಾಟಿಫಿಕೇಶನ್ ಬಂದಿದೆ ಅನ್ನುವಂಥದ್ದು ದೂರೇನಾದ್ರೂ ಬಂದ್ರೆ ಲೋಕಾಯುಕ್ತ ಸಂಸ್ಥೆ ಅದನ್ನ ವಿಚಾರಣೆಯನ್ನ ಮಾಡ್ತದೆ. ಅವರ ಸಿಬ್ಬಂದಿಯವ್ರನ್ನ ಅಂದ್ರೆ ನಿವೃತ್ತ ನ್ಯಾಯಾಧೀಶರನ್ನ ನೇಮಿಸ್ಕೊಂಡಿರ್ತಾರೆ, ರಿಜಿಸ್ಟ್ರಾರ್ ಅವರು ಇರ್ತಾರೆ, ಅವ್ರ ಮೂಲಕ ಅದನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆ ವಿಚಾರಣೆಯಲ್ಲಿ ಯಾರು ದೂರು ಕೊಟ್ಟಿರ್ತಾರೋ ಅವರು ದಾಖಲಾತಿಗಳನ್ನ ಸಾಕ್ಷ್ಯ ದಾಖಲೆಗಳನ್ನ ಅವರ ದೂರಿಗೆ ಅನುಸಾರವಾಗಿ ಒದಗಿಸ್ಕೊಡ್ಬೇಕು, ಸಾಕ್ಷ್ಯ ಕೊಡ್ಬೇಕು. ಅದು ಏನಾದ್ರೂ ಅದು ಆ ತರದ್ದು ಆಗಿದೆ ಅನ್ನುವಂಥದ್ದು ಕಂಡು ಬಂದ್ರೆ ಅವರು ಒಂದು ಫೈಂಡಿಂಗ್ಸ್ ಕೊಡ್ತಾರೆ, ಸರ್ಕಾರಕ್ಕೂ ವರದಿ ಸಲ್ಲಿಸ್ತಾರೆ ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ, ಮತ್ತೆ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರಿಗೂ ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಕಾನೂನು ಪ್ರಕಾರ ಅಂತಾರೆ. ಅಷ್ಟೇ ಲೋಕಾಯುಕ್ತ ಸಂಸ್ಥೆ ಮಾಡುವಂತದ್ದು. ಈಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಲೋಕಾಯುಕ್ತಕ್ಕೂ ರಾಜ್ಯ ಲೋಕಾಯುಕ್ತಕ್ಕೂ ಏನ್ ವ್ಯತ್ಯಾಸ ಸರ್? ರಾಜ್ಯ ಮಟ್ಟದಲ್ಲಿ ಮಾತ್ರ ಲೋಕಾಯುಕ್ತರು ಮತ್ತೆ ಉಪ ಲೋಕಾಯುಕ್ತರು ಅದ್ರ ನಿಬಂಧಕರು ಅಂತ ಅನ್ನುವಂಥದ್ದು ಸರ್. ಜಿಲ್ಲೆನಲ್ಲಿ ಲೋಕಾಯುಕ್ತ ಅನ್ನುವಂಥದ್ದು ಕಚೇರಿ ಇಲ್ಲ. ಲೋಕಾಯುಕ್ತ ಅದ್ರ ಕೆಲಸವನ್ನ ಮಾಡೋದಕ್ಕೆ ಆ ಸಂಸ್ಥೆ ಬೇರೆ ಬೇರೆ ಪರಿಣಿತರನ್ನ ಬಳಸ್ಕೊಳ್ತದೆ. ಅವರು ತನಿಖೆ ಮಾಡೋದಕ್ಕೆ, ವಿಚಾರಣೆಗೆ ಒಳಪಡಿಸೋದಕ್ಕೆ, ಆ ಉದ್ದೇಶ ಈಡೇರೋದಕ್ಕಾಗಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರನ್ನ ತಗೊಳ್ಳುವಾಗ ಲೋಕಾಯುಕ್ತ ಪೊಲೀಸ್ ಅಂತ ಹೇಳಿ ಅಂತ ತಗೊಳ್ತಾರೆ. ಅದು ರಾಜ್ಯ ಮಟ್ಟದಲ್ಲಿ ADGP ಒಂದು ಮಟ್ಟದ ಅಧಿಕಾರಿ ಇರ್ತಾರೆ. ಮತ್ತೆ ಒಂದು ಜಿಲ್ಲೆನಲ್ಲಿ ಅಥವಾ ಒಂದು ಜಿಲ್ಲೆಗಿಂತನೂ ಹೆಚ್ಚು ಜಿಲ್ಲೆಯನ್ನ ಸೇರಿಸಿ ಅದು ವರಿಷ್ಠಾಧಿಕಾರಿಗಳು ಲೋಕಾಯುಕ್ತ SP ಅಂತ. ಮತ್ತೆ ಪ್ರತಿ ಜಿಲ್ಲೆಗಳಲ್ಲಿ DSP ಮತ್ತೆ ಪೊಲೀಸ್ ಇನ್ಸ್ಪೆಕ್ಟರು ಮತ್ತೆ ಪೊಲೀಸ್ ಸಿಬ್ಬಂದಿಯವರು ಇರ್ತಾರೆ, ಪೇದೆಗಳು. ಅದು ಲೋಕಾಯುಕ್ತ ಪೊಲೀಸು ಸರ್. ಅದು ಎಲ್ಲ ಜಿಲ್ಲೆನಲ್ಲೂ ಇದೆ. ಈಗ ಲೋಕಾಯುಕ್ತಕ್ಕೆ ಸರ್ಕಾರಿ ಅಧಿಕಾರಿ ಭ್ರಷ್ಟಾಚಾರ ಮಾಡಿದ್ರೆ ಮಾತ್ರ ದೂರು ಕೊಡಬಹುದಾ ಅಥವಾ ಖಾಸಗಿ ದೂರುಗಳನ್ನು ಕೊಡಬಹುದು? ಖಾಸಗಿ ದೂರು ಅನ್ವಯ ಆಗೋದಿಲ್ಲ ಸರ್. ಒಂದು, ಅವರು ಲೋಕ ನೌಕರರಾಗಿರ್ಬೇಕು, ಸರ್ಕಾರದ ನೌಕರರಾಗಿರ್ಬೇಕು. ಸರ್ಕಾರಿ ಕೆಲಸ ಮಾಡುವಾಗ, ನಿರ್ವಹಿಸುವಾಗ ಆ ರೀತಿ ಏನಾದ್ರೂ ಲೋಪ ಆಗಿರ್ಬೇಕು ಅಥವಾ ಲಂಚ ಸ್ವೀಕರಿಸಿದ್ದಿರ್ಬೇಕು. ಅದು ಯಾವುದೇ ರೂಪದಲ್ಲಿ ಇರ್ಬೋದು, ಹಣದ ರೂಪದಲ್ಲಿ ಇರ್ಬೋದು, ವಸ್ತು ರೂಪದಲ್ಲಿ ಇರ್ಬೋದು, ಯಾವುದೇ ಫಲ ಒಂದು ಸ್ವೀಕರಿಸಿದ್ದಿದ್ರೆ ಅವುಗಳು ಮಾತ್ರ ಬರ್ತದೆ. ಖಾಸಗಿ ಅವ್ರದ್ದು ಬರೋದಿಲ್ಲ. ಆದ್ರೆ ಅರೆ ಸರ್ಕಾರಿ ಅನ್ನುವಂಥದ್ದು ಬರ್ತದೆ. ಈಗ ಯಾವುದೇ ಒಂದು ಸೊಸೈಟಿ ಅನ್ನುವಂಥದ್ದು ಆಗ್ಬೋದು, ಸೊಸೈಟಿದು ಬರ್ತದೆ. ಅಲ್ಲಿ 50% ಹೆಚ್ಚು ಸರ್ಕಾರದ ಶೇರ್ ಇದ್ರೆ ಅಂತಹ ಸಂಸ್ಥೆಗಳಲ್ಲೂ ಕೂಡ ಅದು ಲೋಕಾಯುಕ್ತ ಅನ್ವಯ ಆಗ್ತದೆ. ಖಾಸಗಿ ವ್ಯಕ್ತಿಗಳು ಒಂದು ಸೀಮಿತವಾದ ಕೆಲಸಕ್ಕೆ ಸರ್ಕಾರದಿಂದ ನೇಮಿಸಲ್ಪಟ್ಟಿದ್ರೆ ಆ ಕಾರ್ಯ ನಿರ್ವಹಿಸುವ ಅವಧಿನಲ್ಲೂ ಕೂಡ ಏನಾದ್ರೂ ಲಂಚ ತಗೊಳ್ಳುವಂತಹದ್ದು, ಲಾಭ ಪಡ್ಕೊಳ್ಳುವಂತದ್ದು ಇದ್ರೆ ಅದು ಕೂಡ ಇದು ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಅದು ಅಪರಾಧ ಅನ್ನೋದ್ರೊಳಗಡೆ ಬರ್ತದೆ ಸರ್. ನೀವು ವಿಶೇಷ ಆಯೋಜಕರಾಗಿ ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡಿದ್ರಿ, ಅಭಿಯೋಜಕರಾಗಿ ಚಿಕ್ಕಮಗಳೂರಿನಲ್ಲಿ 2 ವರ್ಷ ಕೆಲಸ ಮಾಡಿದ್ರಿ. 2 ವರ್ಷ 2 ತಿಂಗಳು ಕಾರ್ಯನಿರ್ವಹಿಸಿದ್ರಿ. ಆಗ ನಿಮ್ಮ ಪೀರಿಯಡ್ನಲ್ಲಿ 2 ವರ್ಷ 2 ತಿಂಗಳಲ್ಲಿ ಬಂದ ಏನು ಕೇಸ್ಗಳಿದ್ದು ಅವೆಲ್ಲ ಇತ್ಯರ್ಥ ಆದ್ವು ಸರ್? ನಾನು 2 ವರ್ಷ 2 ತಿಂಗಳ ಕಾಲ ಚಿಕ್ಕಮಗಳೂರು ವಿಶೇಷ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ವಿಶೇಷ ಅಭಿಯೋಜಕನಾಗಿ ಕಾರ್ಯನಿರ್ವಹಿಸಿದೆ 2013ರಿಂದ 2015 ಸಾಲಿನಲ್ಲಿ. ನಾನು ಬರೋದಕ್ಕಿಂತ ಮುನ್ನ ಇತಿಹಾಸದಲ್ಲಿ ಒಂದು ಪ್ರಕರಣದಲ್ಲಿ ಮಾತ್ರ ಶಿಕ್ಷೆ ಆದದ್ದಿತ್ತು, ಇನ್ಯಾವುದೂ ಆದದ್ದಿರಲಿಲ್ಲ ಚಿಕ್ಕಮಗಳೂರಿನಲ್ಲಿ. ನಾನು ಇದ್ದಂತ ಅವಧಿನಲ್ಲಿ ಪ್ರಕರಣಗಳು ತೀರ್ಪಾದಂತದ್ದು ಹೊರಬಂದದ್ದು ಒಟ್ಟು 14 ಕೇಸ್ಗಳು ತೀರ್ಪಾದು. ಅದೊಂದು ರಾಜ್ಯದಲ್ಲೇ ಇತಿಹಾಸವನ್ನ ಸೃಷ್ಟಿ ಮಾಡಿದಂತದ್ದು. ಪ್ರಥಮ ಬಾರಿಗೆ 14 ಪ್ರಕರಣಗಳಲ್ಲಿ ತೀರ್ಪು ಬಂದಿದ್ರಲ್ಲಿ 14 ಶಿಕ್ಷೆ ಆಯ್ತು. ಅಂದ್ರೆ ಅವಾಗ ಎಷ್ಟು ಪ್ರಕರಣಗಳಿತ್ತು ಸರ್? ಅಲ್ಲಿ ಒಂದು 37 ಪ್ರಕರಣ ಇತ್ತು ನಾನು ಬಂದಂತ ಸಂದರ್ಭದಲ್ಲಿ. 14 ಪ್ರಕರಣ ಹೌದು, ನಾನು ಇದ್ದಂತದ್ರಲ್ಲಿ ಆಯ್ತು. ನಾನು ಮುಗಿಸ್ ಹೊರಗೆ ಬರುವಾಗ ಮತ್ತೊಂದು ಕೇಸು ಆಯ್ತು. ಅದಕ್ಕೆ ನಿಮ್ಮ ನ್ಯಾಯಾಲಯದಲ್ಲಿ ವಿಶೇಷ ಕೋರ್ಟ್ ಇರುತ್ತೆ ಹೇಗೆ? ಹೌದು, ಲೋಕಾಯುಕ್ತ ಈಗ ಸಂಸ್ಥೆಯವರು ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ
ಅದು ಕೇಂದ್ರದ ಕಾಯ್ದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಕೇಂದ್ರದ ಕಾಯ್ದೆ. ಅದು ಇಡೀ ಭಾರತಕ್ಕೆ ಅನ್ವಯ ಆಗುವಂತಹದ್ದು. ಯಾವುದೇ ಸರ್ಕಾರಿ ನೌಕರ, ಅದು ರಾಜ್ಯದ ಆಗಿರ್ಬೋದು, ಕೇಂದ್ರದ ಆಗಿರ್ಬೋದು, ಏನಾದ್ರೂ ರುಶ್ವತ್ತು ಪಡೆದಿದ್ದಾರೆ, ಲಂಚ ಪಡೆದಿದ್ದಾರೆ, ಸ್ವಹಿತ ಲಾಭಕ್ಕೆ ಏನೋ ಪಡೆದಿದ್ದಾರೆ ಅನ್ನುವಂಥದ್ದು ಬಂದ್ರೆ ಅದನ್ನ ಅಭಿಯೋಜನೆಗೆ ಒಳಪಡಿಸಲಾಗ್ತದೆ. ತನಿಖೆ ಎಲ್ಲ ಮಾಡಿ ಅಂತಿಮ ದೋಷಾರೋಪಣೆ ಸಲ್ಲಿಸಿರ್ತಾರಲ್ಲ, ಅದ್ರದ್ದು ವಿಚಾರಣೆ ಆಗ್ತದೆ ಸರ್. ಅದಕ್ಕೆ ಆ ಪ್ರಕರಣಗಳನ್ನ ನಡೆಸೋದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಈ ಜಿಲ್ಲಾ ನ್ಯಾಯಾಧೀಶರು ಮತ್ತು ಸತ್ರ ನ್ಯಾಯಾಧೀಶರು ಯಾರಾಗಿರ್ತಾರೋ ಆ ಮಟ್ಟದ ನ್ಯಾಯಾಧೀಶರನ್ನ ಲೋಕಾಯುಕ್ತ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ನ್ಯಾಯಾಧೀಶರಾಗಿ ಆ ನ್ಯಾಯಾಲಯವನ್ನ ವಿಶೇಷ ನ್ಯಾಯಾಲಯವಾಗಿ ಡೆಸಿಗ್ನೇಟ್ ಮಾಡಿರ್ತಾರೆ. ಅವ್ರಿಗೆ ಮಾತ್ರ ಅದ್ರ ವಿಚಾರಣೆ ಮಾಡುವ ಅಧಿಕಾರ ಬರ್ತದೆ. ಈಗ ನಿಮ್ಮ ಅಧಿಕಾರಾವಧಿ ಅದೇ 2 ವರ್ಷ 2 ತಿಂಗಳು ಅಂದ್ರಿ. ಮೊದಲನೇದಾಗಿ ನಿಮ್ಮನ್ನು ಅದಕ್ಕೆ ನೇಮಕ ಮಾಡಿದಾಗ ನಿಮ್ಗೆ ಏನು ಅನ್ನಿಸ್ತು, ಅಥವಾ ಅಲ್ಲಿಂದ ಹೊರಗೆ ಬಂದಾಗ ಏನು ಅನ್ನಿಸ್ತು ಸರ್? ನನಗೆ ಲೋಕಾಯುಕ್ತ ಪೊಲೀಸು DSP ಅವರಿದ್ರು, ಪ್ರಸನ್ನ ವೀರಾಜ್ ಅಂತ. ಪ್ರಸನ್ನ ವೀರಾಜ್ ಅನ್ನೋರ ಪ್ರಾಮಾಣಿಕತೆ ಅದು ಪ್ಯಾರಾಮೌಂಟ್, ಅತ್ಯುತ್ತಮವಾದದ್ದು. ಅದು ಅವರ ಪ್ರಾಮಾಣಿಕತೆ ಇದೆಯಲ್ಲ ಅಂತ ಸಕ್ಷಮ DSP ಅವರು ಚಿಕ್ಕಮಗಳೂರಿನಲ್ಲಿ ಕಾರ್ಯನಿರ್ವಹಿಸುವಂತ ಸಂದರ್ಭದಲ್ಲಿ ನಾನು ಬೇರೆ ಒಂದು ಪ್ರಕರಣ ನನಗೆ ಪ್ರೈವೇಟ್ ಕಂಪ್ಲೇಂಟ್ ಹಾಕುವಂತದ್ದು ಸಂದರ್ಭ ಬಂತು. ಅದನ್ನ ಹಾಕಿದ್ದೆ. ಅದರ ನಂತರ ಅದನ್ನ ರೆಫರ್ ಮಾಡಿಸಿದೆ ತನಿಖೆಗಾಗಿ. ಲೋಕಾಯುಕ್ತ ಪೊಲೀಸಿಗೆ ರೆಫರ್ ಮಾಡಿಸಿದ್ದೆ, ದೊಡ್ಡ ವ್ಯಕ್ತಿಯ ವಿರುದ್ಧ ಆದದ್ದು. ನಾನು ಪ್ರಕರಣ ಹಾಕಿದ್ದು, ಆ ಕಂಪ್ಲೇಂಟು, ಅದ್ರ ಡ್ರಾಫ್ಟಿಂಗು, ಸಬ್ಮಿಷನ್ನು ಎಲ್ಲದನ್ನು ಗಮನಕ್ಕೆ ತಗೊಂಡು ಅಂತವ್ರು ಪ್ರಸನ್ನ ವೀರಾಜ್ ಅವರೇ ನನ್ನ ಕಕ್ಷಿಗಾರರ ಮೂಲಕ ಅವರು ಹೇಳಿ ಕಳಿಸಿದ್ರು, ನಿಮ್ಮ ವಕೀಲರ ಸೇವೆ ನಮಗೆ ಬೇಕು, ದಯಮಾಡಿ ಅವರು ಏನಾದ್ರು ಸೇವೆ ಕೊಡ್ತಾರಾ ಕೇಳಿ ಅಂತ ಹೇಳಿ ಕಳಿಸಿದ್ರು. ಅವ್ರು ಬಂದು ನನ್ನ ಕಕ್ಷಿಗಾರ ಹೇಳಿದಾಗ ನೋಡೋಣ, ಅವ್ರು ಕೇಳಿದ್ರೆ ಆಮೇಲೆ ಮಾತಾಡ್ತೀನಿ ಅಂತ ಅಂದಿದ್ದೆ. ಅವ್ರದ್ದು ಕೂಡಲೇ ಫೋನ್ ಬಂತು ನನಗೆ. ಫೋನ್ ಮೂಲಕ ಕೇಳಿದ್ರು, ಸರ್ ನಾನು 1 ವಾರ ಸಮಯ ಬೇಕು ಅಂತ ಸಮಯ ಕೇಳಿದೆ, ಯೋಚನೆ ಮಾಡಿ ಹೇಳ್ತೀನಿ, ಎಷ್ಟು ಪ್ರಕರಣಗಳಿದ್ದಾವೆ, ಕಾರ್ಯಭಾರದ ಒತ್ತಡ ಎಷ್ಟಾಗ್ತದೆ, ನಾನು ಅದನ್ನ ಮಾಡಬಹುದೇ ಅನ್ನುವಂಥದ್ದು. 1 ವಾರ ಸಮಯ ಕೇಳಿದ್ದೆ. ಆಯ್ತು ಅಂತಂದ್ರು. 1 ವಾರದ ತಕ್ಷಣದಲ್ಲೇ ಮುಗಿದ ತಕ್ಷಣದಲ್ಲೇ ಕಾಲ್ ಮಾಡಿದ್ರು. ನನ್ಗೆ ಏನೂ ವಿವರ ಬೇಡ, ನಿಮ್ಮ ಸೇವೆ ನಮ್ಗೆ ಅಗತ್ಯವಾಗಿದೆ, ದಯಮಾಡಿ ನೀವು ಬಯೋಡೇಟಾ ಕೊಡ್ಬೇಕು, ನಿಮ್ದೊಂದು ವಿಲಿಂಗ್ನೆಸ್ ಕೊಡಿ ಅಂತ ಹೇಳಿದ್ರು. ಇವತ್ತೊಂದು 4 ಗಂಟೆಗೆ ನನಗೆ ಬೇಕು, ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ ಅಂತ. ಅಂತದ್ದು ಹೆಸರು ಮಾಡಿದಂಥದ್ದು ವ್ಯಕ್ತಿ, ಅಷ್ಟು ಪ್ರಾಮಾಣಿಕವಾದ ವ್ಯಕ್ತಿ, ಅವ್ರು ಅಷ್ಟನ್ನು ಕೇಳಿದಾಗ ನಾನು ನಿರಾಕರಿಸೋದಕ್ಕೆ ನನಗೆ ಅದಾಗಲಿಲ್ಲ. ಆಯಿತು, ಇದು ಒಂದು ಕೆಲಸ ಒಪ್ಕೊಂಡೆ ಸರ್. ಬಯೋಡೇಟಾ ಕೊಟ್ಟೆ. ಅವರು ಸೀದಾ ತಗೊಂಡೋಗಿ ಲೋಕಾಯುಕ್ತ ಆಫೀಸಿಗೆ ಸಬ್ಮಿಟ್ ಮಾಡಿ, ಅಲ್ಲಿ ರಿಜಿಸ್ಟ್ರಾರ್ ಅವ್ರಿಗೆ ಸಬ್ಮಿಟ್ ಮಾಡಿ, ನನ್ನ ಹೆಸರನ್ನ ಅನುಮೋದನೆ ಮಾಡಿಸ್ಕೊಂಡು, ನೇಮಕ ಮಾಡಿಸ್ಕೊಂಡು ನನಗೆ ಕಳಿಸ್ಕೊಟ್ರು ಸರ್. ಆವಾಗ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು, ನೇಮಕಾತಿ ಆದೇಶ. ಖುಷಿ ಆಯಿತು. ಅಷ್ಟೊತ್ತಿಗಾಗಲೇ ಆ ಪ್ರೋಸೆಸ್ ಶುರು ಆದಾಗ ಆ ಕಾಯ್ದೆಗಳ ಬಗ್ಗೆನೂ ಪೂರ್ಣವಾಗಿ ಅಭ್ಯಾಸ ಮಾಡಿದ್ದೆ, ಆ ರೀತಿಯ ಪ್ರಕರಣಗಳ ಬಗ್ಗೆನೂ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೆ. ಬಂದ ತಕ್ಷಣದಲ್ಲೇ ವಿಚಾರಣೆಯನ್ನು ಶುರು ಮಾಡಿದೆ ಸರ್. ಆ 2 ವರ್ಷ 2 ತಿಂಗಳಲ್ಲಿ ನಿಮ್ಮ ಮೇಲೆ ಅಂದರೆ ನಿಮ್ಮ ಜೊತೆ ನಿಮ್ಮ ವಿರುದ್ಧವಾಗಿ ನೀವು ವಾದ ಮಾಡುವಾಗ ಒಂದು ಅದರ ಏನು ಸಾಕ್ಷಿ ಇದನ್ನೆಲ್ಲ ಕಲೆಕ್ಟ್ ಮಾಡೋದು ಏನೇನೋ ಕೆಲಸಗಳಿರುತ್ತೆ. ಹಾಗೆ ಯಾವುದೋ ಒಂದು ಹೆದರಿಕೆ, ಭಯದ ವಾತಾವರಣ ಯಾರಾದ್ರು ಹೆದರಿಸ್ಲಿಲ್ವ ಸರ್? ಇಲ್ಲ ಇಲ್ಲ ಇಲ್ಲ. ಆದ್ರೆ ಒಂದು ಸಂದರ್ಭ ಹೇಳಲೇಬೇಕಾದಂಥದ್ದು, ಆ ಪ್ರಕರಣಗಳಲ್ಲಿ ಹೆಚ್ಚು ಹಾಜರು ಇದ್ದಂಥವರು ಸನ್ಮಾನ್ಯ ಶ್ರೀ BM ಲಕ್ಷ್ಮಣ್ ಗೌಡ್ರವರು. ಅವರು ನನ್ನ ಗುರುಗಳೇ, ಅವರೇ ಆರೋಪಿತರ ಪರ ಇದ್ರು. ಎದುರುಗಡೆ ನಾನು ಶಿಷ್ಯನಾಗಿ ಹಾಜರಾಗುವಂತ ಸಂದರ್ಭ ಬಂತು. ನ್ಯಾಯಾಧೀಶರ ಮುಂದೆ ಅವರು ನಾನು ಮೊದಲು ಹಾಜರಾದಾಗ ಹೇಳಿದ್ರು, ನನ್ನ ವಿರುದ್ಧ ಈಗ ನಮ್ಮ ಶಿಷ್ಯರೇ ಹಾಜರಾಗ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಸೂಕ್ತವಾಗಿ ಉತ್ತರಿಸಿದೆ, ಹೌದು, ಈಗ ದ್ರೋಣಾಚಾರ್ಯರು ಅರ್ಜುನನ್ ಮಧ್ಯೆ ಯುದ್ಧ ಆದಂಗ ಆಗ್ತದೆ ಸ್ವಾಮಿ ಅಂತ ಹೇಳ್ದೆ. ಸ್ವಲ್ಪ ಸ್ವಾರಸ್ಯಕರವಾಗಿತ್ತು. ಅದು ಹಾಗೆ ಮುಂದುವರಿತು. ಆದ್ರೆ ಯಾವುದೇ ರೀತಿ ಇದಿಲ್ಲ. ಅವರು ನಮ್ಮ ಸೀನಿಯರು, ಅವರ ಆರೋಪಿತರ ಪರವಾಗಿ ಎಷ್ಟು ಮಾಡಬೇಕು ಅಷ್ಟನ್ನೇ ಮಾಡಿದ್ವಿ ಸರ್. ಅದೆಲ್ಲೂ ಕೂಡ ಯಾವುದ ಪ್ರಭಾವನೂ ಇಲ್ಲ, ಒಲಿಮೆನೂ ಇಲ್ಲ, ಏನೂ ಇಲ್ಲ. ಕಾರ್ಯನಿರ್ವಹಿಸೋದು ನ್ಯಾಯಾಧೀಶರು ನೋಡ್ತಾ ಇರ್ತಾರೆ, ಲೋಕ ನೋಡ್ತಾ ಇರ್ತದೆ, ಓಪನ್ ಕೋರ್ಟು ನಡೀತಾ ಇರ್ತದೆ. ಹಾಗಾಗಿ ಕರ್ತವ್ಯ ನಿರ್ವಹಿಸಿ. ಈಗಲೂ ಜಿಲ್ಲೆನಲ್ಲಿ, ನಾವು ಇಡೀ ರಾಜ್ಯ ಅಂದ್ರು ನಮ್ಮ ಜಿಲ್ಲೆನಲ್ಲಿ ಈಗಲೂ ನಡೀತಾ ಇದೆಯಲ್ಲ ಸರ್ ಅದು? ಹೌದು, ಇದೆ ಸರ್, ನಡೀತಾನೆ. ಬೇರೆಯವ್ರು ನೇಮಕ ಮಾಡಿದ್ದಾರೆ ನನ್ನ ನಂತರದಲ್ಲಿ. ಅದು ದೀರ್ಘಾವಧಿ ಇರುವಂತದ್ದು ಸರಿಯಲ್ಲ.
ಬೇರೆ ಕೆಲಸಗಳಿಗೆ ಅದು ಸ್ವಲ್ಪ ತೊಂದರೆ ಆಗ್ತದೆ. ಒಂದು ಸೀಮಿತ ಅವಧಿನಲ್ಲೇ ಇದ್ಬಿಟ್ಟು ಗೌರವವಾಗಿ ಹೊರಗೆ ಬರುವಂತದ್ದು ಸರಿ. 1 ವರ್ಷ ಅವಧಿಗೆ ಮಾತ್ರ ನೇಮಿಸ್ತಾರೆ. ಅದು ತೃಪ್ತಿಕರವಾಗಿದ್ರೆ ಇನ್ನು ಮತ್ತೊಂದು ವರ್ಷ ಅದನ್ನ ಮುಂದುವರಿಸ್ತಾರೆ. ನಂದನ್ನು ಮುಂದುವರಿಸಿದ್ರು. ಇನ್ನೊಂದು ಅವಧಿಗೆ ಮುಂದುವರಿಸೋದು ಬೇಡ ಅನ್ನುವಂಥದ್ದು ನಾನು ರೆಸಿಗ್ನೇಷನ್ ಕೊಟ್ಟೆ. ಮೊದಲೇ ಕೊಟ್ಟಂತ ಸಂದರ್ಭದಲ್ಲಿ ಪ್ರಸನ್ನ ವೀರಾಜ್ ಅವರು ಅಷ್ಟೊತ್ತಿಗಾಗ್ಲೇ ಲೋಕಾಯುಕ್ತ ಆಫೀಸ್ನಲ್ಲೇ ಇದ್ರು ಬೆಂಗಳೂರು. ಅವರು ನಾನು ಇರುವವರೆಗೆ ನೀವಿರಿ, ನಾನು ಒಂದು ಕಾಲು ಹೊರಗಿಡ್ತಾ ಇದ್ದೀನಿ, ಒಟ್ಟಿಗೆ ಹೊರಗಡೆ ಬರೋಣ ಅಂತ ಅವ್ರು ಹೇಳಿದ್ರು. ಹಾಗಾಗಿ ಮತ್ತೆ ಆ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೊಂಡು ಬೇರೆಯವ್ರನ್ನ ನೇಮಿಸುವ ಸಂದರ್ಭದಲ್ಲಿ 2 ತಿಂಗಳು ಹೆಚ್ಚಿಗೆ ಕೆಲಸ ಮಾಡಿದೆ ಸರ್. ನಂತರದಲ್ಲಿ ನನ್ನ ಜೂನಿಯರ್ ಕೆಲಸ ಮಾಡಿದಂಥದ್ದು H.C. ನಟರಾಜ್ ಅವರು ಕಾರ್ಯನಿರ್ವಹಿಸಿದ್ರು. ಅವ್ರ ನಂತರದಲ್ಲಿ ಈಗ V.T. ಥಾಮಸ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಓಕೆ ಸರ್. ಹಾಗಾದ್ರೆ ಲೋಕಾಯುಕ್ತದಲ್ಲಿ ಒಳ್ಳೆ ಪ್ರಾಮಾಣಿಕ ಅಧಿಕಾರಿ ಇದ್ರೆ, ಈ ಥರ ವಿಶೇಷ ಅಭಿಯೋಜಕರು ಇದ್ರೆ ಪ್ರಾಮಾಣಿಕವಾಗಿ ಬಹಳ ಬೇಗ ನ್ಯಾಯ ಸಿಗುತ್ತೆ. ಹಾಗಾದ್ರೆ ಅದು ಖಂಡಿತ. ನ್ಯಾಯಾಲಯಗಳಲ್ಲಿ ಸಕ್ಷಮವಾಗಿ ಅವರು ತನಿಖೆ ಮಾಡಿದ್ದು ಸರಿಯಾಗಿ ಸಾಕ್ಷ್ಯವನ್ನ ಕಲೆ ಹಾಕಿ ಸರಿಯಾಗಿ ಕೊಟ್ರೆ, ಅದನ್ನ ನಾವು ಸರಿಯಾಗಿ ಮಂಡಿಸಿದ್ರೆ ಅದು ಸೂಕ್ತವಾಗಿ ನ್ಯಾಯಾಧೀಶರು ಅದನ್ನ ಅಪ್ರಿಶಿಯೇಟ್ ಮಾಡಿದ್ರೆ ತೀರ್ಪು ಸೂಕ್ತವಾಗಿ ಹೊರಗಡೆ ಬರ್ತದೆ ಸರ್. ಇನ್ನು ACB ಅಂತ ಮಾಡಿದ್ರು ಸರ್. ಲೋಕಾಯುಕ್ತ ಇದ್ದ ಹಾಗೇನೆ ACB ಅಂತ ಒಂದು ಮಾಡಿದ್ದಾರೆ. ಹಾಗಾದ್ರೆ ಈಗ ಜನಗಳಲ್ಲಿ ಗೊಂದಲ ಇಲ್ವೋ? ACB ಕಂಪ್ಲೇಂಟ್ ಮಾಡೋದ ಲೋಕಾಯುಕ್ತ ಕಂಪ್ಲೇಂಟ್ ಮಾಡೋದ? ಇಲ್ಲ, ಲೋಕಾಯುಕ್ತ ಸಂಸ್ಥೆ ಏನಿತ್ತು ಅದು ಲೋಕಾಯುಕ್ತ ಪೊಲೀಸ್ ಏನಿತ್ತು ತನಿಖೆ ಮಾಡಕ್ಕೆ, ಈ ತರದ ದೂರುಗಳು ಬಂದಂತ ಸಂದರ್ಭದಲ್ಲಿ ತನಿಖೆ ಮಾಡೋದಕ್ಕೆ, ಸಾಕ್ಷ್ಯ ಕಲೆ ಹಾಕೋದಕ್ಕೆ, ದೋಷಾರೋಪಣಾ ಪತ್ರವನ್ನ ಸಲ್ಲಿಸೋದಕ್ಕೆ, ಅಭಿಯೋಜನೆಯನ್ನ ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸನ್ನ ನೇಮಿಸ್ಕೊಳ್ಳಲಾಗಿತ್ತು. ಅದು ಲೋಕಾಯುಕ್ತ ಸಂಸ್ಥೆಯ ಅಡಿನಲ್ಲಿ ಕೆಲಸ ಮಾಡೋದಂಥದ್ದು. ಅಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಲಿಲ್ಲ, ಪ್ರಭಾವ ಬೀರೋದಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ಸಂಪೂರ್ಣವಾಗಿ ಸ್ವಾಯತ್ತವಾಗಿ ಅದು ಕಾರ್ಯನಿರ್ವಹಿಸ್ತಾ ಇತ್ತು. ಆದ್ರೆ ಅದು ಆ ಸರ್ಕಾರ ನಡೆಸುವವರಿಗೋ, ರಾಜಕಾರಣಿಗಳಿಗೋ ಅಥವಾ ಪ್ರಭಾವ ಹೊಂದಿರುವವರಿಗೆ ಸ್ವಲ್ಪ ಉಸಿರು ಕಟ್ಟುವ ವಾತಾವರಣ ಆಗ್ತದೆ. ನಮ್ಗೆ ಮುಕ್ತವಾಗಿ ಕಾರ್ಯನಿರ್ವಹಿಸೋದಕ್ಕೆ ಬಿಡೋದಿಲ್ಲ. ಈಗ ಎಲ್ಲಿ ಈ ಕಬಡ್ಡಿ ಆಡುವಾಗ ಎಲ್ಲಿ ಲಾಬಿ ಲೈನ್ ತುಣಿತಾರೆ ಅಂತ ಕಾಯ್ತಾ ಇರ್ತಾರಲ್ಲ ರೆಫ್ರಿ, ಆ ರೀತಿ ಇರ್ತದೆ. ನಮಗ್ ರಿಸ್ಕ್ ಆಗ್ಬೇಕು. ಕಾಯ್ದೆ ಮಾಡೋರು ನಾವು ನಮಗ್ ಬೇಕಾದ ಸಂಸ್ಥೆಯನ್ನ ನಮಗ್ ಬಳಕೆಗೆ ಬೇಕಾದಂಗೆ ಮಾಡ್ಕೊಳ್ಳೋದಕ್ಕಾಗಿ ಲೋಕಾಯುಕ್ತ ಪೊಲೀಸ್ ಅನ್ನೋದನ್ನ ಬಿಟ್ಬಿಟ್ಟು ಆ ಅಧಿಕಾರವನ್ನ ACB ಅಂತೇಳಿ ಒಂದು ಅಂಗವನ್ನ ಹುಟ್ಟಾಕಿದ್ರು. ಅಂದ್ರೆ ಆ ಪೊಲೀಸ ಮೇಲಧಿಕಾರಿಗಳು ಏನಿರ್ತದೆ ಅದು ಈ ಗೃಹ ಇಲಾಖೆಯ ಒಳಗಡೆನೆ ಬರುವಂತಹದ್ದು. ಅವರ ಆಣತಿಯಂತೆ ಕೆಲಸ ಕಾರ್ಯನಿರ್ವಹಿಸಬೇಕಾಗ್ತದೆ. ಯಾರು ನೇಮಿಸಿರ್ತಾರೋ ಅವರು, ಯಾರು ನಿಯಂತ್ರಣವನ್ನು ಹೊಂದಿರ್ತಾರೆ ಅವರ ಅಣತಿಯಂತೆನೆ ಕಾರ್ಯನಿರ್ವಹಿಸಬೇಕಾಗ್ತದೆ. ಇಲ್ಲ ಅಂದ್ರೆ ಆ ಕೂತ್ ಜಾಗದಿಂದ ಎದ್ದು ಹೋಗ್ಬೇಕಾಗ್ತದೆ. ಅದ್ ಸಹಜ. ಅದಕ್ಕಾಗಿ ACB ಅಂತ ಮಾಡ್ಕೊಳ್ಳಾಗಿತ್ತು. ಅದ್ ಏನೋ ಒಂದು ಉದ್ದೇಶದಿಂದ ಮಾಡ್ಕೊಂಡ್ರಾದ್ರೂ ಅದರದ್ದು ಫಲಪೂರ್ಣ ತಗೊಳ್ಳೋದಕ್ಕೆ ಅವ್ರಿಗಾಗಿರ್ಲಿಲ್ಲ. ಅದು ಇನ್ನೊಂದು ಸರ್ಕಾರಕ್ಕೆ ಸಿಕ್ತು. ಆ ಸರ್ಕಾರದವರು ಅವ್ರ ಅವಧಿ ಮುಗಿಯುವವರೆಗೂ ಹಾಗೇ ಬಿಟ್ಕೊಂಡ್ರು. ಒಂದು ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿ ಅವಧಿ ಮುಗಿಯೋ ಹೊತ್ತಿನಲ್ಲಿ ಅದು ಹೈಕೋರ್ಟ್ ನಲ್ಲಿ ಬೋರ್ಡಿಗೆ ಬರಂಗ್ ಮಾಡಿದ್ರು. ಮಾಡಿದ್ ಸರಿಯಲ್ಲ ಅನ್ನೋದು ತೀರ್ಪು ಬಂತದು. ಅದು ನಿರೀಕ್ಷಿತ. ಅದು ತೀರ್ಪು ಬಂದ್ಮೇಲೆ ಅದು ACB ಹೋಯ್ತು ಸಂಪೂರ್ಣವಾಗಿ. ಮತ್ತೆ ಲೋಕಾಯುಕ್ತ ಮರುಸ್ಥಾಪನೆ ಆಯ್ತು. ಈಗ ACB ಇಲ್ವಾ ಸರ್? ಈಗ ಇಲ್ಲ. ACB ಹೈಕೋರ್ಟ್ ಅದನ್ನ ಸೆಟಸೈಡ್ ಮಾಡಿ ಹಾಕಿದ್ರು ಸರ್. ಅದು ಆ ಸಂಸ್ಥೆ ನೇಮಕ ಮಾಡಿದಂತದ್ದೇ ಸರಿ ಇಲ್ಲ ಸರ್ಕಾರ ಅಂತ ಅದನ್ನ ತಳ್ಳಿ ಹಾಕಿದ್ರು. ಓಕೆ, ಲೋಕಾಯುಕ್ತದ ಬಗ್ಗೆ ACB ಬಗ್ಗೆ ಒಂದಷ್ಟು ಜನಗಳಿಗೆ ಒಂದು ಸರಳವಾಗಿ ಒಂದು ತಿಳುವಳಿಕೆನ ಹೇಳಿದೆ. ಈಗ ಇವತ್ತು ಜನಗಳ ಮುಂದಿರುವ ಸವಾಲು TV ನೋಡ್ಬೇಕಾ ಬೇಡವಾ ಅಂತ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಅದೇ ಹೇಳಿದ್ನಲ್ಲ, ಈಗ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮುಖ್ಯಮಂತ್ರಿಗಳು ಎಲ್ಲ ಏನು ತೊಡೆ ತಟ್ಟಿ ನೀವೆಲ್ಲ ಕುಸ್ತಿ ಪೈಲ್ವಾನ್ ರಂಗ ಆಡ್ತಾ ಇದ್ದಾರೆ. ಇನ್ನೇನು ನಿಜನೇನು ಅಂತ. ನಾವೆಲ್ಲ ಶಾಲೆಗೆ ಹೋಗೋತ್ತಿಗೆ ಈ ಹಾವು ಆಡ್ಸೋನೊಬ್ಬ ಇದ್ದ. ಅವ್ನು ಹೇಳಿದ್ ಮುಂಗುಸಿದೆ, ಈಗ ಬಿಡ್ತೀನಿ ಹಾವು ಮುಂಗುಸಿಗೋ ಅಂತ. ನಾವು ನಿಜ ಅಂತ 4:15 ಕ್ಲಾಸ್ ಬಿಟ್ರು 6 ಗಂಟೆ ತನಕ ನೋಡಿ ಕತ್ಲೆಯಾಗಿ ಮಲ್ಲಿ ಬೈಸ್ಕೊಂಡದ್ದೆಲ್ಲ ಉಂಟು. ಈಗ ಹಂಗಾಗಿದೆ. ನಮ್ಗೆ ನೋಡಿದ್ರೆ ಇವ್ರು ನೋಡಿದ್ರೆ ಇನ್ನೇ ನಾಳೆ ಬೆಳಿಗ್ಗೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ, ಇವ್ರು ನೋಡ್ರೆ ಇವ್ರು ಅರೆಸ್ಟ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಆ ಸಮರ ಏನ್ ಸರ್ ಅದು? ಈಗ ಲೋಕಾಯುಕ್ತ ಸಂಸ್ಥೆಗೆ ಏನು ಅದನ್ನ ಹೇಳಿದೆ ಸರ್, ದೂರ ಹೋದ್ರೆ ಯಾವುದೇ ಖಾಸಗಿ ವ್ಯಕ್ತಿಯಿಂದ ಯಾರಿಂದನಾದ್ರೂ ದೂರ ಹೋದ್ರೆ
ಆ ದೂರನ್ನ ವಿಚಾರಣೆಯನ್ನ ಮಾಡ್ತಾರೆ. ಅವರಿಗೆ ಅಪರಾಧ ಆಗಿದೆ ಅನ್ನುವಂಥದ್ದು ಕಂಡು ಬಂದ್ರೆ ಇವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ. ಅಂದ್ರೆ ಆ ಲೋಕ ನೌಕರರನ್ನ ಯಾವ ಇಲಾಖೆನಲ್ಲಿ ಕೆಲಸ ಮಾಡ್ತಾರೆ ಅವರ ಮೇಲಧಿಕಾರಿ ಶಿಸ್ತು ಪ್ರಾಧಿಕಾರದವ್ರು ಯಾರು ಇರ್ತಾರೆ ಅವರಿಗೆ ಈ ನೌಕರನ ವಿರುದ್ಧ ಏನು ಶಿಸ್ತು ಕ್ರಮ ಕೈಗೊಳ್ಳಿ ಅಂತ. ಅದು ಬೇರೆ, ಅದು ಸಿವಿಲ್, ಅದು ಶಿಸ್ತು ಕ್ರಮ ಕೈಗೊಳ್ಳಿ ಅನ್ನುವಂಥದ್ದು. ಅದನ್ನ ಬಿಟ್ರೆ ಅಪರಾಧ ಆಗಿದೆ ಅನ್ನುವಂಥದ್ದು ಕ್ರಿಮಿನಲ್ ಅವರಿಗೆ ಶಿಕ್ಷೆನೂ ಒಳಪಡಿಸ್ಬೇಕು ಅನ್ನುವಂಥದ್ದಿದ್ರೆ ಅದೇ ಸಂಸ್ಥೆ ಒಂದು ಶಿಫಾರಸು ಮಾಡುತ್ತೆ, ಇವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ಹೂಡಿ ಅನ್ನುವಂಥದ್ದು ಸರ್ಕಾರಕ್ಕೆ ಶಿಫಾರಸು ಮಾಡ್ತದೆ. ಸರ್ಕಾರ ಆ ನಂತರದಲ್ಲಿ ಪ್ರಕರಣವನ್ನ ಅದನ್ನ ನೋಂದಾಯಿಸೋದಕ್ಕೆ, ತನಿಖೆ ಮಾಡೋದಕ್ಕೆ, ಮತ್ತೆ ತನಿಖೆ ಬೇರೆ, ಮೊದಲು ವಿಚಾರಣೆ ಅಷ್ಟೇ ಆಗುತ್ತೆ ಲೋಕಾಯುಕ್ತದಲ್ಲಿ. ಈ ಲೋಕಾಯುಕ್ತ ಪೊಲೀಸ್ನಲ್ಲಿ ತನಿಖೆ ಆಗತ್ತೆ, ಸಾಕ್ಷ್ಯವನ್ನ ಕಲೆ ಹಾಕ್ತಾರೆ, ಸಾಕಷ್ಟಿದ್ರೆ ಅದಕ್ಕೆ ಪೂರ್ವ ಮಂಜೂರಾತಿಯನ್ನ ಪಡ್ಕೊಂಡು ದೋಷಾರೋಪಣಾ ಪತ್ರವನ್ನ ಸಲ್ಲಿಸ್ತಾರೆ. ಆ ನಂತರ ಅದು ನಡೆಯುತ್ತೆ ಸರ್. ಈ ಲೋಕಾಯುಕ್ತ ಪೊಲೀಸ್ನಲ್ಲೂ ಕೂಡ 2 ರೀತಿಯ ಪ್ರಕರಣಗಳು ಬರ್ತದೆ. ಒಂದು ಟ್ರ್ಯಾಪ್ ಅನ್ನುವಂಥದ್ದು, ಇನ್ನೊಂದು ರೈಡ್ ಅನ್ನೋದು. ಟ್ರ್ಯಾಪ್ ಅನ್ನುವಂಥದ್ದೇನಿದೆ, ಇದು ಯಾರಾದ್ರೂ ದೂರನ್ನ ಸಲ್ಲಿಸಿದ್ರೆ, ನನ್ನದೊಂದು ಇಂಥ ಕಚೇರಿನಲ್ಲಿ ಕೆಲಸ ಆಗ್ಬೇಕಾದದ್ದಿದೆ, ನನ್ನ ಕೆಲಸ ಬಾಕಿ ಇದೆ, ಅದನ್ನ ಮಾಡ್ಕೊಡಿ ಅಂತೇಳಿ ಅಂತ ಕೇಳಿದ್ರೆ ಅದಕ್ಕೆ ನನ್ನಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನನ್ಗೆ ಅಷ್ಟು ಕೊಡೋದಕ್ಕೆ ಇಚ್ಛೆ ಇಲ್ಲ, ದಯಮಾಡಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ದೂರು ಬಂದ್ರೆ, ಅಥವಾ ಅನಗತ್ಯವಾಗಿ ನಾನು ಏನೋ ಅಪರಾಧ ಮಾಡದೆ ಹೋದ್ರು ಕೂಡ, ಅಥವಾ ಮಾಡಿದ್ದೇನಾದ್ರೂ ಒಂದು ಸಣ್ಣ ಪುಟ್ಟ ಲೋಪವನ್ನೇ ಆಧಾರವಾಗಿ ಇಟ್ಕೊಂಡು ನನಗೆ ಇಷ್ಟು ಹಣ ಕೊಡಿ, ಇಲ್ಲ ಇಂಥ ವಸ್ತು ಕೊಡಿ, ಈ ರೀತಿ ನನಗೆ ಪ್ರಯೋಜನ ಕೊಡಿ ಅಂತ ಹೇಳಿ ಮಾಡ್ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಆ ರೀತಿ ದೂರು ಬಂದ್ರು ಸಹಿತ ಲೋಕಾಯುಕ್ತ ಪೊಲೀಸು ಏನ್ ಮಾಡ್ತಾರೆ, ಮೊದಲು ಖಾತ್ರಿ ಪಡಿಸ್ಕೊಳ್ತಾರೆ ಸರ್. ಖಾತ್ರಿ ಪಡಿಸ್ಕೊಳ್ಳೋದಕ್ಕಾಗಿ ಅವರು ಒಂದು ಆಡಿಯೋನ ಕೊಟ್ಟು ಕಳಿಸ್ತಾರೆ. ಇದು ನಿಮ್ಮ ಬಳಿ ಇಟ್ಕೊಳ್ಳಿ, ನೀವು ಆ ಸಿಬ್ಬಂದಿ ಹತ್ರ ಹೋಗಿ ಇದ್ರ ಬಗ್ಗೆ ಮಾತನಾಡಿ, ಚರ್ಚೆ ಮಾಡಿ, ಅವರು ಏನು ಬೇಡಿಕೆ ಇಡ್ತಾರೆ ಅದು ಹಾಗೆ, ಮತ್ತೆ ಕೊಡೋದ್ರ ಬಗ್ಗೆನೂ ಹೇಳಿ ಏನು ಅಂತ, ಅದಕ್ಕೆ ಸಮಯವನ್ನ ಕೇಳ್ಕೊಂಬನ್ನಿ ಅಂತ. ಆ ಆಡಿಯೋನ ಏನ್ ಕೊಟ್ಕೊಳ್ಸಿರ್ತಾರೆ ಅವರು, ಅಥವಾ ತಮ್ಮ ಮೊಬೈಲ್ ನಲ್ಲೇ ಮಾಡಿದ್ರು ಆಗ್ತದೆ, ಅಥವಾ ಅವ್ರು ಕೊಟ್ಟ ಆಡಿಯೋದನ್ನೇ ರೆಕಾರ್ಡ್ ಆಗಿದ್ದಂಥದ್ದು ಲೋಕಾಯುಕ್ತ ಪೊಲೀಸ್ಗೆ ಹೋಗಿ ಕೊಟ್ರೆ ಅವ್ರು ಅದನ್ನ ಆಲಿಸ್ತಾರೆ. ಇದು ಏನು ಅಂತಂದ್ರೆ ಒಂದು ಬರೀ ಅದು ಟ್ರೂತ್ಫುಲ್ನೆಸ್ ಬೇಕಲ್ಲ, ಖಾತ್ರಿ ಬೇಕು. ಈಗ ಲೋಕಾಯುಕ್ತ ಒಂದು ಪ್ರಕರಣವನ್ನ ತನಿಖೆ ಮಾಡಕ್ ಪ್ರಾರಂಭ ಮಾಡ್ಬೇಕು ಅಂತಂದ್ರೆ ಅದು ಫಸ್ಟ್ ಕೇಸ್ ಒಂದು ರಿಜಿಸ್ಟರ್ ಆಗ್ಬೇಕು. ರಿಜಿಸ್ಟರ್ ಆದ ನಂತರದಲ್ಲಿ ಅದನ್ನ FIR ನ ಕಳಿಸ್ಕೊಡ್ಬೇಕು, ಆಮೇಲೆ ಟ್ರಾಪಿಗೆ ಹೋಗ್ಬೇಕು. ಹಾಗಾಗಿ ಆ ಕೆಲಸ ದೊಡ್ಡ ಕೆಲಸ ಆದ್ರಿಂದ ಇವರು ಮೊದಲೇ ಅದನ್ನ ಖಾತ್ರಿ ಪಡಿಸ್ಕೊಳಕ್ಕಾಗಿ ಆ ರೀತಿ ಆಡಿಯೋ ಒಂದು ರೆಕಾರ್ಡ್ ಮಾಡ್ಕೊಂಡು ನೋಡ್ಕೊಂಡು ಅದರಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದು, ಈ ವ್ಯಕ್ತಿದು ಒಂದು ಕೆಲಸ ಬಾಕಿ ಇದೆ ಅನ್ನೋಂಥದ್ದು ಖಾತ್ರಿ ಆದ್ರೆ ನಂತರದಲ್ಲಿ ಅವರಿಂದ ಒಂದು ಲಿಖಿತವಾಗಿ ಫಿರ್ಯಾದನ್ನ ಪಡ್ಕೊಂಡು ಪ್ರಕರಣವನ್ನ ನೋಂದಾಯಿಸ್ತಾರೆ ಸರ್ ಲೋಕಾಯುಕ್ತ. ಅದು FIR ಅಲ್ಲಿ ಆ ಪ್ರಕರಣವನ್ನ ನೋಂದಾಯಿಸಿ ಆ FIR ಅನ್ನ ವಿಶೇಷ ನ್ಯಾಯಾಲಯಕ್ಕೆ ಕಳಿಸ್ಕೊಡ್ತಾರೆ. ಅದು ಶೀಲ್ಡ್ ಕವರ್ ಕಳಿಸ್ಕೊಡ್ತಾರೆ, ಓಪನ್ ಆಗಿರೋದಿಲ್ಲ. ಅದು ಪ್ರತ್ಯೇಕ ಒಂದು ಲೆಟರ್ ಕಳಿಸ್ಕೊಡ್ತಾರೆ. ಯಾರ ವಿರುದ್ಧ ಆ ಲೋಕನೌಕರನ ಹೆಸರು ಬರೆದು ಒಂದು ಫಿರ್ಯಾದಿ ಏನಿರುತ್ತೆ ಅನ್ನುವಂಥದ್ದನ್ನು ಬರೆದು FIR ನ ಒಂದು ಸೀಲ್ಡ್ ಕವರ್ ನಲ್ಲಿ ಇಟ್ಟು ಪ್ರತ್ಯೇಕ ಒಂದು ಪತ್ರವನ್ನ ಬರೆದು ವಿಶೇಷ ನ್ಯಾಯಾಧೀಶರಿಗೆ ಅದನ್ನ ಸೀಲ್ಡ್ ಕವರ್ ನಲ್ಲಿ ಇಟ್ಕೊಳ್ಳಿ. ಇದು ಟ್ರ್ಯಾಪ್ ಸಕ್ಸೀಡ್ ಆದ್ರೆ ಟ್ರ್ಯಾಪ್ ಆದ್ರೆ ನಂತರದಲ್ಲಿ ಇನ್ನೊಂದು ಮನವಿಯನ್ನ ಸಲ್ಲಿಸಲಾಗುವುದು, ಆವಾಗ ಅದನ್ನ ತೆರಿಬಹುದು ಅಂತ ಕಳಿಸಿರ್ತಾರೆ. ಆ ಸಂದರ್ಭದಲ್ಲಿ ಅಷ್ಟು ಮಾಡುವಂತ ಸಂದರ್ಭದಲ್ಲಿ 2 ಬೇರೆ ಬೇರೆ ಇಲಾಖೆಯ ನೌಕರರನ್ನ ಕರೆಸ್ಕೊಳ್ತಾರೆ. ಬೇರೆ ಬೇರೆ ಇಲಾಖೆಯವರ ಯಾವ ಇಲಾಖೆಯಿಂದ ಟ್ರ್ಯಾಪ್ ಆಗ್ತದೋ ಸಿಬ್ಬಂದಿದು ಅದನ್ನ ಬಿಟ್ಟು ಬೇರೆ 2 ಇಲಾಖೆಯಿಂದ ಸಿಬ್ಬಂದಿಯವರನ್ನ ಅವರ ಉನ್ನತಾಧಿಕಾರಿಗಳಿಗೆ ಲಿಖಿತ ಮನವಿಯನ್ನ ಸಲ್ಲಿಸಿ ಅವರನ್ನ ನಿಯೋಜನೆಗೊಳಿಸ್ಕೊಂಡು ಲೋಕಾಯುಕ್ತ ಆಫೀಸ್ ನಲ್ಲಿ ಕೂರಿಸ್ಕೊಂಡು ಫಿರ್ಯಾದಿದಾರರು ಏನ್ ಬಂದಿರ್ತಾರೆ ಅವ್ರನ್ನ ಕೂರಿಸ್ಕೊಂಡು ಈಗ ಮೊದಲು ಏನ್ ಆಡಿಯೋ ರೆಕಾರ್ಡ್ ಆಗಿರ್ತದೆ ಅದನ್ನು ಪ್ಲೇ ಮಾಡಿ ತೋರಿಸಿ ಅವರಿಗೆ ಏನ್ ದೂರು ಕೊಟ್ಟಿದ್ದಾರೆ ಅನ್ನೋದನ್ನು ಮನವರಿಕೆ ಮಾಡಿ ಆ ಫಿರ್ಯಾದಿದಾರರಿಂದನೂ ಸಹ ಆ ಅಧಿಕಾರಿಗಳಿಗೆ ಹೇಳಿಸಿ ನೌಕರರಿಗೆ FIR ಅನ್ನು ತೋರಿಸಿ ಕಂಪ್ಲೇಂಟ್ ಅನ್ನು ತೋರಿಸಿ ವಿವರವಾಗಿ ಹೇಳಿ
ಆ ನಂತರದಲ್ಲಿ FIR ನ ಅಲ್ಲಿಗೆ ಡಿಸ್ಪ್ಯಾಚ್ ಮಾಡಿ ಅಲ್ಲಿ 2 ರೀತಿಯ ಕ್ರಮ ವಹಿಸ್ತಾರೆ ಸರ್. ಒಂದು ಆ ಎಂಟ್ರೆಸ್ಟ್ಮೆಂಟ್ ಮಹಜರ್ ಅಂತಕ್ಕಂಥದ್ದನ್ನ ಬರೀತಾರೆ. ಮಹಜರ್ನ ಬರಿಬೇಕು. ಆ ಮಹಜರ್ನಲ್ಲಿ ಇಷ್ಟೆಲ್ಲ ವಿವರಗಳಿರ್ತದೆ. 2 ರೀತಿಯ ವಸ್ತುಗಳನ್ನ ಅಲ್ಲಿ ಬಳಸ್ತಾರೆ. ಲಂಚ ಕೊಡೋದಕ್ಕಾಗಿ ತಂದಿರ್ತಕ್ಕಂಥ ಹಣವನ್ನ ಹಾಜರುಪಡಿಸಿ ಅಂತಾರೆ. ಫಿರ್ಯಾದಿದಾರರು ಎಷ್ಟೋ ಲಂಚ ಕೊಡಬೇಕಾಗಿದೆ ಅಲ್ಲ, ಹಣನ ಅದನ್ನ ಹಾಜರುಪಡಿಸ್ತಾರೆ. ಅದನ್ನ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಆ ಸಾಕ್ಷಿದಾರರು ಒಬ್ರು ಶಾಡೋ ವಿಟ್ನೆಸ್ ಅಂತ, ನೆರಳು ಸಾಕ್ಷಿ, ಇನ್ನೊಬ್ರು ಪಂಚ್ ವಿಟ್ನೆಸ್ ಅಂತ, ಅದು ಪಂಚರಾಗಿ ಕೆಲಸ ಕಾರ್ಯನಿರ್ವಹಿಸುವಂತರು. ಅವರ ಸಮಕ್ಷಮದಲ್ಲಿ ಆ ನೋಟ್ಗಳು ಏನಿರ್ತವೆ ಅವುಗಳನ್ನೆಲ್ಲ ನೋಡಿ ಅದರ ನಂಬರ್ಗಳನ್ನ ಬರೆದಿಟ್ಕೊಳ್ತಾರೆ. ಚೀಟಿನಲ್ಲಿ ಬರೆದು ಸಾಕ್ಷಿದಾರದು, ಫಿರ್ಯಾದಿದಾರದು, ಅಧಿಕಾರಿದು ಎಲ್ಲರದು ಸೈನ್ ಹಾಕ್ಸಿ ಅದನ್ನೊಂದು ಪಂಚ ಸಾಕ್ಷಿ ಯಾರು ಬಂದಿರ್ತಾರೆ ಅವ್ರ ಜೇಬ್ನಲ್ಲಿ ಇಟ್ಕೊಂಡಿರ್ತಾರೆ. ಇದು ನಂತರ ನೀವು ತೆಗೆದು ನೋಡ್ಬೇಕು, ಅಲ್ಲಿವರೆಗೂ ಇಟ್ಕೊಂಡಿರಿ ಅಂತ. ಆ ನೋಟ್ಗಳಿಗೆಲ್ಲ ಫೆನಾಪ್ತಲಿನ್ ಅಂತಕ್ಕಂಥದ್ದು ಒಂದು ರಾಸಾಯನಿಕ ಪುಡಿಯನ್ನ ಹಚ್ಚುತ್ತಾರೆ ನೋಟಿಗೆಲ್ಲ. ಕಾಣಿಸಲ್ಲ ಅದು ಆ ಪುಡಿ ನೋಟಿಗೆಲ್ಲ ಹಚ್ತಾರೆ. ನೋಟಿಗೆಲ್ಲ ಹಚ್ಚಿ ಇಟ್ಟು ಅದನ್ನ ಒಂದು ಪ್ರಾಯೋಗಿಕವಾಗಿ ಆ ನೋಟನ್ನ ಏನಾಗ್ತದೆ, ಈ ಕಂಪ್ಲೇನೆಂಟ್ ಯಾರು ಇರ್ತಾನೆ ಫಿರ್ಯಾದಿದಾರ, ಅವನ ಬಾಡಿ ಸರ್ಚ್ ಮಾಡ್ತಾರೆ. ಮೊದಲು ಅವನ ಜೇಬ್ನಲ್ಲಿ ಏನೇನಿದೆ ಅನ್ನುವಂಥದ್ದು ಸಹಿತ ನಮೂದು ಮಾಡಿ ಎಲ್ಲದನ್ನು ಖಾಲಿ ಮಾಡಿಸಿ ಒಂದು ಪ್ಯಾಂಟಿನ್ ಜೋಬ್ನಿಗೆ ಅಥವಾ ಶರ್ಟಿನ್ ಜೋಬಿಗೆ ಆ ಪಂಚ್ ವಿಟ್ನೆಸ್ ಯಾರು ಬಂದಿರ್ತಾರೆ ಅವ್ರ ಕೈಲೇ ಇದನ್ನ ಇಡಿಸ್ತಾರೆ. ಫಿರ್ಯಾದಿದಾರರು ನೀವು ಇದನ್ನ ಮುಟ್ಟುವಾಗಿಲ್ಲ, ಆ ವ್ಯಕ್ತಿ ಕೇಳಿದರೆ ಮಾತ್ರ ತೆಗೆದುಕೊಡ್ಬೇಕು, ಅಲ್ಲಿವರೆಗೂ ಮುಟ್ಟುವಾಗಿಲ್ಲ ಅಂತ. ಈ ಯಾರು ಜೇಬಿಗೆ ಇಡ್ತಾರೆ ಅವರ ಕೈಯನ್ನ ಸೋಡಿಯಂ ಏನಿದೆ ಆ ನೀರಿನಲ್ಲಿ, ಒಂದು ಭರಣಿನಲ್ಲಿ ನೀರಿಟ್ಟು ಸೋಡಿಯಂ ಕಾರ್ಬೋನೇಟ್ ಆ ನೀರಿಗೆ ಕೈಯನ್ನ ಎದ್ದಿಸ್ತಾರೆ. ಆವಾಗ ಅದು ಫೆನಾಪ್ತಲಿನ್ ಪುಡಿಯನ್ನ ಮುಟ್ಟಿದಂತದ್ದು ಸೋಡಿಯಂದ ನೀರಿಗೆ ಕೈ ಇಟ್ಟಂತ ಸಂದರ್ಭದಲ್ಲಿ ನೀರೆಲ್ಲ ಅದು ಗುಲಾಬಿ ಬಣ್ಣಕ್ಕೆ ಬರುತ್ತೆ. ಆವಾಗ ಈ ನೋಟನ್ನ ಮುಟ್ಟಿದ್ದಾರೆ ಅಂತ ಜೇಬಿಗೆ ಇಟ್ಟಂತವ್ರು ಅದನ್ನು ಮಹಜರ್ನಲ್ಲಿ ಎಲ್ಲದನ್ನು ಬರೀತಾರೆ. ಪ್ರಾಯೋಗಿಕವಾಗಿ ಎಲ್ಲದನ್ನು ಬರೆದಿಟ್ಕೊಂಡು ಎಲ್ಲ ಅದು ಡಿಸ್ಟಿಲ್ ವಾಟರ್ನಲ್ಲೇ ಅದನ್ನೆಲ್ಲದನ್ನು ವಾಶ್ ಮಾಡ್ತಾರೆ. ಇನ್ನೆಲ್ಲವ ಅದನ್ನು ಪ್ರಿಸರ್ವ್ ಮಾಡಿ ಸೀಲ್ ಮಾಡಿ ಇಟ್ಕೊಳ್ತಾರೆ ಸರ್. ಇದು ಎಲ್ಲದೂ ಕೂಡ ಇದು ಎಂಟ್ರೆಸ್ಟ್ಮೆಂಟ್ ಮಹಜರ್ ಅಂತ ಪ್ರಾಯೋಗಿಕವಾಗಿ ಮಾಡ್ತಕ್ಕಂಥದ್ದು. ನಂತರದಲ್ಲಿ ಟ್ರಾಪಿಗೆ ಹೊರಡ್ತಾರೆ. ಯಾವ ಆ ಕಚೇರಿನಲ್ಲಿ ಆ ನೌಕರ ಇದ್ದಾರೆ ಆ ಕಚೇರಿಗೆ ಇವರು ಆಫೀಸರು, ಫಿರ್ಯಾದಿದಾರರು, ಪಂಚ್ ಸಾಕ್ಷಿ, ನೆರಳು ಸಾಕ್ಷಿ ಇವರಿಗೆ ಟ್ರ್ಯಾಪ್ ಹೇಗೆ ಆಗ್ತದೆ ಅನ್ನುವಂಥದ್ದನ್ನು ಸೂಚನೆ ಕೊಡ್ತಾರೆ. ನೀವು ಆ ಕಚೇರಿಗೆ ಹೋಗ್ಬೇಕು ಅಂತನೂ ಈ ಶಾಡೋ ವಿಟ್ನೆಸ್ ನೆರಳಿನ ರೀತಿನಲ್ಲಿ ಅವ್ರನ್ನ ಹಿಂಬಾಲಿಸ್ಬೇಕು ಅಂತ. ಆ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ಆ ಸಂಬಂಧಪಟ್ಟಂತರು ಯಾರು ಡಿಮ್ಯಾಂಡ್ ಮಾಡಿರ್ತಾನೋ ಲಂಚಕ್ಕಾಗಿ ಅವ್ರ ಹತ್ರ ಹೋಗಿ ಮಾತಾಡಿ ನಿಮ್ ಕೆಲಸದ ಬಗ್ಗೆ, ಇವ್ರು ಏನು ಮಾತನಾಡ್ತಾರೋ ಅದನ್ನ ಆಲಿಸ್ಬೇಕು ಅಂತ. ಅವ್ರು ಕೇಳಿದರೆ ಇವರು ಕೊಡ್ಬೇಕು ಅನ್ನುವಂಥದ್ದು. ಅವರು ಸ್ವೀಕರಿಸಿದ್ರೆ ಕೂಡ್ಲೆ ಫಿರ್ಯಾದಿದಾರರು ಹೊರಗಡೆ ಬಂದ್ಬಿಟ್ಟು ಏನೋ ಒಂದು ಸಂಕೇತ ಕೊಟ್ಟಿರ್ತಾರೆ. ತಲೆ ಕೆರ್ಕೊಳ್ಳೋದಾಗ್ಬೋದು, ಮೂಗ್ ಮುಟ್ಕೊಳ್ಳೋದಾಗ್ಬೋದು, ಕಿವಿ ಮುಟ್ಕೊಳ್ಳೋದಾಗ್ಬೋದು, ಏನೋ ಒಂದು ಸಂಕೇತವನ್ನ ಕೊಡ್ತಾರೆ. ತಕ್ಷಣದಲ್ಲೇ ಸುತ್ತುವರೆದಂತವ್ರು ಅಧಿಕಾರಿಗಳು, ಸಾಕ್ಷಿದಾರರು ಅವರೆಲ್ಲರೂ ಬಂದ್ಬಿಟ್ಟು ಆ ಅಧಿಕಾರಿಯ ಕೈ ಹಿಡ್ಕೊಂಡು ನಂತರದಲ್ಲಿ ಈ ಎಲ್ಲ ಏನು ಟ್ರ್ಯಾಪ್ ಮಹಜರ್ನ ಬರೀತಕ್ಕಂಥದ್ದು. ಈ ಅಧಿಕಾರಿಯನ್ನ ಸೋಡಿಯಂ ಕ್ಲೋರೈಡ್ ನೀರ್ ಒಳಗಡೆ ಎದ್ಸೋಂಥದ್ದು. ಅದು ನೋಟನ್ನ ಮುಟ್ಟಿದ್ರೆ ಬರೀ ಒಂದ್ ಕೈಲಿ ಇಸ್ಕೊಂಡ್ರೆ ಒಂದ್ ಕೈ ಮಾತ್ರ ಕೆಂಪು ಬರುತ್ತೆ, ಎಣಿಸಿದ್ರೆ 2 ಕೈ ಕೆಂಪು ಬರ್ತದೆ. ಅದನ್ನ ತಗೋತಾರೆ. ಜೇಬಲ್ ಇಟ್ಟಿದ್ರೆ ಆ ಬಟ್ಟೆಯನ್ನು ತಗೊಳ್ತಾರೆ. ಸ್ಯಾಂಪಲ್ಗೆ ಏನೇನ್ ಬಳಸ್ತಾರೆ ಅದನ್ನೆಲ್ಲದನ್ನು ತಗೊಂಡು ಅಲ್ಲಿ ಅವ್ರನ್ನ ಬಂಧಿಸ್ತಾರೆ ಸರ್. ಅಲ್ಲ, ಈ ತರ ನೋಟ್ಗಳನ್ನ ಅವನ ಆಫೀಸಲ್ಲೇ ತಗೋಬೇಕು ಅಂತ ಏನಿಲ್ಲಲ್ಲ. ಈ ಹೋಟ್ಲಿಗೆ ಕರ್ಕೊಂಡೋಗಿ ಹೊರಗಡೆ ತಗೋಬಹುದು. ಈಗ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ CCTVಗಳು ಎಲ್ಲ ಇರೋದ್ರಿಂದ ಆ ನೋಟ್ಗಳನ್ನ ಬೇರೆ ಅದು ಬರ್ತದೆ. ಯಾಕೆ ಅಂತಂದ್ರೆ ಅವ್ರು ಕೇಳಿದಾಗ ಮಾತ್ರ ಕೊಡ್ಬೇಕು ಅನ್ನುವಂಥದ್ದು. ಅವಾಗ್ಲೂ ಟ್ರ್ಯಾಪ್ ಸಂದರ್ಭದಲ್ಲೂ ಸಹಿತ ಅದು ಆಡಿಯೋನ ಇಟ್ಟು ಕಳಿಸಿರ್ತಾರೆ, ಆನ್ ಮಾಡ್ಕೊಂಡೆ ಹೋಗ್ಬೇಕು ಅನ್ನುವಂಥದ್ದು. ಸಂಭಾಷಣೆ ಏನ್ ನಡೀತದೆ ಅದು ರೆಕಾರ್ಡ್ ಆಗುತ್ತೆ. ಶಾಡೋ ವಿಟ್ನೆಸ್ ಅದನ್ನ ಸಾಕ್ಷಿ ಹೇಳ್ಬೇಕಾಗತ್ತೆ ಸಕ್ಷಮವಾಗಿ. ಅವರು ಕೇಳದೆ ಹೋದ್ರು ಬಲವಂತವಾಗಿ ತುರುಕಿದ್ರೆ ಇನ್ನೊಬ್ಬ ಅಧಿಕಾರಿನೇ ಇರೋದ್ರಿಂದ ಶಾಡೋ ವಿಟ್ನೆಸ್ ಅವನು ಸಪೋರ್ಟ್ ಮಾಡೋದಿಲ್ಲ. ಬಲವಂತವಾಗಿ ತುರುಕಿದ್ರೆ ಡಿಮ್ಯಾಂಡ್ ಇಲ್ದಲೇನೆ ಕೊಟ್ರೆ ಅದು ಬರೋದಿಲ್ಲ. ಆತ ಡಿಮ್ಯಾಂಡ್ ಮಾಡಿರ್ಬೇಕು, ಅದು ಆಡಿಯೋದಲ್ಲಿ ರೆಕಾರ್ಡ್ ಆಗಿರ್ಬೇಕು ಸರ್. ಅವಾಗ ಮಾತ್ರ ಅದು ಹೊರಭಾಗದಲ್ಲಿ ಸ್ವೀಕರಿಸಿದ್ರು ಕೂಡ ಬರುತ್ತೆ ಟ್ರ್ಯಾಪ್. ಆವಾಗ ಮಾತ್ರ ಬಂಧಿಸ್ತಾರೆ. ಮತ್ತೆ ಮನವಿಯನ್ನ ಒಂದು ಪತ್ರವನ್ನ ಬರ್ಕೊಂಡು
ಸಕ್ಷಮ ನ್ಯಾಯಾಲಯದ ಮುಂದೆ, ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅದು ನಾನ್ ಬೇಲಬಲ್ ಆಗಿರೋದ್ರಿಂದ ಸಹಜವಾಗಿ ಬಂಧನದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗ್ತದೆ. ಮತ್ತೆ ಜಾಮೀನಿಗೆ ಅರ್ಜಿ ಹಾಕೋದು, ಜಾಮೀನು ಪ್ರಕರಣ ಗ್ರಾವಿಟಿನ ನೋಡಿಕೊಂಡು ಎಷ್ಟು ಬೇಡಿಕೆ ಇಟ್ಟಿದ್ರು, ಎಷ್ಟೊಂದು ಸ್ವೀಕರಿಸಿದ್ರು, ಯಾವ ಥರದ ಕೆಲಸ ಅದು, ಯಾರಿಂದ ಸ್ವೀಕರಿಸಿದ್ದಾರೆ, ಇದನ್ನ ನೋಡ್ಕೊಂಡು ನ್ಯಾಯಾಲಯ ಇತ್ಯರ್ಥ ಮಾಡ್ತದೆ ಜಾಮೀನು ಕೊಡಬೇಕೆ ಬೇಡವೆ ಅನ್ನುವಂಥದ್ದು. ಇದನ್ನ ಈಗ ಬೇರೆ ರಾಜಕಾರಣಿಗಳಿಗೆ, ಈಗ ಅಧಿಕಾರಿಗಳದ್ದು ಒಂದು ಕಡೆ ಓಕೆ, ಈಗ ಬೇರೆ ಜನಪ್ರತಿನಿಧಿಗಳು ಈ ತರ ದುಡ್ಡು ಕೇಳಿದಾಗ ಅವ್ರಿಗೂ ಇರ್ತಾರೆ, ಖಂಡಿತವಾಗಿಯೂ ಇರ್ತದೆ. ಇದು ಶಾಸಕರನ್ನು ಮಾಡದಂತದ್ದಿದೆ, ಶಾಸಕರ ಕಡೆಯವ್ರನ್ನು ಮಾಡದಂತದ್ದಿದೆ. ಲಂಚ ಕೇಳೋದು ಅಪರಾಧ, ಸ್ವೀಕರಿಸೋದು ಅಪರಾಧ, ಕೊಡಿಸೋದು ಅಪರಾಧ, ಅದಕ್ಕೆ ಸಹಾಯ ಮಾಡುವಂಥದ್ದು, ಕೊಡೋದು ಕೂಡ ಅಪರಾಧ. ಆದ್ರೆ ಫಿರ್ಯಾದು ಕೊಡುವಂತವ್ರು ಕೊಟ್ಟದ್ದು ಕೊಡುವಾದ ಹೇಳಿಕೆಯನ್ನ ಕೊಟ್ರೆ ಅದಕ್ಕೆ ರಿಯಾಯಿತಿಯನ್ನ ಕಾಯ್ದೆನಲ್ಲಿ ಕೊಟ್ಟಿದ್ದಾರೆ ಸರ್. ಅದು ಅಪರಾಧ ಅಂತ ಆಗೋದಿಲ್ಲ, ಅದು ಹೊರಗಡೆ ಕೇಳಿದ್ರೆ. ಇನ್ನೊಂದು ರೀತಿದು ರೈಡ್ ಅಂತ, ಅದು ಯಾವ್ದಾದ್ರೂ ಒಂದು ಮಾಹಿತಿ ಬಂದದ್ದು ಆಧಾರದ ಮೇಲೆ ಇರ್ಬೋದು. ಲೋಕಾಯುಕ್ತಕ್ಕೆ ಅವರ ಇಂಟೆಲಿಜೆನ್ಸ್ ನಲ್ಲಿ ಏನಾದ್ರು ಗ್ರಹಿಕೆಗೆ ಕಂಡು ಬಂದಂತದ್ದು, ಒಬ್ಬ ಲೋಕನೌಕರ ಇದ್ದಾನೆ, ಆತ ಸಂಪತ್ತನ್ನ ಬಹಳ ಕ್ರೋಢೀಕರಿಸಿದಾನೆ, ಅವನಿಗೆ ನೋನ್ ಸೋರ್ಸ್ ಇಂದ ಬರ್ತಕ್ಕಂಥದ್ದು ಅಂದ್ರೆ ಅಧಿಕೃತವಾದದ್ದು ಆದಾಯಕ್ಕಿಂತನೂ ಮೀರಿ ಸಂಪತ್ತು ಅವನ ಹತ್ರ ಕ್ರೋಢೀಕರಣ ಆಗಿದೆ ಅಂದ್ರೆ ವಿಶೇಷವಾಗಿ ಗೌಪ್ಯವಾಗಿ ಅದನ್ನ ಸೋರ್ಸ್ ರಿಪೋರ್ಟ್ ಅಂತ ಹೇಳಿ ತರಿಸ್ಕೊಳ್ತಾರೆ ಸರ್. ಸೋರ್ಸ್ ರಿಪೋರ್ಟ್ ನ ಅಧಿಕಾರಿಗಳು ತರಿಸ್ಕೊಂಡು ಆ ಸೋರ್ಸ್ ರಿಪೋರ್ಟ್ ಆಧಾರದ ಮೇಲೆ ಉನ್ನತಾಧಿಕಾರಿಗಳು ಆದೇಶ ಮಾಡಿದ್ರೆ ಆವಾಗ ಒಂದು ನಿಗದಿಯಾದ ಸಮಯದಲ್ಲಿ ರೈಡ್ ಮಾಡ್ತಾರೆ. ಅದು ರೈಡ್ ಕೇಸು ಸರ್. ಆ ರೈಡ್ ಮಾಡುವಾಗ ಏನೇನೆಲ್ಲ ಕಂಡು ಬರ್ತದೆ ಅದನ್ನೆಲ್ಲದನ್ನು ಅವರು ವಶಪಡಿಸ್ಕೊಳ್ತಾರೆ, ಪಟ್ಟಿ ಮಾಡ್ತಾರೆ, ಪಟ್ಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಎಷ್ಟೇ ಸಿಕ್ಲಿ ಬಂಧಿಸಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಲೆಕ್ಕ ಕೊಡ್ಬೇಕು, ಏನಿದೆ ಇದು. ಆವಾಗ ಅವರಿಗೆ ವಿವರವಾದಂತಹದ್ದು ಲೆಕ್ಕವನ್ನ ಕೊಡಿ, ನಿಮ್ಮ ಆಸ್ತಿಯ ಮೌಲ್ಯ ಎಷ್ಟು, ನಿಮಗೆ ಅಧಿಕೃತವಾಗಿ ಬರ್ತಕ್ಕಂಥ ಆದಾಯ, ಬೇರೆ ಬೇರೆ ಮೂಲದಿಂದ ಆದಾಯ ಇರ್ಬೋದು, ಮನೆ ಬಾಡಿಗೆ ಬಂದಿರ್ಬೋದು, ಕೃಷಿ ಮೂಲದಿಂದ ಇರ್ಬೋದು, ಕುಟುಂಬದ ಸದಸ್ಯರು ಇನ್ಯಾವುದಾದ್ರು ದುಡಿಮೆಯಿಂದ ಇರ್ಬೋದು, ಅದು ನೋನ್ ಸೋರ್ಸ್ ಅದು. ಆಮೇಲೆ ಖರ್ಚು ಏನೇನ್ ಮಾಡಿದ್ದಾರೆ ಅನ್ನುವಂಥದ್ದು, ಖರ್ಚನ್ನ ಕಳೀತಾರೆ. ಒಟ್ಟು ಆದಾಯದಲ್ಲಿ ಖರ್ಚನ್ನ ಕಳೆದು ಉಳಿದಿದ್ದ ದುಡ್ಡು ಮಾತ್ರ ಅದು ಸಂಪತ್ತಾಗಿರ್ಬೇಕು. ಅದು ಒಟ್ಟು ಆದಾಯ ಅಂದ್ರೆ ಗೊತ್ತಾದ ಆದಾಯ, ಮಾಡಿರುವ ಖರ್ಚು, ಉಳಿದಿರುವ ಹಣಕ್ಕೆ ತಾಳೆ ಬರದೆ ಹೋದಾಗ ಅದು ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸ್ ಆಫ್ ಇನ್ಕಮ್ ಅಂತ ಅದು ವ್ಯತ್ಯಾಸ ಆಗುತ್ತೆ. ಒಂದು 10% ಇದ್ರೆ ಅದು ಮನ್ನಿಸ್ತಾರೆ, ಅದೇನು ಬಹಳ ಅಂತಲ್ಲ. ಬಹಳ ಜಾಸ್ತಿ ಇದ್ರೆ ದೋಷಾರೋಪಣೆ ಪತ್ರವನ್ನ ಸಲ್ಲಿಸ್ತಾರೆ, ಸ್ಯಾಂಕ್ಷನ್ ಅನ್ನ ಪಡ್ಕೊಂಡು. ನಂತರದಲ್ಲಿ ಅದನ್ನು ಸಹಿತ ಏನು ನ್ಯಾಯಾಲಯದ ಮುಂದೆ ದೋಷಾರೋಪಣೆ ಸಲ್ಲಿಸಿ ಅಭಿಯೋಜನೆಗೆ ಒಳಪಡಿಸ್ತಕ್ಕಂಥದ್ದು ಸರ್. ಆ ಸಂದರ್ಭದಲ್ಲಿ ಬಂಧಿಸೋದಕ್ಕೆ ಹೋಗಲ್ಲ, ಅದು ನ್ಯಾಯಾಲಯಕ್ಕೆ ಬಿಟ್ಬಿಡ್ತಾರೆ. ಅದಕ್ಕೆ ಆನಂತರ IT ED ಈ ತರದವ್ರು ಬಂದು ಆಮೇಲೆ ಬಂಧಿಸದೆ ಹೊರತು ಬೇರೆ ಹೌದು ಸಂದರ್ಭದಲ್ಲಿ ಬಂಧಿಸಲ್ಲ. ಖಂಡಿತ ಲೋಕಾಯುಕ್ತ ಆ ಸಂದರ್ಭದಲ್ಲಿ ಬಂಧಿಸೋದಿಲ್ಲ. ಅಂದ್ರೆ ಅವರಿಗೆ ಎರಡೂ ಪ್ರಕರಣ ಹೊರತುಪಡಿಸಿ ಖಾಸಗಿ ವ್ಯಕ್ತಿ ಲೋಕಾಯುಕ್ತ ಪೊಲೀಸಿಗೆ ದೂರು ಕೊಡೋದಕ್ಕೆ ಹೋಗದೆ ಇದ್ದಾಗ ಅಥವಾ ದೂರು ಕೊಡಕ್ ಹೋದಾಗ ಅವರು ತಗೊಳ್ಳದೆ ಹೋದ್ರೆ ನೇರವಾಗಿ ಆ ವಿಶೇಷ ನ್ಯಾಯಾಲಯ ಏನಿದೆ ಅವ್ರಿಗೆ ದಂಡಾಧಿಕಾರಿಗಳ ಅಧಿಕಾರನೂ ಇರೋದ್ರಿಂದ ಖಾಸಗಿ ಫಿರ್ಯಾದನ್ನ ಸಲ್ಲಿಸಬಹುದು. ಈಗೆಲ್ಲ ಚರ್ಚೆಗೆ ಗ್ರಾಸ ಆಗ್ತಿರ್ತಕ್ಕಂಥವು ಅವೇ. ಹೌದೌದು. ಈ ಟ್ರ್ಯಾಪು ಆಗದಂತದ್ದು, ರೈಡು ಆಗದಂತದ್ದು, ಬೇರೆ ಪ್ರಕರಣಗಳು ಹಿಂದೆ ಆಗಿದಾವೆ ಅಂತ ಅನ್ನೋಂಥದ್ದನ್ನ ಖಾಸಗಿ ಫಿರ್ಯಾದನ್ನ ನೇರವಾಗಿ ನ್ಯಾಯಾಲಯಕ್ಕೆ ಸಲ್ಲಿಸಬಹುದು. ನ್ಯಾಯಾಲಯಕ್ಕೆ ಸಲ್ಲಿಸಿದಂತ ಖಾಸಗಿ ಫಿರ್ಯಾದ್ ಸಲ್ಲಿಸುವಾಗ ನ್ಯಾಯಾಲಯ ಅದನ್ನ ಲೋಕಾಯುಕ್ತ ಪೊಲೀಸಿಗೆ ತನಿಖೆಗೆ ಕಳಿಸ್ಬೋದು. ನೇರವಾಗಿ ನ್ಯಾಯಾಲಯನೇ ವಿಚಾರಣೆಗೆ ಆದ್ರೂ ಇಟ್ಕೊಳ್ಬಹುದು, ಫಿರ್ಯಾದಾರರ ಆಯ್ಕೆ ಅದು. ಇಲ್ಲ ಇನ್ನೂ ಹೆಚ್ಚಿನ ಸಾಕ್ಷಿ ದಾಖಲೆಗಳನ್ನ ಕಲೆ ಹಾಕ್ಬೇಕಾಗಿದೆ, ಸೂಕ್ತವಾಗಿ ತನಿಖೆ ಆಗ್ಬೇಕಾಗಿದೆ, ತನಿಖೆಗೆ ಇದನ್ನ ರೆಫರ್ ಮಾಡಿ ಅಂತ ಕೋರೋದಕ್ಕೆ ಅವಕಾಶ ಇದೆ. ಆದ್ರೆ ಒಂದು ಷರತ್ತಿದೆ ಕಾಯ್ದೆನಲ್ಲಿ, ಇದು ಖಾಸಗಿ ಫಿರ್ಯಾದನ್ನ ಹಾಕುವಂತದ್ದಿದ್ರೆ ಪೂರ್ವ ಮಂಜೂರಾತಿ ಅಗತ್ಯ ಅಂತಿದೆ ಅಂತ. ಒಂದು ತನಿಖೆ ಮಾಡೋದಕ್ಕೆ ಅಧಿಕಾರಿಗೆ ಮೊದಲೇ ಅನುಮೋದನೆ ಬೇಕಾಗ್ತದೆ. ಅದು 17A ಕಲಂ 17A ಅನುಮೋದನೆ ಬೇಕು. ಅಭಿಯೋಜನೆಗೆ ಒಳಪಡಿಸುವಂತದ್ದಾದ್ರೆ ತನಿಖೆ ಮುಗಿದ ನಂತರದಲ್ಲಿ
ದೋಷಾರೋಪಣಾ ಪಟ್ಟಿ ಸಲ್ಲಿಸೋದಕ್ಕೆ ಮುನ್ನ FR ಅಂತ ಹೇಳಿ ಅಂತ ಪ್ರಿಪೇರ್ ಮಾಡ್ತಾರೆ, ಅಂದ್ರೆ ಫೈನಲ್ ರಿಪೋರ್ಟ್ ಅಂತ. ಫೈನಲ್ ರಿಪೋರ್ಟ್ ಅನ್ನ ಅವರ ಉನ್ನತಾಧಿಕಾರಿಗಳ ಮುಂದೆ ಇಟ್ಟು ಅವ್ರು ಅದನ್ನ ಇಲ್ಲ ಇದಕ್ಕೆ ಅನುಮೋದನೆ ಪಡ್ಕೊಳ್ಳುವಂತದ್ದು ಸೂಕ್ತ ಅಂತಂದ್ರೆ ಕಾಂಪಿಟೆಂಟ್ ಅಥಾರಿಟಿ ಅನ್ನುವಂಥದ್ದು ಅಷ್ಟೇ ಹೇಳ್ತದೆ ಕಾಯ್ದೆಯ ಸೆಕ್ಷನ್ 19ರಲ್ಲಿ ಸರ್. ಕಲಂ 19ರಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಅಂತ ಅಷ್ಟನ್ನೇ ಹೇಳ್ತಾರೆ, ಸಕ್ಷಮ ಪ್ರಾಧಿಕಾರ ಅಂತ. ಸಕ್ಷಮ ಪ್ರಾಧಿಕಾರ ಯಾರಾಗ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಅದು ಆ ನೌಕರ ಯಾರು ಅನ್ನುವಂಥದ್ದು ಸರ್ಕಾರಿ ಅಧಿಕಾರಿ ಯಾರು ಅಪಾಯಿಂಟ್ ಮಾಡ್ತಾರೋ, ಅಪಾಯಿಂಟಿಂಗ್ ಅಥಾರಿಟಿ, ಅವರಿಗೆ ಶಿಸ್ತು ಕ್ರಮ ಕೈಗೊಳ್ಳುವಂತ ಅಧಿಕಾರ ಇರುತ್ತೆ. ಅಪಾಯಿಂಟಿಂಗ್ ಅಥಾರಿಟಿ ಅವರು ಮತ್ತೆ ಡಿಸಿಪ್ಲಿನರಿ ಅಥಾರಿಟಿ ಅವರೇ ಆಗಿರ್ತಾರೆ. ಅವರು ಅದನ್ನ ಪೂರ್ವ ಮಂಜೂರಾತಿಯನ್ನು ಕೊಡ್ಬೇಕಾಗ್ತದೆ ಸರ್. ಪ್ರಿಯರ್ ಸ್ಯಾಂಕ್ಷನ್ ಬೇಕು ಅಭಿಯೋಜನೆಗೆ. ಅವರಿಗೆ ಇದನ್ನೆಲ್ಲದನ್ನು ಮಂಡಿಸ್ತಾರೆ. ಅವರು ಪೂರ್ಣ ಅದನ್ನೆಲ್ಲ ನೋಡಿ ಪರಾಮರ್ಶಿ ನೋಡಿ ಇದು ಅಭಿಯೋಜನೆಗೆ ಒಳಪಡಿಸುವಂತದ್ದು ಸೂಕ್ತ ಅಂತ ಹೇಳಿ ಅಂತ ಕಂಡು ಬಂದ್ರೆ ಸ್ಯಾಂಕ್ಷನ್ ಕೊಡ್ಬೋದು. ಸ್ಯಾಂಕ್ಷನ್ ಕೊಟ್ಟಾದ್ರೆ ಮಾತ್ರ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರ ಸಲ್ಸಕ್ ಸಾಧ್ಯ. ನ್ಯಾಯಾಲಯ ಅದರದ ಕಾಗ್ನಿಜೆನ್ಸ್ ತಗೊಂಡು ವಿಚಾರಣೆಗೆ ಒಳಪಡಿಸೋದಕ್ಕೆ ಸಾಧ್ಯ. ಆ ರೀತಿ ಮಂಡಿಸಿದಂತ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಅನ್ನ ಕೊಡದಲ್ಲೇನು ಹೋಗ್ಬೋದು, ನಿರಾಕರಿಸಬಹುದು ಸಕ್ಷಮ ಪ್ರಾಧಿಕಾರಿಗಳು. ಆ ನಿರಾಕರಣೆ ಆದಂತಹ ಸಂದರ್ಭದಲ್ಲಿ ಪುನಃ ಮಂಡಿಸೋದಕ್ಕೂ ಅವಕಾಶ ಇದೆ. ಅವರು ನೋಟ್ ಮಾಡ್ತಾರೆ ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ, ಇನ್ನು ಏನ್ ಕೊರತೆ ಕಾಣ್ತಾ ಇದೆ ಅಂತ. ಮತ್ತೆ ತನಿಖೆಯನ್ನ ಮುಂದುವರಿಸಿ ಆ ಸಾಕ್ಷ್ಯವನ್ನು ಗಮನಕ್ಕೆ ತಗೊಂಡು ಅದನ್ನು ಇಟ್ಟು ಪುನಃ ಮಂಡಿಸ್ಬೋದು. ಆದ್ರೆ ಸ್ಯಾಂಕ್ಷನ್ ಸಿಗದಲೇ ಅಭಿಯೋಜನೆಗೆ ಒಳಪಡಿಸೋದಕ್ಕೆ ಆಗೋದೇ ಇಲ್ಲ. ಅದೊಂದು ಬೇಕೇ ಬೇಕು, ಕೊಡ್ಲೇಬೇಕು ಅನ್ನುವಂಥದ್ದು ಇಲ್ಲ. ಕೊಡ್ಬೋದು ಅಥವಾ ಕೊಡ್ದಲೇನು ಹೋಗ್ಬೋದು. ಅದು ಬಹುಮುಖ್ಯವಾದಂಥದ್ದು. ಓಕೆ ಸರ್, ಈಗ ಒಂದಷ್ಟು ಲೋಕಾಯುಕ್ತ ಬಗ್ಗೆ ACB ಅಂತೂ ಇಲ್ಲ ಅಂತ ಹೇಳಿದ್ರಿ. ಇಷ್ಟು ಚರ್ಚೆನೆ ಮಾಡಿದ್ವಿ, ಜನರಿಗೆ ಒಂದಷ್ಟು ಮಂದಟ್ಟಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಈಗ ಹೆಂಗೆ ನಡೀತಾ ಇದೆ ಅಂದರೆ, ಅದು ಯಾವುದೋ ಒಂದು ಪಿಕ್ಚರಲ್ಲಿ ಒಂದು ಹಾಡು ಕೇಳಿದ್ದೆ ನಾನು, ಕಳ್ಳರು ನಾವೆಲ್ಲರೂ ಮಾಮೂಲು ಬಂತ. ಹಾಗೆ ಕಳ್ಳರದ್ದೇ ಒಂದು ಎಲ್ಲ ಭ್ರಷ್ಟಾಚಾರಿಗಳೇ, ನೇರವಾಗಿ ಹೇಳಬೇಕು ಅಂದರೆ ಅವರೇ ಕುಸ್ತಿ. ಈಗ ಬೇರೆ ಪ್ರಜೆಗಳು ಇವತ್ತು 7 ಕೋಟಿ ಜನ ನೋಡಿ ನಗಾಡ ಹಂಗಾಗಿದೆ. ಯಾರೋ ಇಂಡಸ್ಟ್ರಿ ಮಾಡಿದನೋ, ಯಾರೋ ಇನ್ನೊಬ್ರು ಭ್ರಷ್ಟಾಚಾರ ಮಾಡೋದು ಅಧಿಕಾರಿಗಳದ್ದು, ಅದಕ್ಕೆ ಲೋಕಾಯುಕ್ತ ಇದೆ. ಓಕೆ ಸರ್, ಈಗ ನಡೀತಾ ಇರೋದು ಈ ಸಿಚುವೇಶನ್ನು, ಆ ರಸ್ತೆ ತಡೆ, ಆ ಗಲಾಟೆ, ಜನಗಳಿಗೆ ತೊಂದರೆ ಕೊಡುವಂಥದ್ದು, ಒಂಥರ ಈಗ ಬಿಡ್ತೀನಿ ಹಾವು ಮುಂಗ್ಸಿಗೆ ಆಟ ಅನ್ನಂಗೆ ತೋರಿಸೋಂಥದ್ದು, ಇದು ಏನ್ ಸರ್ ಇದು ನಿಜವಾಗ್ಲು? ಅದು ರಾಜಕೀಯ ಬೆಳವಣಿಗೆಗಳು ಬೇರೆ ಸರ್. ರಾಜಕೀಯ ಪಕ್ಷಗಳು ಏನಾಗ್ತದೆ, ನಿಷ್ಕ್ರಿಯರಾಗಿದ್ರೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಆಗೋದಿಲ್ಲ, ಜನರ ಗಮನ ಸೆಳೆಯೋದಕ್ಕೂ ಆಗೋದಿಲ್ಲ, ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಬೆಳವಣಿಗೆ ಹೇಗೆ ಅಂತಂದ್ರೆ ಈ ಚಳುವಳಿಗೆ ಜಾಗೃತರ ಆಗ್ತಾರೆ, ಆಗಿರ್ಬೇಕಾಗತ್ತೆ. ಇಲ್ದಿದ್ರೆ ಅವರ ವಿರೋಧ ಪಕ್ಷದ ಕೆಲಸನೇ ಇದರಲ್ಲೇ ಅವರೇ ವಿಫಲರಾಗ್ತಾರೆ. ಹಾಗಾಗಿ ಮಾಡ್ತಾರೆ, ರಾಜೀನಾಮೆ ಕೊಡಬೇಕು, ಒತ್ತಡ ಅಂತ ಹಾಕುವಂತದ್ದು. ಈಗ ನಡೀತಾ ಇರುವ ಪ್ರಕರಣ ಏನಿದೆ ಬೇಕು ಅನ್ನುವಂಥದ್ದು ಇನ್ನೂ ಆಳವಾದ ತನಿಖೆ ಅಗತ್ಯ ಇದೆ. ಹಾಗಾಗಿ ಅವರು ಸೂಕ್ತ ಅಧಿಕಾರಿ ಅಂತ, ಅಪ್ರಾಪ್ರಿಯೇಟ್ ಅಥಾರಿಟಿ ಅಂತ, ಈಗ ಮುಖ್ಯಮಂತ್ರಿ ಹುದ್ದೆಗೆ ನೇಮಕ ಮಾಡುವಂತವ್ರು ಅಂತ ಅನ್ನುವಾಗ ಅಪ್ರಾಪ್ರಿಯೇಟ್ ಅಥಾರಿಟಿ, ಹಾಗೆ ಸ್ಯಾಂಕ್ಷನ್ ಕೊಡೋಕು ಅಭಿಯೋಜನೆಗೆ ಅದಕ್ಕೂ ಸಹಿತ ಕಾಂಪಿಟೆಂಟ್ ಅಥಾರಿಟಿ, ಅದು ಘನವೆತ್ತ ರಾಜ್ಯಪಾಲರು ಇರ್ತಾರೆ. ಹಾಗಾಗಿ ಘನವೆತ್ತ ರಾಜ್ಯಪಾಲರ ಮುಂದೆ ಅದನ್ನ ಮೂವ್ ಮಾಡಿದ್ದಾರೆ. ಆ ಘನವೆತ್ತ ರಾಜ್ಯಪಾಲರೇನು ಶಾಸಕಾಂಗಕ್ಕೆ, ಕಾರ್ಯಾಂಗಕ್ಕೆ, ನ್ಯಾಯಾಂಗಕ್ಕೆ ಮೂರಕ್ಕೂ ಅವರೇ ಮುಖ್ಯಸ್ಥರಿರ್ತಾರೆ. ಅವ್ರ ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥದ್ದು, ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅದು ಸರಿಯಲ್ಲ. ಅವರು ಏನ್ ಪ್ರಕರಣಗಳಲ್ಲಿ ಮಾತಿನಲ್ಲಿ ರಾಜ್ಯಪಾಲರು ಅಂತ ಪದ ಬಳಸ್ತಕ್ಕಂಥದ್ದು ಇಲ್ಲ, ಅದು ಸರಿಯಲ್ಲ. ನನ್ನ ಪ್ರಾಮಾಣಿಕವಾಗಿ ಮಾತು, ಹಿಸ್ ಎಕ್ಸಲೆನ್ಸಿ ಅಂತ ಕರಿಬೇಕು ಸರ್, ಘನವೆತ್ತ ರಾಜ್ಯಪಾಲರು ಅಂತ ಅನ್ಬೇಕು. ಈ ಪ್ರಕರಣಕ್ಕೆ ರಾಜ್ಯಪಾಲರು ಅಥವಾ ರಾಜ್ಯಪಾಲರ ಹುದ್ದೆನ ಅದನ್ನ ಬಳಸಲೇಬೇಕು. ಅಪ್ರಾಪ್ರಿಯೇಟ್ ಆಫೀಸರ್ ಆಗ್ತಾರೆ. ಯಾವುದಕ್ಕೆ? ಸೆಕ್ಷನ್ ಕರ್ನಾಟಕಕ್ಕೆ ಸುಪ್ರೀಂ ಅಂದ್ರೆ ಅವರೇನೆ. ಈಗ ಹೌದು, ಯಾರಿರ್ತಾರೆ, ಸೆಕ್ರೆಟರಿ ಏನಿರ್ತಾರೆ ಅವ್ರನ್ನ ಪಾರ್ಟಿ ಮಾಡ್ಕೊಂಡು ಈಗ ಅವರ ಫೋಟೋಗಳಿಗೆ ಚಪ್ಪಲಿ ಹೊಡೆಯಂಥದ್ದು ಅಲ್ಲಿ ನೀವು ನೋಡ್ತಿರಲ್ಲ, ವಾಹಿನಿಗಳಲ್ಲೆಲ್ಲ ಬರ್ತಾ ಇರುತ್ತೆ. ರಾಜ್ಯಪಾಲರನ್ನ ಹಂಗಾರೆ ಏನು ಪ್ರಜಾಪ್ರಭುತ್ವದಲ್ಲಿ ಏನು ಗೌರವನೇ ಇಲ್ಲ ಅವರಿಗೆ, ಹಂಗಾರೆ ಪೋಸ್ಟಿಂಗ್ ಯಾಕಿರೋದು ರಾಜಕಾರಣಿಗಳ ಒಂದು ಲೆಕ್ಕಾಚಾರದಲ್ಲಿ? ನಾನು ನಿಮ್ಗೆ
ಈಗ ಮೊದಲೇ ಹೇಳ್ದೆ, ರಾಜ್ಯಪಾಲರು ಅನ್ನುವಂಥದ್ದು ಬಳಸದೆ ಸೂಕ್ತ ಅಲ್ಲ, ಬಳಸಬಾರ್ದು, ಅದು ಅಕ್ಷಮ್ಯ ಅಪರಾಧ ಸರ್ ಅದು. ಇನ್ನು ಅಂತದ್ರಲ್ಲಿ ತಾವು ಹೇಳಿರೋ ರೀತಿನಲ್ಲಿ ಮಾಡ್ತಕ್ಕಂಥದ್ದು ಯಾವುದೇ ಪಕ್ಷದಾರ ಆಗ್ಲಿ ಅವ್ರಿಗೆ ಸರಿ ಅಂತ ಅನ್ಸಿದ್ದು ಇತಿಮಿತಿ ಇದನ್ನ ಅವ್ರು ಇತಿಮಿತಿ ಒಳಗಡೆ ಮಾಡಿರ್ತಾರೆ. ಅವ್ರಿಗೆ ಸೂಕ್ತ ಅಂತ ಅಂದಿರೋದನ್ನ ಮಾಡಿದ್ರೆ ಈಗೇನ್ ನ್ಯಾಯಾಲಯದ ಮುಂದೆ ಇದ್ದಾರೆ, ನ್ಯಾಯಾಲಯದ ಮುಂದೆ ಅದನ್ನ ವಾದವನ್ನ ಮಂಡಿಸಿ ಅದನ್ನ ತಳ್ಳಿ ಹಾಕುವಂತಹದ್ದು ಆದೇಶವನ್ನ ಪಡ್ಕೊಂಡು ಬರೀ ಒಂದ್ ಮುಗುಳ್ನೆಗೆ ನಕ್ರ ಸಾಕು ನಾವು ಗೆದ್ವಿ ಅಂತ, ಅಷ್ಟೇ ಸಾಕು. ಅದಕ್ಕಿಂತ ಬೀದಿಗಿಳಿದು ಹೋರಾಟ ಮಾಡುವಂತದ್ದು ಆದ್ರೆ ಆ ಹುದ್ದೆಯ ವಿರುದ್ಧ ಅಲ್ಲ, ಮಾಡಬಾರ್ದು ಅದನ್ನ ಯಾವ ಪಕ್ಷದರೇ ಆಗ್ಲಿ ಸರ್. ಈಗ ನೋಡಿ ಅವ್ರ ಮೇಲೆ ಒಂದು ಆರೋಪ ಬಂತು, ಸರಿ ಅದನ್ನ ಕೊಟ್ಟಿದ್ದಾರೆ ತನಿಖೆಗೆ ಅಂತ, ಓಕೆ. ಇದಾದ್ಮೇಲೆ ಈಗ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರು ಅವ್ರ ಮೇಲೆ ಇವ್ರು ಮಾಡಿಲ್ವಾ, ಅವ್ರು ಮಾಡಿ ಹಿಂದೆ ಒಂದ್ಸರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಪತ್ರಕರ್ತ ಕ್ವಶನ್ ಮಾಡ್ತಾನೆ, ಭ್ರಷ್ಟಾಚಾರದ ಆರೋಪ ನಿಮ್ಮ ಮೇಲೂ ಬರ್ತಾ ಇದೆಯಲ್ಲ ಸರ್ ಅಂತ. ಎಸ್ ಎಂ ಕೃಷ್ಣ ಮೇಲೆ ಏನು ಬಂದಿರಲ್ವಾ ಅಂದ್ರೆ ಕಾಮನ್ ಅದು ಭ್ರಷ್ಟಾಚಾರಕ್ಕೆ ಮುಳ್ಳನ್ನ ಮುಳ್ಳಿಂದನೇ ತೆಗಿಯೋದು ಅನ್ನುವಂಥದ್ದು ಸಿದ್ಧಾಂತ ಇದಕ್ಕನ್ವಯ ಆಗಲ್ಲ. ನಾನ್ ಭ್ರಷ್ಟಾಚಾರಿ ಅಲ್ಲ ಅಂತ ಅವ್ರು ಹೇಳ್ಕೊಬೇಕು. ಇಲ್ಲ ಇದ್ರೆ ಆಯ್ತು, ಕಾನೂನು ಕ್ರಮ ಕೈಗೊಳ್ಳಿ, ಸೂಕ್ತವಾಗಿ ಸಾಬೀತುಪಡಿಸಿ ಅಂತ ಸವಾಲ್ ಹಾಕಬೇಕೇ ಹೊರತು ನಮ್ದೇನು ನಿಮಗೂ ಏನೋ ಮಸಿ ಎತ್ತಿದೆ ಅಥವಾ ನಿಮ್ಮ ಎಡೆನಲ್ಲೂ ಕಪ್ಪೆ ಬಿದ್ದಿದೆ, ನೊಣ ಬಿದ್ದಿದೆ, ಅದೆಲ್ಲ ಸೂಕ್ತ ಅಲ್ಲ ಹೇಳೋದು, ಹೇಳ್ಬಾರ್ದು. ನಮ್ದು ಬರೀ 14 ಸೈಟು, ಅಲ್ಲಿ 300 ಎಕರೆ ಮಾಡಿದ್ರಿ, 200 ಎಕರೆ ನೀವು ಮಾಡಿಲ್ವಾ, ಅವ್ರದನ್ನು ಪರಿಶೀಲಿಸ್ಲಿ, ಈ ತರದ್ದೆಲ್ಲ ನಡೀತಾ ಇದ್ರೆ ಹಾಗಾದ್ರೆ ಈಗ ಲೋಕಾಯುಕ್ತ ಇರ್ಬೋದು, ACB ಇತ್ತು, ಕೋರ್ಟ್ ಇದೆ, ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ಇನ್ನು ತಡೆಗಟ್ಟಕ್ಕೆ ಸಾಧ್ಯನೇ ಇಲ್ವಾ ಸರ್? ಈ ಪ್ರಕರಣದಲ್ಲಿ ಪ್ರಸ್ತುತ ಇರ್ತಕ್ಕಂಥದ್ದು ಪ್ರಕರಣದಲ್ಲಿ ಈಗ ಘನವೆತ್ತ ರಾಜ್ಯಪಾಲರು ಅದು ಕಾಂಪಿಟೆಂಟ್ ಅಥಾರಿಟಿನೂ ಆಗಿರೋದ್ರಿಂದ, ಅಪ್ರಾಪ್ರಿಯೇಟ್ ಅಥಾರಿಟಿನೂ ಆಗಿರೋದ್ರಿಂದ ತನಿಖೆಗೆ ಏನು ಆದೇಶ ಅಂತ ಮಾಡಿದ್ದಾರೆ ಅದರಲ್ಲಿ ಲೋಪ ಏನಿಲ್ಲ. ಆ ತನಿಖೆಗೆ ಆದೇಶ ಮಾಡೋಕ್ ಮುನ್ನ ದೂರ ಏನ್ ಸಲ್ಲಿಸಿದರೆ ದೂರಿಗೆ ಬೆಂಬಲಿತವಾಗಿ ದಾಖಲಾತಿಗಳನ್ನ ಒದಗಿಸಿಕೊಟ್ಟಿರ್ಬೇಕು. ಅವ್ರು ಅದನ್ನ ಪರಾಮರ್ಶಿಸಿ ನೋಡಿ ತನಿಖೆಗೆ ಸಾಕಷ್ಟಿದೆ, ಮೇಲ್ನೋಟಕ್ಕಿದೆ ಅಂತ ಪೂರ್ಣ ಶಿಕ್ಷೆ ಹಾಕುವಷ್ಟು ಸಾಕ್ಷ್ಯ ದಾಖಲೆ ಕೊಡ್ಬೇಕಾದದ್ದಿಲ್ಲ. ಅವರು ಈಗ ಖಾಸಗಿ ವ್ಯಕ್ತಿ ಎಷ್ಟನ್ನ ತೆಗಿಬಹುದು, ಎಷ್ಟನ್ನ ಕೊಡ್ಬೋದು, ಅಷ್ಟನ್ನ ಮಾತ್ರ ಒದಗಿಸ್ಕೊಡೋದಕ್ಕೆ ಸಾಧ್ಯ. ಇದು ಅದು ನೋಡ್ಬಿಟ್ಟು ಈಗ ಸೂಕ್ತ ತನಿಖೆ ಅಗತ್ಯ ಇದೆ, ಇದಕ್ಕೆ ಅನುಮೋದನೆ ಕೊಡ್ತೇನೆ ಅಂತ ಹೇಳಿ ಅಂತ ಆದೇಶ ಮಾಡೋದಿದೆಯಲ್ಲ, ಅದ್ರ ನಂತರದಲ್ಲಿ ಇವರು ಅದನ್ನ ತಗೊಂಡೋಗಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ನೇ ಹಾಕ್ತಾರೆ. ಅಲ್ಲಿ ಹಾಕಿದ್ಮೇಲೆ ಅದನ್ನ ತನಿಖೆಗೆ ರೆಫರ್ ಮಾಡ್ಬೇಕು ಲೋಕಾಯುಕ್ತ ಪೊಲೀಸ್ಗೆ. ಅವಾಗ್ಲೂ ಏನು ಅದನ್ನ ಯಾರೇನು ಅರೆಸ್ಟ್ ಮಾಡಲ್ಲ. ಹಾಗೆ ಲೋಕಾಯುಕ್ತ ಪೊಲೀಸಿಗೆ ಅದು ರೆಫರ್ ಆದ್ಮೇಲೆ ಅವರು ತನಿಖೆ ಮಾಡ್ತಾರೆ ಸರ್. ಆ ನಿಟ್ಟಿನಲ್ಲಿ ಸೂಕ್ತವಾಗಿ ತನಿಖೆ ಮಾಡಿ ಸಾಕ್ಷಿಗಳ ಹೇಳಿಕೆಯನ್ನ ಮಾಡ್ಕೊಳ್ತಾರೆ, ಸಾಕ್ಷ್ಯ ದಾಖಲೆಗಳನ್ನ ಕಲೆ ಹಾಕೊಳ್ತಾರೆ, ಎಲ್ಲದನ್ನು ಪೂರ್ಣವಾಗಿ ಎಲ್ಲ ಒಟ್ಟುಗೂಡಿಸಿ ಒಂದು ಅಂತಿಮವಾದದ್ದು ಫೈನಲ್ ರಿಪೋರ್ಟ್ ಅಂತ ಸಿದ್ಧಪಡಿಸ್ಕೊಂಡು ಅದನ್ನ ಉನ್ನತಾಧಿಕಾರಿಗಳ ಮುಂದೆ ಇಡ್ತಾರೆ. ಈಗ ADGP ಹೆಡ್ ಇಲ್ಲಿಗೆ, ಆ ADGP ಅವರು ಮತ್ತೆ ಯಾರು ಕಾಂಪಿಟೆಂಟ್ ಅಥಾರಿಟಿ, ಈಗ ಮುಖ್ಯಮಂತ್ರಿ ಆಗಿದ್ರು, ಬೇರೆ ಮಂತ್ರಿಗಳಾಗಿದ್ರು, ಕಾಂಪಿಟೆಂಟ್ ಅಥಾರಿಟಿ ನೇಮಕಾತಿದು ಘನವೆತ್ತ ರಾಜ್ಯಪಾಲರು ಆಗಿರೋದ್ರಿಂದ ಆ ಕಾಂಪಿಟೆಂಟ್ ಅಥಾರಿಟಿ ಮುಂದೆ ಅಭಿಯೋಜನೆಗೆ ನಮ್ಗೆ ಅನುಮೋದನೆ ಕೊಡಿ ಅಂತ ಮತ್ತೆ ಕೇಳ್ತಾರೆ. ಆವಾಗ ಅವ್ರು ಕೊಡ್ಬೋದು ಅಥವಾ ಸಾಕಾಗಿಲ್ಲ ಅಂತ ನಿರಾಕರಿಸ್ಬೋದು. ಕೊಟ್ರೆ ಅದನ್ನ ತಗೊಬಂದು ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರವನ್ನ ಸಲ್ಲಿಸ್ತಾರೆ. ದೋಷಾರೋಪಣಾ ಪತ್ರ ಸಲ್ಲಿಸಿದ ಮೇಲೆ ನ್ಯಾಯಾಲಯ ಅದನ್ನ ಕಾಗ್ನಿಜೆನ್ಸ್ ಅನ್ನ ತಗೊಳ್ತದೆ ಸರ್. ಸ್ಯಾಂಕ್ಷನ್ ಇದ್ರೆ ಕಾಗ್ನಿಜೆನ್ಸ್ ತಗೊಂಡ್ಮೇಲೆ ವಾರೆಂಟ್ ಅನ್ನಾದ್ರೂ ಹೊರಡಿಸ್ಬೋದು ಆರೋಪಿತರ ವಿರುದ್ಧ, ಅಥವಾ ಸಮನ್ಸ್ ಅನ್ನಾದ್ರೂ ಕೊಡ್ಬೋದು. ಅದು ನ್ಯಾಯಾಲಯಕ್ಕೆ ಬಿಟ್ಟಂತದ್ದು. ವಾರೆಂಟ್ ಆದ್ರೆ ಪೊಲೀಸು ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ, ನಾನ್ ಬೇಲಬಲ್ ಆಗಿರೋದ್ರಿಂದ ಕಸ್ಟಡಿಗೆ ಕಳಿಸ್ತಾರೆ. ಸಮನ್ಸ್ ಕಳಿಸಿ ಸಮನ್ಸಿನ ಮೇಲೆ ಆರೋಪಿಯನ್ನ ಹಾಜರಿಟ್ಕೊಂಡ್ರೆ ಸಮನ್ಸ್ ಮೇಲೆ ಹಾಜರಾದಂತ ಆರೋಪಿಗೆ ಜಾಮೀನಾದ್ರೂ ಕೊಡ್ಬೋದು, ಅಥವಾ ಅದು ಗಂಭೀರ ಅನ್ನೋದು ಕಂಡು ಬಂದ್ರೆ ನ್ಯಾಯಾಂಗ ಬಂಧನದಲ್ಲೂ ಸಹಿತ ಒಳಪಡಿಸ್ಬೋದು. ಇವರು ಸಾಕ್ಷ್ಯವನ್ನ ನಾಶ ಮಾಡ್ತಾರೆ, ಪ್ರಭಾವವನ್ನ ಬೀರ್ತಾರೆ ಅನ್ನುವಂಥದ್ದು ಇದ್ರೆ. ಸನ್ಮಾನ್ಯ ಯಡಿಯೂರಪ್ಪನವರ ಪ್ರಕರಣದಲ್ಲಿ ನ್ಯಾಯಾಲಯ ಅದನ್ನ ಕಸ್ಟಡಿಗೆ ತಗೊಂಡಂತಹದ್ದು, ಹಾಗಾಗಿ ಅದು ಒಂದ್ ರೀತಿ ಮುಂದುವರಿತು. ಕೊನೆಗೆ ಅದು ಮುಂದುವರಿತಾ ಇದ್ದಂತ ಸಂದರ್ಭ ಜಾಮೀನಾಯ್ತು ಸ್ವಲ್ಪ ದಿನಗಳ ನಂತರದಲ್ಲಿ. ಆದ್ರೆ ಅದು ಪ್ರಾಸಿಕ್ಯೂಷನ್ಗೆ ಏನದು ಪರ್ಮಿಷನ್ ಅನ್ನು ಕೊಡ್ಲಾಗಿತ್ತು,
ಅದು ಕೊಟ್ಟದ್ದು ಸೂಕ್ತವಾಗಿರ್ಲಿಲ್ಲ, ಸರಿಯಾಗಿರ್ಲಿಲ್ಲ ಅನ್ನುವ ಕಾರಣಕ್ಕೆ ಅದು ಹೋಯ್ತು ಕೇಸು. ಅದೊಂದು ಪರಿಣಾಮ. ಅದು ಈಗಿಂದು ಏನಿದೆ ಇದು ಕೊಟ್ಟಿದ್ದಾರೆ, ಸೂಕ್ತವಾಗಿಲ್ಲ ಅದನ್ನು ಪ್ರಶ್ನೆ ಮಾಡಿದ್ದಾರೆ ಈಗ ಹೈಕೋರ್ಟ್ನಲ್ಲಿ. ಆದ್ರೆ ಈಗೇನು ಸ್ಯಾಂಕ್ಷನ್ ಪ್ರಿಯರ್ ಸ್ಯಾಂಕ್ಷನ್ ಏನಿದೆ ಇದು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಕೇಸು ಅಪರಾಧ ಎಲ್ಲೂ ಹೊರಟೋಗಲ್ಲ. ಅದ್ ಸರಿ ಇಲ್ಲ ಅಂತಂದ್ರೆ ಮತ್ತೆ ವಾಪಸ್ಸೇ ಹೋಗುತ್ತೆ. ವಾಪಸ್ ಹೋಗಿ ಇಲ್ಲಿ ಏನ್ ಸರಿ ಇಲ್ಲ ಅನ್ನುವಂಥದ್ದು ಆದೇಶ ಇರುತ್ತೆ, ಏನ್ ಲೋಪಗಳಾಗಿದೆ, ಏನ್ ಗಮನಿಸಿಲ್ಲ, ಗಮನಿಸ್ಬೇಕಾದದ್ದನ್ನ ಯಾವ್ದನ್ನ ಚರ್ಚೆ ಮಾಡ್ಬೇಕಾದದ್ದನ್ನ ಚರ್ಚೆ ಮಾಡ್ಲಿಲ್ಲ, ಅಥವಾ ಆದೇಶ ಮಾಡಿರುವಂತದ್ದು ಸರಿಯಲ್ಲ ಅಂತ ಅನ್ಸಿದ್ರೆ ವಾಪಸ್ಸು ಅದನ್ನ ಮರುಮಂಡಿಸ್ತಾರೆ ಸರ್. ಮತ್ತೆ ಸ್ಯಾಂಕ್ಷನ್ ಕೊಡ್ಬೋದು. ನಾನ್ ನಡೆಸುವಂತದ್ದು ಪ್ರಕರಣಗಳಲ್ಲಿ ಕೆಲವೊಂದು ಬಂದಿದ್ದನ್ನ ನೋಡಿದೀನಿ 3-4 ಸರಿ ಮಂಡಿಸಿದ್ದಾರೆ, ಆದ್ರೂ ಕೊಟ್ಟಿಲ್ಲ ಆಫೀಸರು. ಈಗ ಮೇಲಧಿಕಾರಿ ಯಾರಿರ್ತಾರೆ, ಸೆಕ್ರೆಟರಿಯೇಟ್ ಅಲ್ಲಿ ಇರ್ತಾರೆ ಕೆಲವು ಅಧಿಕಾರಿಗಳಿಗೆ. ವಿಲೇಜ್ ಅಕೌಂಟೆಂಟ್, ರೇನ್ ಇನ್ಸ್ಪೆಕ್ಟರ್ ಇಂಥದ್ದಾದ್ರೆ ಜಿಲ್ಲಾಧಿಕಾರಿಗಳೇ ಅಪಾಯಿಂಟಿಂಗ್ ಅಥಾರಿಟಿ ಅವರೇ ಕೊಡ್ತಾರೆ. ಕೆಲವು ಇಲಾಖೆನಲ್ಲಿ ಕಮಿಷನರ್ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಸೆಕ್ರೆಟರಿಯೇಟ್ ನಲ್ಲಿ ಇರ್ತಾರೆ. ಅವರು ಕೊಡದಲೇನೆ ಹಿಡಿದಿಡುವಂತದ್ದು ಇದೆ. ಇಲ್ಲ ಕೊಡಕ್ಕಾಗಲ್ಲ, ಸಾಕಷ್ಟಿಲ್ಲ ಅಂತ ನಿರಾಕರಿಸಿ ವಾಪಸ್ ಕಳಿಸ್ತವು ಇದ್ದಾವೆ. ಅವುಗಳನ್ನ ಪುನಃ ಮಂಡಿಸ್ತಾರೆ. ಆ ತರ ನಡೀತಾನೆ ಇರ್ತದೆ. ಈ ಇನ್ನೊಂದು ಪಕ್ಷದವ್ರ ಮೇಲೆ ಮಾಡ್ತಾ ಇರುವಂತದ್ದು ಇದೆಯಲ್ಲ, ಎರಡೂ ಒಂದೇ ಅಲ್ಲ ಸರ್, ಎರಡೂ ಭಿನ್ನ. ಈ ತನಿಖೆ ಮಾಡೋದಕ್ಕಾಗಿ ಅಪ್ರಾಪ್ರಿಯೇಟ್ ಅಥಾರಿಟಿ ಕೇಳೋದು ಬೇರೆ, ತನಿಖೆಗೆ ಅನುಮೋದನೆ ಕೇಳುವಂತದ್ದೇ ಬೇರೆ. ತನಿಖೆ ಎಲ್ಲ ಮಾಡಿ ಅಭಿಯೋಜನೆಗೆ ಒಳಪಡಿಸುವ ಸಂದರ್ಭದಲ್ಲಿ ಪ್ರಿಯರ್ ಸ್ಯಾಂಕ್ಷನ್ ಕೇಳುವಂತದ್ದೇ ಬೇರೆ. ಈ ಪ್ರಾರಂಭದಲ್ಲಿ ತನಿಖೆಗೆ ಮುನ್ನ ಆದ್ರೆ ಕೆಲವೇ ದಾಖಲಾತಿಗಳು ಇರ್ತವೆ. ದೂರು ಏನಿರ್ತದೆ ಅದನ್ನು ನೋಡಿ, ಒದಗಿಸ್ಕೊಟ್ಟ ದಾಖಲಾತಿನ ನೋಡಿ ತನಿಖೆ ಮಾಡೋದಕ್ಕೆ ಸೂಕ್ತನ ಅಂತ ಅನುಮೋದನೆ ಕೊಡೋದು ಬೇಗ ಕೊಡ್ಬೋದು. ಆದ್ರೆ ತನಿಖೆ ಎಲ್ಲಾ ಮಾಡಿ ಸಾಕ್ಷ್ಯ ಕಲೆ ಹಾಕಿದ್ರೆ ಅದು ವಾಲ್ಯೂಮ್ಸ್, ಬಹಳಷ್ಟು ಪುಟಗಳು, ಸಾವಿರಾರು ಪುಟಗಳ ದಾಖಲಾತಿಗಳು ಇರ್ತದೆ. ಅದನ್ನೆಲ್ಲಾ ನೋಡಿ ಅದನ್ನ ಪರಾಮರ್ಶಿಸಿ ಅದು ಸೂಕ್ತವಾಗಿದೆಯಾ ಅಂತ ನೋಡುವಂತದಕ್ಕೆ ಲೀಸರ್ ಆಗಿ ಸಮಯ ಬೇಕಾಗ್ತದೆ. ಅದನ್ನ ಯಾವಾಗ ಬೇಕಾದ್ರೂ ಕೊಡ್ಬೋದು, ಯಾವಾಗ ಬೇಕಾದ್ರೂ ನಿರಾಕರಿಸ್ಬೋದು. ಆದ್ರೆ ಒಂದು ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಕ್ಷಮ ಪ್ರಾಧಿಕಾರಿ ಯಾರಿರ್ತಾರೋ ಅವ್ರು ಕೊಡೋಕ್ ಮುನ್ನ ಅವ್ರನ್ನ ಅಲ್ಲಿ ಕೂರ್ಸಿರ್ತಕ್ಕಂಥ ಯಾರಿರ್ತಾರೆ ಅದು ಗಟ್ಟಿಯಾಗಿ ಬಹಳ ಸಮಯ ಕೂರೋದಕ್ಕೆ ಸಾಧ್ಯ ಇದ್ರೆ ಸರಿ. ಹಾಗಿಲ್ಲ ಅಂತ ಸಂದರ್ಭದಲ್ಲಿ ಯಾರ ಮರ್ಜಿನಲ್ಲಿ ಕಾರ್ಯನಿರ್ವಹಿಸ್ಬೇಕಾಗ್ತದೆ. ಆವಾಗ ಆ ಒಲುಮೆನೂ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅದು ವಾಸ್ತವ, ಕಟು ಸತ್ಯ, ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆದ್ರೆ ವೃಥಾ ಆರೋಪ ಮಾಡೋದು ಅದು ಸರಿಯಲ್ಲ. ಯಾಕೆಂದ್ರೆ ಪ್ರತಿಯೊಂದು ಸಹಿತ ನ್ಯಾಯಾಲಯದ ಮುಂದೆ ಪ್ರಶ್ನೆ ಮಾಡ್ಬೋದು, ಸರಿ ಇಲ್ಲ ಅಂತಂದು ಇದನ್ನು ತಳ್ಳಿ ಹಾಕ್ಸ್ಬೋದು, ನ್ಯಾಯ ಪಡ್ಕೊಳ್ಳೋದಕ್ಕೆ ಅವಕಾಶನೇ ಇದೆ. ಅದು ಕಾನೂನಲ್ಲಿ ಗೊತ್ತಿರೋದು. ಆ ಗೊತ್ತಿರುವ ಮಾರ್ಗದಲ್ಲಿ ನ್ಯಾಯ ಪಡ್ಕೊಳ್ಬೇಕೇ ಹೊರತು ಗೆದ್ದು ಬೀಗ್ಬೋದು. ಅದನ್ನ ಬಿಟ್ಟು ಬೇರೆ ಅನ್ಯತಾ ಹಾದಿ ಬೀದಿನಲ್ಲೆಲ್ಲ ಮಾತನಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸೂಕ್ತನೂ ಅಲ್ಲ, ಶೋಭೆನೂ ಅಲ್ಲ. ಮತ್ತೆ ಆ ಘನವೆತ್ತ ರಾಜ್ಯಪಾಲರ ಹುದ್ದೆ ಘನವೆತ್ತದ ಹುದ್ದೆ. ಅದ್ರ ಬಗ್ಗೆ ಯಾರೂ ಅಲ್ಲಿ ಲೋಪ ಆಗ್ಲಿ ಆಗದೆ ಇರ್ಲಿ, ಅವ್ರು ಮಾಡಿದ್ ಸರಿ ಇರ್ಲಿ, ಸರಿ ಇಲ್ಲದೆ ಹೋಗ್ಲಿ, ಅವರ ದೃಷ್ಟಿನಲ್ಲಿ ಸರಿ, ಎದುರುಗಡೆಯವ್ರ ದೃಷ್ಟಿನಲ್ಲಿ, ಆರೋಪಿ ದೃಷ್ಟಿನಲ್ಲಿ, ಆರೋಪಿ ಬೆಂಬಲಿಗರ ದೃಷ್ಟಿನಲ್ಲಿ ಸರಿ ಇಲ್ಲದೆ ಇರ್ಬೋದು. ಪ್ರತಿಯೊಂದು ನ್ಯಾಯಾಲಯದಲ್ಲಿ ಪ್ರಕರಣಗಳು ಆಗ್ತದೆ. ಅದು ತೀರ್ಪು ಅವ್ರಿಗೆ ಸರಿ ಅಂತ ಅನ್ಸಿದ್ದನ್ನ ಮಾಡಿರ್ತಾರೆ. ಯಾರು ಬಾಧಿತರಾಗ್ತಾರೆ ಅವ್ರು ಆ ರೀತಿ ಎಲ್ಲ ಮಾತಾಡ್ಕೊಂತ ಹೋದ್ರೆ ಹೇಗೆ ನ್ಯಾಯಾಲಯಗಳಿಗೆ? ಹೇಗೆ ಈಗ ನ್ಯಾಯಾಧೀಶರ ಮೇಲೆ ಆ ಥರದ್ದು ಎಲ್ಲೂ ನಡೆದಿಲ್ಲ. ಸುಪ್ರೀಂ ಕೋರ್ಟಿಂದ ಇಲ್ಲಿವರೆಗೆ ನ್ಯಾಯಾಧೀಶರ ಬಗ್ಗೆ ಏನು ನಡೆದಿಲ್ಲ. ಆದರೆ ಘನತೆವೆತ್ತ ರಾಜ್ಯಪಾಲರ ಬಗ್ಗೆ ಅಷ್ಟು ಕೆಳಮಟ್ಟಕ್ಕೆ ಇಳಿದು ಅವಹೇಳನಕಾರಿಯಾಗಿ ಬೈತಕ್ಕಂಥದ್ದು. ಒಬ್ಬ ಮಿನಿಸ್ಟರ್ ಕೇಳ್ತಾನೆ, ರಾಜ್ಯಪಾಲರೇ ನಿಮಗೆ ಮಾನ ಮರ್ಯಾದೆ ಇದೆಯಾ ಇನ್ನ ಮಾಡೋದಕ್ಕೆ ಅಂತ. ಇದೆಲ್ಲ ಎಷ್ಟು ಸರಿ ಸರ್? ಕೇಳೋರಿಗೆ ತಿರುಗಿ ಆ ಪ್ರಶ್ನೆ ಕೇಳಿದ್ರೆ ಹೇಗೆ ಅನ್ನೋದು ಯೋಚನೆ. ಯಾಕೆಂದ್ರೆ ನ್ಯಾಯಾಲಯಗಳ ಬಗ್ಗೆ ಏನಾಗ್ತದೆ, ತೀರ್ಪು, ನ್ಯಾಯಾಧೀಶರ ಬಗ್ಗೆ, ನ್ಯಾಯಾಂಗದ ಬಗ್ಗೆ ಹಗುರವಾಗಿ ಮಾತನಾಡಿದ್ರೆ, ಪ್ರಶ್ನೆ ಮಾಡಿದ್ರೆ, ಪ್ರಶ್ನೆ ಮಾಡೋದಕ್ಕಿದೆ. ಕೆಳಗಡೆ ನ್ಯಾಯಾಧೀಶರು ಮಾಡಿದ್ದ ತೀರ್ಪನ್ನ ಹೊಗಳಾಡೋದಕ್ಕೆ ಅವಕಾಶ ಇದೆ. ಎಲ್ಲಿ? ಅವರ ಮೇಲ್ಗಡೆ ನ್ಯಾಯಾಲಯದಲ್ಲಿ, ಮೇಲ್ಮನವಿ ನ್ಯಾಯಾಲಯದಲ್ಲಿ ಕೆಳಗಡೆ ನ್ಯಾಯಾಧೀಶರಿಗೆ ಅವರಿಗೆ ತಿಳುವಳಿಕೆನೇ ಇಲ್ಲ, ಅವರಿಗೆ ಬುದ್ಧಿನೇ ಇಲ್ಲ, ಅವ್ರ ಮೈಂಡ್ ಅಪ್ಲೈನೇ ಮಾಡಿಲ್ಲ, ಏನೇ ನೋಡ್ಬೇಕಾಗಿದ್ದು ನೋಡ್ಲೇ ಇಲ್ಲ,
ಅವ್ರ ತಿಳುವಳಿಕೆ ಮಟ್ಟ ಸಾಕಾಗಿಲ್ಲ, ಏನು ಬೇಕಾದ್ರೂ ಅನ್ನಬಹುದು ಸರ್. ಪಾರ್ಲಿಮೆಂಟರಿ ವರ್ಡ್ಸ್ ಅನ್ನ ಬಳಸಿ, ಅದು ಮೇಲ್ಮನವಿ ನ್ಯಾಯಾಲಯದಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲೂ ಕೂಡ ಆಗುವಾಗಿಲ್ಲ. ಅದು ನ್ಯಾಯಾಂಗ ನಿಂದನೆ ಅಂತ ಆಗ್ತದೆ ಬೇರೆ ಕಡೆ ಅದ್ರ ಬಗ್ಗೆ ಹಗುರವಾಗಿ ಮಾತನಾಡಿದ್ರೆ. ಮಾಡುವಾಗಿಲ್ಲ, ಅದ್ರ ಮೇಲ್ಗಡೆ ತಗೊಂಡೋಗಿ ಸೆಟಸೈಡ್ ನ ಮಾಡಿಸ್ಕೊಬಹುದು. ಲೋಕಾಯುಕ್ತ ಸಂಸ್ಥೆ ಬಗ್ಗೆನೂ ಅಷ್ಟೇ, ಘನವೇತ ರಾಜ್ಯಪಾಲರ ಬಗ್ಗೆ ಘನವೇತರ ರಾಜ್ಯಪಾಲರ ಬಗ್ಗೆ ಮಾತನಾಡೋದಾದ್ರೆ ಸೆಡಿಷನ್ ಅಂತ ಆಗುತ್ತೆ, ಮಾತಾಡಬಾರ್ದು. ಹಾಗೇನೆ ಲೋಕಾಯುಕ್ತ ಸಂಸ್ಥೆ ಬಗ್ಗೆನೂ ಸಹಿತ ಕಂಟೆಂಪ್ಟಿಗೂ ಅವಕಾಶ ಇದೆ. ಅದ್ರ ಬಗ್ಗೆನೂ ಮಾತನಾಡೋದಕ್ಕೆ ಆಗೋದಿಲ್ಲ ಸರ್, ಮಾತನಾಡಬಾರ್ದು, ಹಾಗೆ ದೂರಬಾರ್ದು. ಈಗ ನ್ಯಾಯಾಂಗದ ವಿರುದ್ಧ ಮಾತಾಡಿದ್ರೆ ಏನೆಲ್ಲ ಕ್ರಮ ಕೈಗೊಳ್ಬಹುದು, ಆ ಎಲ್ಲ ಕ್ರಮ ಕೈಗೊಳ್ಳೋದಕ್ಕೆ ಲೋಕಾಯುಕ್ತ ಸಂಸ್ಥೆಗೂ ಇದೆ. ಲೋಕಾಯುಕ್ತ ಪೊಲೀಸ್ಗೆಲ್ಲ, ಲೋಕಾಯುಕ್ತ ಸಂಸ್ಥೆಗಿದೆ. ಹಾಗೆ ಘನವೇತ ರಾಜ್ಯಪಾಲರಿಗೂ ಸಹ ಇದೆ ಸರ್. ಈಗ ಅಷ್ಟು ಒಂದು ಕಾನೂನು ಮಾಡಿದಾಗ ಸಂವಿಧಾನದಲ್ಲೇ ಘನತೆವೆತ್ತ ಅಂತ ಎಷ್ಟು ದೊಡ್ಡ ಒಂದು ವರ್ಡ್ ಕೊಟ್ಟಿದ್ದಾರೆ. ಇವತ್ತು ರಾಜ್ಯಪಾಲರ ವಿರುದ್ಧವಾಗಿ ಮಾತನಾಡೋಂಥದ್ದು ಒಂದು ಅಲ್ಲ, ನೀವು ಹೇಳಂಗೆ ಬೇರೆ ಭಾಷೆಯನ್ನು ಬಳಸಲಿ ಅವರು, ಪಾರ್ಲಿಮೆಂಟ್ರಿ ವರ್ಡ್ ಓಕೆ, ಬೇರೆ ಬೇರೆ ಥರ. ಈಗ ಅವರು ಫೋಟೋಕ್ಕೆಲ್ಲ ಚಪ್ಪಲಿ ಹೊಡೆಯೋದು, ಬೆಂಕಿ ಹಾಕೋದು ನಡು ರೋಡಲ್ಲಿ ಕೂತ್ಕೊಂಡು, ಅವರು ಯಾವುದೋ ಒಂದು ಪಾರ್ಟಿಯ ಪರ, ಇವರು ಪಾರ್ಟಿಯ ಪರ, ಇವರು ಅಧಿಕಾರ ಮಾಡಿದಾಗ ಅಥವಾ ವಿರೋಧ ಪಕ್ಷ ಇದ್ದಾಗ ಆ ಥರದ್ದು ನಡೆದದ್ದು ಗೊತ್ತಿಲ್ಲ. ಇಂಥ ಪಾರ್ಟಿಯ ಪರ ಅವರು ಅಂತ ಯಾವ ಪಾರ್ಟಿಯ ಪರವಾಗಿಯಾರು ಇರಲಿ, ಅವರು ಸಂವಿಧಾನಾತ್ಮಕವಾಗಿ ಅಲ್ಲಿ ಬಂದಿದ್ದಾರೆ. ಅವ್ರಿಗಿರುವ ಅಧಿಕಾರವನ್ನ ಅವರು ನಿಭಾಯಿಸಿದ್ದಾರೆ, ಅಧಿಕಾರ ಚಲಾಯಿಸಿದ್ದಾರೆ. ಈಗ ನಿಮ್ಮಲ್ಲೇ ಪ್ರಶ್ನೆ ಮಾಡಿದ್ದಾರೆ, ನಿಮ್ಮಲ್ಲೇ ಮ್ಯಾಜಿಸ್ಟ್ರೇಟ್ ಹಂಗಾರೆ ಓಟ್ ಹಾಕಿ ಹಾಕ್ತಾ ಇರ್ತಾನೆ. ಹೌದು. ಒಂದ್ ವೇಳೆ ಅವರು ಏನು ಅನುಮೋದನೆ ಕೊಟ್ಟಿದ್ದಾರೆ ಅದು ಸರಿ ಅಂತ ಎತ್ತಿ ಹಿಡಿದ್ರೆ ನ್ಯಾಯಾಲಯದಲ್ಲಿ ಅವಾಗೇನ್ ಅನ್ಬೇಕು? ಯಾವ್ದನ್ನ ಸರಿ ಇಲ್ಲ ಅಂತ ಇದ್ರೆ ಅದು ಸರಿ ಅಂತ ಎತ್ತಿ ಹಿಡಿಯಲ್ಪಟ್ರೆ ಅವತ್ತೇನು ಅಲ್ವಾ? ಅಲ್ಲಿವರೆಗೂ ಕಾಯ್ಬೇಕು, ನೋಡ್ಬೇಕು ಏನಾಗ್ತದೆ ಅಂತ. ಅದು ಪಿಟಿಷನ್ ಅಲೋ ಆದ್ರೆ ರಿಟ್ ಪಿಟಿಷನ್ ಅಲೋ ಆದ್ರೆ ಪುನಃ ಮಂಡಿಸ್ತಾರೆ. ಅಲ್ಲಿ ಏನ್ ಅಬ್ಸರ್ವೇಷನ್ ಇರುತ್ತೆ ಅದನ್ನ ಪಾಲನೆ ಮಾಡಿ ಮಂಡಿಸ್ತಾರೆ. ಕೇಸ್ ಎಲ್ಲೂ ಹೋಗಲ್ಲ, ಕಾಯ್ಕೊಂಡೇ ಇರುತ್ತೆ ಅದು, ಆಯ್ತಾ? ಆದ್ಮೇಲೆ ನಂತರದಲ್ಲಿ ಒಂದ್ ವೇಳೆ ಕೊಟ್ಟಿರೋದು ಸರಿ ಅನ್ನೋದಿದ್ರೆ ಅದನ್ನ ಏನ್ ಈಗ ಸಲ್ಲಿಸಿದ್ದಾರೆ ನ್ಯಾಯಾಲಯದಲ್ಲಿ ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆಯೋ ಅದು ಮುಂದುವರಿತದೆ. ಈಗ ಇನ್ನೊಂದು ಏನಂದ್ರೆ ನೋಡಿ, ಈಗ ಹಾಲಿ ಮುಖ್ಯಮಂತ್ರಿ ಮೇಲೆ 51 ಕೇಸ್ ಇದಾವೆ, ಅವನ್ನೆಲ್ಲ ಹಂಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಈಗ ಯಾವುದೋ ಕೇಸು ನವೆಂಬರ್ನಲ್ಲೇ ಕೊಟ್ಟಿದ್ದು ರಾಜ್ಯಪಾಲರಿಗೆ, ಮಾಜಿ ಮುಖ್ಯಮಂತ್ರಿದು, ಅದನ್ನ ಪರಿಗಣನೆಗೆ ತಗೊಂಡಿಲ್ಲ ಅವರು, ಡಿಸೆಂಬರಲ್ಲಿ ಕೊಟ್ಟಿದ್ದನ್ನು ತಗೊಂಡಾರೆ ಅಂತ ಹೇಳ್ತಾರೆ. ಇದೇನು? ನಾನು ಮೊದಲೇ ಹೇಳಿದೆ, ಎರಡಕ್ಕೂ ಭಿನ್ನ ಆಗೋದು ಹೇಗೆ ಅಂತಂದ್ರೆ, ತನಿಖೆಗೆ ಅನುಮೋದನೆ ತಗೊಳ್ಳೋದು ಬೇರೆ ಸೆಕ್ಷನ್ 17A ಪ್ರಕಾರ, ಹಾಗೆ ಸೆಕ್ಷನ್ 19 ನಲ್ಲಿ ಅಭಿಯೋಜನೆಗೆ ಪೂರ್ವಾನುಮತಿ ಕೊಡುವಂತಹದ್ದೇ ಬೇರೆ. ಎರಡಕ್ಕೂ ಭಿನ್ನ ಆಗ್ತದೆ. ಒಂದು ಸರಳವಾಗಿ ಆಗುವಂತಹದ್ದು, ಇನ್ನೊಂದು ಕ್ಲಿಷ್ಟಕರವಾದದ್ದು ಕೆಲಸ ಇರ್ತದೆ, ಸಾಕ್ಷ್ಯ ದಾಖಲೆಗಳು ಜಾಸ್ತಿ ಇರ್ತವೆ, ಹಾಗಾಗಿ ಸಮಯ ಹಿಡಿಬಹುದು. ಒಂದು. ಎರಡನೆಯದು ಬಹಳಷ್ಟು ವಿಚಾರಗಳಿರ್ತವೆ. ಒಂದು ಕಾರ್ಯಭಾರದ ಒತ್ತಡ ಅದು ಇರ್ಬೋದು, ಒಂದು ಸೂಕ್ತ ಕಾಲದಲ್ಲೇನೆ ಕೊಡಬೇಕು ಅನ್ನೋಂಥ ಕಾಯ್ದೆನಲ್ಲಿ 6 ತಿಂಗಳೊಳಗಡೆ ಕೆಲವು ಕೇಸ್ ಮುಗಿಬೇಕು ಅನ್ನುವಂಥದ್ದಿದೆ, ಮುಗಿಯೋದೇ ಇಲ್ಲ. 1 ವರ್ಷದಲ್ಲಿ ಮುಗಿಬೇಕು ಅಂತಂದಿದ್ರೆ ಮುಗಿಯೋದಿಲ್ಲ, ಯಾಕೆಂದ್ರೆ ಎಲ್ಲ ವ್ಯವಸ್ಥೆ ಅಷ್ಟು ಸರಿಯಾಗಿಲ್ಲ. ನ್ಯಾಯಾಲಯಗಳು ಸಾಕಷ್ಟು ಸಂಖ್ಯೆಯ ನ್ಯಾಯಾಲಯಗಳಿಲ್ಲ, ಸಾಕಷ್ಟು ಸಂಖ್ಯೆಯ ನ್ಯಾಯಾಧೀಶರಿಲ್ಲ, ಇದ್ರೂ ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿ ವರ್ಗದವರು, ಸವಲತ್ತುಗಳಿಲ್ಲ, ಇದಿದೆ. ಇದ್ರ ಜೊತೆನಲ್ಲಿ ಒಂದು ಪ್ರಕರಣವನ್ನ ನಡೆಸೋದಕ್ಕೆ ದಾಖಲಾತಿಗಳು ಬೇಕಾಗತ್ತೆ. ದಾಖಲಾತಿಗಳು ಬೇಕು ಅಂದ್ರೆ ಸಂಬಂಧಪಟ್ಟ ಕಚೇರಿಗೆ ಅರ್ಜಿ ಹಾಕ್ಬೇಕು. ಅರ್ಜಿ ಹಾಕಿದ್ರೆ ಅದ್ರ ನಕಲನ್ನ ಕೊಡೋದಕ್ಕೆ ವರ್ಷಾನುಗಟ್ಲೆ. ಇನ್ ಕೆಲವರು ನಕಲು ಆ ಟೇಬಲ್ ನಲ್ಲೇ ಇದ್ರು ಹುಡುಕಿ ತಕ್ಕೊಡೋದೇ ಇಲ್ಲ. ಇನ್ನು ಕೆಲವು ಇಲ್ಲ ಇಲ್ಲ ಅಂತಲೇ ಹೇಳ್ಕೊಂಡು ಕಾಲ ತಳ್ತಿರ್ತಾರೆ. ತಗೊಳ್ಳೋದು ದಣಿವು, ಖರ್ಚು, ಸಮಯ. ಹಾಗಾಗಿ ಆ ದಾಖಲೆ ಸಿಕ್ಕಿದ್ಮೇಲೆ ಮತ್ತೆ ಅದನ್ನ ನೋಡ್ಕೊಂಡು ಇನ್ನೊಂದು ದಾಖಲೆ ಬೇಕಾಗುತ್ತೆ. ಒಂದು ದಾಖಲೆಯನ್ನ ಪರಿಶೀಲನೆ ಮಾಡಿದ್ಮೇಲೆನೆ ಅದು ಇನ್ನೊಂದಕ್ಕೆ ತೋರಿಸುವಂಥದ್ದು. ಹಾಗಾಗಿ ಅವೆಲ್ಲವನ್ನೂ ತಗೊಂಡು ನ್ಯಾಯಾಲಯಕ್ಕೆ ಮಂಡಿಸುವಾಗ ಮತ್ತೆ ವಿವರವಾಗಿ ವಿಚಾರಣೆಗೆ ಒಳಪಡಿಸುವಾಗ, ವಿಚಾರಣೆಯನ್ನು ಮಾಡೋದು, ವಾದವನ್ನು ಆಲಿಸಿ ತೀರ್ಪು ನೀಡುವಾಗ ಸಮಯ ಹಿಡಿತದೆ. ಬಹಳಷ್ಟು ಪ್ರಕರಣಗಳು ಆದಾಗ ಸಹಜವಾಗಿ ಸಮಯ ಅದು ಹಿಡಿತದೆ ಸರ್. ಅದು ಒಂದೇ ಪ್ರಕರಣಕ್ಕೆ ಅನ್ನುವಂಥದ್ದಲ್ಲ. ಮತ್ತೆ ಈಗ ನಾವುಗಳು ಏನ್ ಮಾಡ್ತೀವಿ, ವಕೀಲರಾಗಿ ಇದ್ದಾಗ ರೈತರು ಹೇಗ್ ಮಾಡ್ತಾರೋ, ಪ್ರತಿಯೊಬ್ರು ಅವ್ರವ್ರ ಕೆಲಸದಲ್ಲಿ ಏನ್ ಜಾಣತನ ತೋರಿಸ್ತಾರೋ ಅದನ್ನ ಸಹಜವಾಗಿ ವಕೀಲರು ಮಾಡ್ಲೇಬೇಕಾಗುತ್ತೆ ಸರ್. ರೈತರು ಭತ್ತವನ್ನ ಕಣದಲ್ಲಿ ರಾಶಿ ಹಾಕೊಂಡು ಏನು ಒಕ್ಕಣೆ ಮಾಡಿದಂಥದ್ದು ರಾಶಿ ಹಾಕೊಂಡು ಕಾಯ್ತಾ ಇರ್ತಾರೆ ಸರ್. ಗಾಳಿ ಬಂದಾಗ್ಲೇ ರಾಶಿ ತೂರೋದು. ಸುಮ್ಮನೆ ರಾಶಿ ತೂರಿದ್ರೆ ಭತ್ತ ಸಿಗಲ್ಲ, ಭತ್ತ ಒಟ್ಟು ಎಲ್ಲ ಒಟ್ಟಿಗೆ ಇರುತ್ತೆ ಗಾಳಿ ಬಂದ. ಹಾಗಾಗಿ
ಮತ್ತೆ ನ್ಯಾಯಾಧೀಶರುಗಳಾದ್ರೂ ಕೂಡ ಅವರು ಹ್ಯೂಮನ್ ಬೀಯಿಂಗ್ಸ್. ಕೆಲವರು ಸಬ್ಮಿಷನ್ ಅನ್ನ ಏನು ಆಲ್ಸೋದಕ್ಕೆ ಕೆಲವ್ರಿಗೆ ಇಚ್ಛೆ ಆಗ್ಬೋದು, ಕೆಲವ್ರ ಸಬ್ಮಿಷನ್ ಆಲ್ಸೋಕೆ ಆಗದಂತದ್ದು ಸಬ್ಮಿಷನ್ಗಳು ಅಂತ ಇರ್ಬೋದು. ಈಗ ಒಂದು ಪ್ರಕರಣ ಇವತ್ತು ಹಾಕಿದ್ರೆ ಅದು ಒಂದ್ ಕಡೆ ಕೋರ್ಟಿಗೆ ಹೋದ್ರೆ ಒಂದ್ ರೀತಿ ತೀರ್ಪು ಬರುವ ಸಾಧ್ಯತೆ ಇದೆ. ಪ್ರಕರಣವನ್ನ ಇವತ್ತೇ ಇನ್ನೊಂದು ಹಾಕಿದ್ರೆ ಅದು ಇನ್ನೊಂದ್ ಕಡೆಗೆ ಹೋದ್ರೆ ಅದು ಇನ್ನೊಂದು ರೀತಿಯ ತೀರ್ಪು ಬರೋದಿದೆ. ಇವತ್ತು ತೀರ್ಪು ಬಂದ್ರೆ ನಾಳೆ ತೀರ್ಪು ಬಂದ್ರೆ ಒಂದೇ ಪ್ರಕರಣ ಇವತ್ತು ತೀರ್ಪು ಬಂದ್ರೆ ಒಂದ್ ತರಗ ಆಗತ್ತೆ, ನಾಳೆದಾದ್ರೆ ಇನ್ನೊಂದ್ ತರಕ ಆಗತ್ತೆ. ಯಾಕಂದ್ರೆ ಕೋರ್ಟ್ ಆಫ್ ರೆಕಾರ್ಡ್ಸ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳ ತೀರ್ಪುಗಳು ಏನಿರ್ತದೆ ಅದನ್ನ ನಾವು ಈ ನ್ಯಾಯಾಲಯಕ್ಕೆ ಗಮನಕ್ಕೆ ತರುವಂತಹದ್ದು ಅದೆಲ್ಲದೂ ಪರಿಣಾಮ ಬೀರುತ್ತೆ ಸರ್. ಹಾಗಾಗಿ ನಮ್ಗೆ ಯಾವ ವಾತಾವರಣ ಸೂಕ್ತ, ನಾವು ಪೂರ್ಣ ಪ್ರಿಪೇರ್ ಆಗೋದು ಹೇಗೆ, ಮತ್ತೆ ಹೈಕೋರ್ಟ್ ಅಲ್ಲೂ ಸುಪ್ರೀಂ ಕೋರ್ಟ್ ನಲ್ಲೂ ನಮ್ಗೆ ವಿರುದ್ಧವಾದದ್ದು ಒಂದು ಡಿಸಿಷನ್ ಬಂದಿರುತ್ತೆ ಸರ್. ಆ ಡಿಸಿಷನ್ ಬಂದಾಗ ನಾನು ಆ ಪ್ರಕರಣವನ್ನ ಆಗ್ಲೇ ಮುಗಿಸೋದಕ್ಕೆ ಹೋದ್ರೆ ಅದ್ರ ಬಿಸಿ ನನಗೆ ತಟ್ಟತ್ತೆ, ನನ್ನ ಕಕ್ಷಿಗಾರರಿಗೆ ನಷ್ಟ ಆಗತ್ತೆ. ಸಹಜವಾಗಿ ಅದನ್ನ ಎಳೆಯೋದಕ್ಕೆ ಅಂದ್ರೆ ಏನೋ ಒಂದು ರೂಲಿಂಗ್ ಬಂದಿರುತ್ತೆ, ಆ ರೂಲಿಂಗು ಓವರ್ ರೂಲ್ ಆಗುವವರೆಗೆ ನಾವು ಕಾಯ್ಕೊಂಡು ಕೂರೋದ್ರಲ್ಲಿ ಅದರಲ್ಲಿ ಜಾಣತನ ಇದೆ. ಅದು ಎಲ್ಲಾ ಟ್ಯಾಕ್ಟಿಕ್ಸ್ ನ ಎಲ್ಲಾ ವಕೀಲರುಗಳು ಮಾಡ್ತಾರೆ. ಮಾಡದೆ ಹೋದ್ರೆ ಅದು ವಕೀಲರು ಅನ್ನೋ ಆಗಲ್ಲ. ಯಾವ ಕೇಸು ಮುಂದೆ ಬರ್ಬೇಕು, ಯಾವ ಕೇಸು ತಳದಲ್ಲೇ ಇರ್ಬೇಕು, ಯಾವ್ದಕ್ಕೆ ಸಮಯ ಕೇಳಬೇಕು, ಯಾವುದಕ್ಕೆ ಸಮಯ ಕೇಳಕ್ ಅವಕಾಶ ಕೊಡ್ದಂಗೆ ಬೇಗ ಮುಗಿಸ್ಕೋಬೇಕು, ಇದೆಲ್ಲ ವಕೀಲರ ಚತುರತೆನಲ್ಲಿ ನಡೆದು ಹೋಗ್ತದೆ ಸರ್. ನ್ಯಾಯಾಧೀಶರು ಮುಂದೆ ಯಾವ ಪ್ರಕರಣ ಬರುತ್ತೆ, ಯಾವ ಸಿದ್ಧ ಇರ್ತಾರೆ, 2 ಜನ ವಾದ ಆಲಿಸ್ತಾರೆ, ಸೂಕ್ತ ಅಂತಂದಿದ್ದನ್ನ ಆದೇಶ ಮಾಡ್ತಾರೆ. ಆಯ್ತಾ, ಪರವಾಗಿಲ್ಲ, ಸರಿ ಆಗ್ಲಿಲ್ವಾ ಮೇಲೆ ಹೋಗ್ಬೇಕು, ಬೇರೆ ಏನು ಮಾತಾಡಂಗಿಲ್ಲ. ಈಗ ಸರ್ ಈಗ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಕರಣಗಳಿಗೆ ಕೋರ್ಟಿಗೆ ಅವ್ರು ಕೊಟ್ಟಿದ್ದಾರೆ, ಅಥವಾ ಕೊಡೋದು ಬೇಡ, ಕೊಡಬೇಕು, ಅವ್ರು ಸರಿ ಇಲ್ಲ, ಈ ಥರ ಪರ ವಿರೋಧ ಚರ್ಚೆ ಎಲ್ಲ ನಡೀತಾ ಇದೆಯಲ್ಲ, ಮೆರವಣಿಗೆ ನಡೀತದೆ, ಗಲಾಟೆ ಆಗ್ತದೆ, ಇದೆಲ್ಲದೂ ಏನಾದರೂ ಪರಿಣಾಮ ಬೀರುತ್ತಾ? ಕೋರ್ಟ್ಗಳಲ್ಲಿ ಯಾವ ರೀತಿಯ ಪರಿಣಾಮನೂ ಬೀರೋದಿಲ್ಲ ಸರ್. ಅಲ್ಲಿ ನ್ಯಾಯಮೂರ್ತಿಗಳು ಏನಿದ್ದಾರೆ ಅವರು ಉಭಯತರನ್ನು ಆಲಿಸ್ತಾರೆ ಸರ್. ಆಲಿಸಿದ ಮೇಲೆ ಅವ್ರು ಏನೇನು ಮಂಡಿಸ್ತಾರೆ, ವಾದ ಮಂಡಿಸ್ತಾರೆ, ಪೂರ್ಣವಾಗಿ ಆಲಿಸಿ ಗಮನಕ್ಕೆ ತಕೊಂಡು ಅದನ್ನ ನೋಟ್ ಹಾಕೊಂಡು ಯಾವ ಹಿಂದಿನ ತೀರ್ಪುಗಳು ನಮ್ಮ ಹೈಕೋರ್ಟ್ ಆಗ್ಬೋದು, ಬೇರೆ ರಾಜ್ಯದ ಹೈಕೋರ್ಟ್ ಆಗ್ಬೋದು, ಅಥವಾ ಸುಪ್ರೀಂ ಕೋರ್ಟ್ ತೀರ್ಪುಗಳಾಗ್ಬೋದು, ಈ ರೀತಿಯ ಪ್ರಕರಣಗಳಲ್ಲಿ ತೀರ್ಪು ಏನು ಬಂದಿದೆ ಅನ್ನುವಂಥದ್ದು ಅದನ್ನ ಆಧಾರವಾಗಿ ಏನ್ ಕೊಡ್ತಾರೆ ಅದನ್ನೆಲ್ಲದನ್ನು ನೋಡ್ತಾರೆ. ಈಗ ಕೇಸ್ನಲ್ಲಿ ತೀರ್ಪು ಬರಿಬೇಕಾದ್ರೆ ಸರ್, ಅಂತಿಮವಾದ ಆದೇಶವನ್ನ ಬರಿಬೇಕಾದ್ರೆ ಸುಮ್ಮನೆ ಇದು ಆ ಕಡಿಕೆ ಅಥವಾ ಈ ಕಡಿಕೆ ಅಂತ ಬರೆಯೋದಕ್ಕಾಗಲ್ಲ. ಆ ನ್ಯಾಯಾಧೀಶರು ಅಥವಾ ನ್ಯಾಯಮೂರ್ತಿಗಳು ಏನಿದ್ದಾರೆ ಅವರು ಸೂಕ್ತವಾಗಿ ಪ್ರತಿ ಒಂದನ್ನು ಚರ್ಚೆ ಮಾಡಬೇಕು. ಇವ್ರು ಹೀಗೆ ವಾದ ಮಾಡಿದ್ದಾರೆ ಅನ್ನುವಂಥದ್ದು, ಇಂತಿಂಥ ತೀರ್ಪುಗಳನ್ನ ಕೊಟ್ಟಿದ್ದಾರೆ, ಅವು ಈ ರೀತಿ ಹೇಳ್ತದೆ, ಈ ಎದುರುಗಡೆ ವಕೀಲರು ಈ ರೀತಿ ವಾದ ಮಾಡಿದ್ದಾರೆ, ಅವರು ತೀರ್ಪನ್ನ ಕೊಟ್ಟಿದ್ದಾರೆ, ಅದು ಈ ರೀತಿ ಹೇಳುತ್ತೆ ಅಂತ ಮತ್ತೆ ಎರಡನ್ನೂ ಹೋಲಿಕೆ ಮಾಡಿ ಚರ್ಚೆ ಮಾಡಿ ಕೊನೆಗೆ ನನಗೇನು ಅನ್ಸುತ್ತೆ ಅನ್ನುವಂಥದ್ದನ್ನ ಅವರು ಸೂಕ್ತ ಅಂತ ಅನ್ಸುತ್ತೆ ಅನ್ನೋದನ್ನ ತೀರ್ಪು ಕೊಡ್ತಾರೆ ಸರ್. ಅದು ಅವ್ರಿಗೆ ಸೂಕ್ತ ಅಂತ ಅನ್ಸಿದ್ರನ್ನು ಕೊಡ್ತಾರೆ. ನಾವು ನಮಗ್ ಬೇಕಾದಂಗೆ ಮಾತಾಡಿದ್ರಿ ಅನ್ಸುತ್ತೆ. ಓಕೆ ಸರ್, ಸುಮಾರು ಹೊತ್ತು ಮಾತನಾಡಿದ್ದೀವಿ. ಈಗ ಇನ್ನು ಕೊನೆಯದಾಗಿ ಈ ಒಂದು ಸಮರ ಏನು ಕರ್ನಾಟಕದಲ್ಲಿ ನಡೀತಾ ಇದೆ, ಲೋಕ ನ್ಯಾಯ, ಇದು ಒಂದು ಏನಾದ್ರು ಬೇಗ ಬಗೆಹರಿತು. ನಾನು ಹೇಳಿದ್ನಲ್ಲ, ಇದೊಂಥರ ಡೊಂಬರಾಟ ಇದ್ದಂಗೆ, 1 ವಾರ ನಡೀತದೆ, ಮತ್ತಿಲ್ಲ, ಮತ್ತೆ ನಿಂತೋಗ್ತದೆ, ಎಲ್ಲ ಒಂದೇ ವೇದಿಕೆಯಲ್ಲಿ ಕೂತಿರ್ತಾರೆ. ಒಂಥರ ಈ ಬರ್ತಾ ಇತ್ತೀಚೆಗೆ ಹೋರಾಟಗಾರರೆಲ್ಲ ಇವತ್ತು ನೋಡಿ, ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು, ರೈತ ಸಂಘದವ್ರು ಇರ್ಬೋದು, ಬೇರೆ ಇವತ್ತು BSP ಅವರು ಇರ್ಬೋದು, ಬೇರೆ ಹೋರಾಟಗಾರರು ಯಾರು ಕೂಡ ಈ ತಲೆನೇ ಕೆಡಿಸ್ಕೊಂತ ಇಲ್ಲ ಯಾರು. ಯಾಕೆಂದ್ರೆ ಏನು ಹೋರಾಟ ಮಾಡಿದ್ರು ಪ್ರಯೋಜನ ಆಗ್ತಾ ಇಲ್ಲ ಅಂತ ಈ ಥರದ ಒಂದು ಭ್ರಷ್ಟಾಚಾರ ಮಾಡೋದು, ಆಸ್ತಿ ಮಾಡೋದು, ಇದನ್ನೆಲ್ಲ ಕೋರ್ಟೇ ನಿಭಾಯಿಸಕ್ಕೆ ಸಾಧ್ಯ ಆಗುತ್ತಾ ಸರ್? ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಾವು ಸಂಖ್ಯೆಗನುಗುಣವಾಗಿ ನ್ಯಾಯಾಲಯಗಳನ್ನ ಹೆಚ್ಚಿಸ್ತಕ್ಕಂಥದ್ದು ಇದೆ, ಅದನ್ನ ಮಾಡ್ತಾರೆ. ಈಗೇನು ಪಿಟಿಷನ್ ಇದೆ ಅದು ಅಲೋ ಆದ್ರೆ ಸೆಟಸೈಡ್ ಆದ್ರೆ ಪುನಃ ಮಂಡಿಸ್ತಾರೆ. ಒಂದ್ ವೇಳೆ ಅದು ಕೊಟ್ಟಿರೋದು ಸರಿ ಅನ್ನುವಂಥದ್ದಾದ್ರೆ ಆಗ್ಲೇನ್ ರಾಜೀನಾಮೆ, ಅರೆಸ್ಟ್ ಏನ್ ಮಾಡಲ್ಲ, ಕಸ್ಟಡಿ ಏನ್ ಕಳ್ಸಲ್ಲ, ರಾಜೀನಾಮೆ ಕೊಡ್ಬೋದು, ಕೊಡದೆ ಹೋಗ್ಬೋದು. ಈ ಹುದ್ದೆ ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥದ್ದು ಕೃತ್ಯ ಅಲ್ಲ, ಅದು ಹಿಂದೆ ಶಾಸಕರಾದಾಗ ಪ್ರಭಾವ ಬೀರಿದ್ದಾರೆ ಅಂತ ಅಲ್ಲ, ಹಿಂದೆ ಲಾಭ ಪಡ್ಕೊಂಡಿದ್ದಾರೆ ಅಂತ. ಈ ರಾಜಕಾರಣಿಗಳೆಲ್ಲ ಹಿಂದೆಲ್ಲ ಹೆಂಗ್ ನೋಡಿ, ಒಂದು ಆಪಾದನೆ ಬಂದ್ರೆ ಕೂಡಲೇ ರಾಜೀನಾಮೆ ಕೊಡೋರು ಅಂತ ವ್ಯವಸ್ಥೆ. ಅದು ಹಿಂದೆ ಅಂತಿತ್ತು. ಇಂದು ಆಪಾದನೆ ಬೇಕಾದಷ್ಟು ಆಪಾದನೆಗಳು ಹುರುಳಿದ್ದವು ಆಗ್ತವೆ, ಹುರುಳಿಲ್ಲದವು ಆಗ್ತವೆ. ಸೂಕ್ತವಾಗಿ ಏನಿದೆ ತನಿಖೆ ಆಗ್ಬೇಕು.
ಈಗ ತನಿಖೆ ಮಾಡಿ ಸಾಕ್ಷ್ಯ ದಾಖಲೆಗಳನ್ನ ಕಲೆ ಹಾಕಿ ಅದು ಆರೋಪ ಪಟ್ಟಿ ಸಲ್ಲಿಸೋದಕ್ಕೆ ಸೂಕ್ತ ಅಂತ ಅನ್ಸಿದ್ರೆ ಮತ್ತೆ ಸ್ಯಾಂಕ್ಷನ್ ತಗೋತಾರೆ ಲೋಕಾಯುಕ್ತ ಪೊಲೀಸು. ಸ್ಯಾಂಕ್ಷನ್ ತಗೊಂಡು ಕೊಟ್ಟ ಮೇಲೆನೆ ಅದನ್ನ ಮಂಡಿಸ್ತಾರೆ ಲೋಕಾಯುಕ್ತ ನ್ಯಾಯಾಲಯಕ್ಕೆ. ಲೋಕಾಯುಕ್ತ ನ್ಯಾಯಾಲಯ ಸಮನ್ಸ ವಾರೆಂಟ್ ಕಳ್ಸ್ಕೊಂಡು ಕರ್ಸ್ಕೊಬೇಕು. ಆ ಕಸ್ಟಡಿಗೆ ಹೋದ್ರೆ ರಾಜೀನಾಮೆ, ದೋಷಾರೋಪಣಾ ಪತ್ರ ಸಲ್ಲಿಸಿದ್ರೆ ರಾಜೀನಾಮೆ ಕೇಳ್ಬೋದು. ಅದೆಲ್ಲ ತನಿಖೆ ಎಲ್ಲ ಮುಗ್ದಿದೆ, ನಿಮ್ಮ ಆರೋಪ ಏನು ಆಗಿದೆ ಅನ್ನುವಂಥದ್ದು ಕಂಡು ಬಂದಿರೋದ್ರಿಂದ ದೋಷಾರೋಪಣೆ ಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ, ಸಲ್ಲಿಸಿರೋದ್ರಿಂದ ನೀವು ಇನ್ನು ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೇಳ್ಬೋದು. ಅಥವಾ ಏನೋ ಈ ತನಿಖೆನಲ್ಲಿ ನಡೆಯುವಂತ ಸಂದರ್ಭದಲ್ಲೇ ನೀವು ಅಧಿಕಾರದಲ್ಲಿ ಇರೋದ್ರಿಂದ ಆ ಪ್ರಭಾವವನ್ನ ಬೀರ್ತೀರಿ, ಹಸ್ತಕ್ಷೇಪ ನಡೀತದೆ, ಹಾಗಾಗಿ ನೀವು ಕೊಡಬಾರ್ದು, ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ವಾದ ಬರ್ತದೆ. ಇವ್ರದ್ದೇನು ಅಂದ್ರೆ ಅದು ತನಿಖೆ ಮಾಡೋರು ನಮ್ಮ ಕೈ ಒಳಗಡೆ ಇರೋರಲ್ಲ, ಅದು ಸ್ವಾಯತ್ತ ಸಂಸ್ಥೆ ಲೋಕಾಯುಕ್ತದ್ದು, ನಾವೇನ್ ಪ್ರಭಾವ ಬೀರ್ತೀರಿ ಅಂತ ಇವ್ರದ್ದಿರುತ್ತೆ. ಇಲ್ಲ ನೀವು ಅಂತ ಹುದ್ದೆನಲ್ಲಿ ಇದ್ಮೇಲೆ ಅಷ್ಟೆಲ್ಲ ಮೇಲ್ನೋಟಕ್ಕೆ ಕಂಡು ಬಂದ ಮೇಲೆ ಮುಂದುವರಿಯೋದು ಸರಿಯಲ್ಲ ಅನ್ನುವಂಥದ್ದು. ವಿರೋಧ ಪಕ್ಷದ ರಾಜೀನಾಮೆ ಕೇಳೋದು ಸಹಜ ಸರ್, ಕೇಳ್ತಾರೆ. ಕೇಳದೇ ಇದ್ರೆ ನಿಷ್ಕ್ರಿಯರು ಅಂತಾರೆ ಅವ್ರು. ಅದಿದ್ದಿದೆ ಸರ್. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ. ಇನ್ನು ಲೋಕಾಯುಕ್ತ ಬಗ್ಗೆ ಇನ್ನು ಜನಸಾಮಾನ್ಯರಿಗೆ ದೂರು ಸಲ್ಲಿಸಬೇಕಾದ್ರೆ ವಕೀಲರ ಥ್ರೂವೇ ಹೋಗ್ಬೇಕಾ ಅಥವಾ ನೇರವಾಗಿ ಲೋಕಾಯುಕ್ತ ಆಫೀಸಿಗೆ ಹೋಗಿ ಒಂದಷ್ಟು ಮಾಹಿತಿ ತಗೊಂಡು ನಾವು ಹಿಂಗೆ ಏನೇನು ಮಾಡಬೇಕು ಈ ಥರದ್ದಿದೆ ಅಂತ ಅಲ್ಲಿ ಒಂದು ಕಾಮನ್ ಮ್ಯಾನ್ಗಳಿಗೆ ಹೋಗೋದಕ್ಕೆ ಅವಕಾಶ ಇದೆ ಸರ್. ಈಗ ನೀವು ಲೋಕಾಯುಕ್ತದಲ್ಲಿ ಕೆಲಸ ಮಾಡಿರೋದ್ರಿಂದ. ಹೌದು, ಖಂಡಿತವಾಗಿಯೂ ಇದೆ. ಹಿಂದೆ ನಡೆದ ಘಟನೆಗಳ ಬಗ್ಗೆ ದೂರು ಕೊಡೋದಾದ್ರೆ ಲೋಕಾಯುಕ್ತ ಪೊಲೀಸಿಗಾದ್ರೂ ಕೊಡ್ಬೋದು, ಲೋಕಾಯುಕ್ತಕ್ಕೇನೆ ಕಳಿಸ್ಕೊಡ್ಬೋದು. ಅದು ನಿಗದಿತ ಅದು ಒಂದು ಪ್ರಫಾರ್ಮ್ ಇದೆ, ಅದರಲ್ಲಿ ಎಲ್ಲ ವಿವರಗಳನ್ನ ತುಂಬಬೇಕು. ಮತ್ತೆ ಅಗತ್ಯವಾದ ದಾಖಲಾತಿಗಳನ್ನ ಮೇಲ್ನೋಟಕ್ಕೆ ಕಂಡು ಬರುವಂತದ್ದು ತಗೊಂಡಿಡ್ಬೇಕು, ಪ್ರಮಾಣ ಪತ್ರವನ್ನ ಹಾಕ್ಬೇಕು. ಲೋಕಾಯುಕ್ತರು ಅದನ್ನ ಪ್ರಕರಣವನ್ನ ನೋಡ್ತಾರೆ, ಸರಿ ಇದ್ರೆ ಅದನ್ನ ನೋಂದಾಯಿಸ್ಕೊಂಡು ವಿಚಾರಣೆಗೆ ಎದುರುಗಡೆಯವರಿಗೆ ನೋಟಿಸ್ ಕೊಡ್ತಾರೆ, ನೀವು ಇದಕ್ಕೆ ಸಮಜಾಯಿಸಿ ಕೊಡಿ ಅಂತ. ಆ ಸಮಜಾಯಿಸಿ ಕೊಟ್ಟ ಮೇಲೆ ಅದು ಇಲ್ಲ ಏನು ಕಂಡು ಬಂದಿಲ್ಲ ಅಂತಂದ್ರೆ ಕ್ಲೋಸ್ ಮಾಡ್ತಾರೆ ಕೇಸ್ನ. ಒಂದ್ ವೇಳೆ ಇಲ್ಲ ಇದು ವಿಚಾರಣೆಗೆ ಹೋಗೋದು ಸೂಕ್ತ ಅಂತ ಕಂಡು ಬಂದ್ರೆ ವಿಚಾರಣೆಗೆ ಒಳಪಡಿಸ್ತಾರೆ, ವಿಚಾರಣೆ ಆಗತ್ತೆ. ಸಾಬೀತಾದ್ರೆ ಕ್ರಿಮಿನಲ್ ಪ್ರಕರಣಕ್ಕೆ ಅಥವಾ ಶಿಸ್ತು ಕ್ರಮಕ್ಕೆ ಶಿಫಾರಸ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಅಲ್ಲೇ ಕೈ ಬಿಡ್ತಾರೆ ಸರ್. ಈಗ ನಡೀತಾ ಇದೆ, ಈಗ ತಗೋತಾ ಇದಾರೆ, ಈಗ ಕೇಳ್ತಾ ಇದ್ದಾರೆ ಅನ್ನುವಂಥದ್ದಿದ್ರೆ ನೇರವಾಗಿ ಲೋಕಾಯುಕ್ತ ಪೊಲೀಸಿಗೆ ದೂರು ಕೊಡ್ಬೋದು. ಅವಾಗ ಈ ಟ್ರ್ಯಾಪ್ ಅನ್ನುವಂಥದ್ದು ಬಹಳ ಸಂಪಾದನೆ ಮಾಡಿದ್ದಾರೆ ಅನ್ನುವಂಥದ್ದಿದ್ರೆ ಮಾಹಿತಿ ಕೊಟ್ರೆ ಅವ್ರು ಸೋರ್ಸ್ ರಿಪೋರ್ಟ್ ತಗೊಂಡು ರೈಡಿಗೆ ಅಂತ ಹೋಗ್ತಾರೆ. ಎರಡೂ ಕೂಡ ಶಿಕ್ಷೆ, ಅದು ಈಗ 5 ವರ್ಷದವರೆಗೆ ಶಿಕ್ಷೆ ಹಾಕುವಂತದ್ದು ಅವಕಾಶ ಇದೆ, ಶಿಕ್ಷೆ ಆಗತ್ತೆ. ಅದು ಡಿಸ್ಪ್ರಪೋರ್ಷನೇಟ್ ಏನಿರುತ್ತೆ ರೈಡ್ ಕೇಸ್ನಲ್ಲಿ, ತಾಳೆ ಬರ್ದೆ ಹೋದ್ರೆ ಲೆಕ್ಕ ಕೊಡ್ಬೋದು, ಕೊಟ್ರೆ ಸರಿ, ನ್ಯಾಯಾಲಯ ಒಪ್ಪಿಗೆ ಅಷ್ಟು ಕೊಡಬೇಕು. ಅದು ಇಲ್ಲದೆ ಹೋದ್ರೆ ಶಿಕ್ಷೆ ಆಗತ್ತೆ ಸರ್. ಅದು ಹೆಚ್ಚಿಗೆ ಇರೋದನ್ನ ಮುಟ್ಕೊಲ್ ಹಾಕೊಳಕ್ಕೆ ಅವಕಾಶ ಇದೆ. ಓಕೆ ಸರ್, ಇಷ್ಟೊತ್ತು 1 ಗಂಟೆ ಅನೇಕ ವಿಚಾರಗಳನ್ನು ಮಾತನಾಡಿದ್ರಿ. ನಾವದೇ ಮಾತಾಡಿದ್ವಿ, ತಿಂಗಳಲ್ಲಿ ಒಂದ್ಸರಿ ಒಂದಷ್ಟು ನ್ಯಾಯಾಲಯದ ವಿಚಾರಗಳ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ನಿಮ್ಮಲ್ಲಿ ಭಾಳ ಅನುಭವ ಇದೆ, ಹಾಗಾಗಿ ಮಾತನಾಡ್ತಕ್ಕಂಥ ಈಗ 1.5-2 ತಿಂಗಳಾಯ್ತು ನೀವು ಬಂದು ಹೋಗಿ. ಈಗ ಈ ದೇಶದ ಈ ರಾಜ್ಯದಲ್ಲಿ ಇಷ್ಟೆಲ್ಲ ಒಂಥರ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಜನಗಳ ಮನಸ್ಸಿನಲ್ಲಿ ಪರ ವಿರೋಧಿಗಳು ಇದ್ದಾರೆ, ಆಮೇಲೆ ಇದ್ರ ಸವಾಸ ಬೇಡ ಅಂತನೂ ಇದ್ದಾರೆ. ಇನ್ನು ಒಂದಷ್ಟು 60 ವರ್ಷದ ನಂತರದವರೆಲ್ಲ ಏನು ಮಾಡ್ತಾ ಇದೆ ಲೋಕಾಯುಕ್ತ, ಹಂಗಾರೆ ಕೋರ್ಟ್ ಏನು ಮಾಡ್ತಾ ಇದೆ, ಸರಿಯಾಗಿ ಡಿಸಿಷನ್ ಯಾಕೆ ಕೊಡ್ತಾ ಇಲ್ಲ ಅಂತ ಒಂದು ವರ್ಗನೂ ಇದೆ. ಹಾಗಾಗಿ ಈ ಗೊಂದಲಮಯ ವ್ಯವಸ್ಥೆನಲ್ಲಿ ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಯಾರು ಏನೂ ಮಾತಾಡದೆ ಹೋದ್ರೆ ನಿಷ್ಕ್ರಿಯರು ಅಂತ ಆಗುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಅಂತ ಅನ್ನೋದಾದ್ರೆ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಬೇಕು, ವಾದ ಮಾಡಬೇಕು, ಚರ್ಚೆ ಮಾಡಬೇಕು. ಕೊನೆಗೆ ಅದರಲ್ಲೇ ಉತ್ತರ ಸಿಗೋದು. ಪ್ರಶ್ನೆ ಹುಟ್ಟಿದ್ರೆ ಮಾತ್ರ ಉತ್ತರ ಸಿಗುತ್ತೆ. ಪ್ರಶ್ನೆ ಹುಟ್ಟಿದಾಗ ಉತ್ತರ ಸಿಕ್ಕಿದ್ರೆ ಅದು ಜೀವಮಾನದಲ್ಲಿ ಯಾವತ್ತೂ ಮರೆಯಲ್ಲ ಸರ್. ಪ್ರಶ್ನೆನೇ ಇಲ್ದಲೇನೆ ಉತ್ತರ ಕೊಡ್ತಾ ಹೋದ್ರೆ ಮರ್ತು ಹೋಗ್ಬೋದು ಜನರಿಗೆ. ಈಗ ಜನಗಳಲ್ಲಿ 3 ಗುಂಪಿನವ್ರು ಇದ್ದಾರೆ. ಈಗ ಪೊಲಿಟಿಕಲ್ ಅಂತ ಒಂದು, ನಾನ್ ಪೊಲಿಟಿಕಲ್ ಅಂತ. ಪೊಲಿಟಿಕಲ್ ರಾಜಕೀಯದ ಬಗ್ಗೆ ಬಹಳ ಆಸಕ್ತಿ ಇರ್ತಕ್ಕಂಥದ್ದು. ನಾನ್ ಪೊಲಿಟಿಕಲ್ಗೆ ಅದೇನಾದ್ರೂ ಎಂಥದ್ದು ಅನ್ನುವಂಥದ್ದು ಅಂತಿಲ್ಲ. ಇನ್ನೊಂದು ಅಪೊಲಿಟಿಕಲ್ ಅಂತ ಹೇಳ್ತಾರೆ. ಎಲ್ಲರೂ ಆ ಕಡೆನೂ ಅಲ್ಲ, ಇತ್ಲಾಗಿ ಈ ಕಡೆನೂ ಅಲ್ಲ, ಮಧ್ಯದಲ್ಲೂ ಅನ್ನುವಂತ ಇರ್ತಾರೆ. ಅದಿರ್ತದೆ. ಚರ್ಚೆನಲ್ಲಿ ಭಾಗವಹಿಸುವಂತದ್ದು ಸೂಕ್ತ ಸರ್. ನನ್ಗೀಗ ವಕೀಲ ವೃತ್ತಿನಲ್ಲಿ 30 ವರ್ಷ ಆಯ್ತು.
30 ವರ್ಷದಿಂದ ಪ್ರಾರಂಭದಿಂದನೂ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತೀನಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಸರ್. ಆಮೇಲೆ ಟ್ರೈನ್ಡ್ ಮೀಡಿಯೇಟರ್ ಆಗಿ ಕಾರ್ಯನಿರ್ವಹಿಸ್ತೀನಿ, ಪ್ಯಾರಾಲೀಗಲ್ ವಾಲಂಟಿಯರ್ಸ್ಗೆ ಟ್ರೈನರ್ ಆಗಿ ಕಾರ್ಯನಿರ್ವಹಿಸ್ತೀನಿ, ಕನ್ಸಿಲಿಯೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಇ ಫೈಲಿಂಗಿಗೆ ಮಾಸ್ಟರ್ ಟ್ರೈನರ್ ಆಗಿ ಕಾರ್ಯನಿರ್ವಹಿಸ್ತೀನಿ. ಕೆಲಸ ದುಡಿಮೆ ಅದು ಒಂದ್ ಕಡೆ ಅದಾದ್ರೆ ಇನ್ನೊಂದ್ ಕಡೆ ರೈತರ ಬಗ್ಗೆ ಇದೆ, ಮೂಲತಃ ರೈತರ ಮಗ ಆಗಿರೋದ್ರಿಂದ ಆ ಕಡೆ ಕಾಳಜಿ ಇದೆ. ಜೊತೆಗೆ ಸೇವೆ ಅದು ಒಂದ್ ಕಡೆಗೆ ಇದೆ ಸರ್. ಮತ್ತೆ ಕಲಿತ ವಿದ್ಯೆ ಏನಿದೆಯಲ್ಲ ಅದು ನಾವು ಮನೆಯಿಂದ ಕಲ್ತ್ಕೊಂಡು ಹೋದದ್ದು ಅಲ್ಲ, ಶಾಲೆ ಕಾಲೇಜಿನಲ್ಲಿ ಕಲ್ತ್ಕೊಂಡು ಹೋದದ್ದು ಅಲ್ಲ, ಆ ವೃತ್ತಿನಲ್ಲೇ ಕಲ್ತ್ಕೊಂಡದ್ದಿದೆ. ಅದು ಹಿರಿಯ ವಕೀಲರನ್ನ ನೋಡ್ಕೊಂಡು ಕಲ್ತ್ಕೊಂಡಂತದ್ದು. ಅದು ಮುಂದಿನ ಪೀಳಿಗೆಗೆ ಬಿಡಬೇಕು, ಕಲಿಸ್ಬೇಕು ಅನ್ನುವಂಥದ್ದು ಕರ್ತವ್ಯ ಬದ್ಧತೆ ಪ್ರತಿಯೊಬ್ಬರಿಗೂ ಇರುವ ಹಾಗೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ವಿಶೇಷವಾಗಿ ಹಿರಿಯ ವಕೀಲರಿಗೆ ನಾನೊಂದು ಮನವಿ ಮಾಡುವಂಥದ್ದು, ಏನ್ ನ್ಯಾಯಾಲಯದಲ್ಲಿ, ಹಾಗೆ ನ್ಯಾಯಾಧೀಶರಿಗೂ ಸಹ ಇದು ಅನ್ವಯ ಆಗುತ್ತೆ. ನ್ಯಾಯಾಲಯದಲ್ಲಿ ಏನು ವಾದವನ್ನ ಮಾಡ್ತಾರೆ, ವಿಚಾರಣೆಯನ್ನ ಮಾಡ್ತಾರೆ, ಇಡೀ ನ್ಯಾಯಾಲಯದ ಸಭಾಂಗಣದಲ್ಲಿ ಇರುವವರಿಗೆ ಎಲ್ಲರಿಗೂ ಕೇಳುವ ರೀತಿಯಲ್ಲೇ ಮಾಡಬೇಕು. ವಿಚಾರಣೆ ಮಾಡೋದಾಗ್ಲಿ, ವಾದ ಮಾಡೋದಾಗ್ಲಿ, ಅದನ್ನ ನೋಡಿ ಇನ್ನೊಬ್ರು ಕಲ್ತ್ಕೋಬೇಕು. ವಾದ ಪ್ರಾರಂಭ ಮಾಡೋದು ಹೇಗೆ, ಮುಕ್ತಾಯ ಮಾಡೋದು ಹೇಗೆ ಕನ್ವಿನ್ಸ್ ಮಾಡುವಂಥದ್ದು ಅಂತ. ನ್ಯಾಯಾಧೀಶರುಗಳು ಅಷ್ಟೇ, ಅವ್ರೇನೋ ಸಾಕ್ಷಿ ವಿಚಾರಣೆದಿರ್ತಾರೆ, ಅದನ್ನು ಡಿಕ್ಟೇಷನ್ ಅಂತ ಕೊಡ್ತಾರೆ. ಎಲ್ಲರೂ ವಕೀಲರು ಅವ್ರ ಕಿವಿ ಹತ್ರ ಹೋಗಿ ಹೇಳೋದಾದ್ರೆ, ನ್ಯಾಯಾಧೀಶರು ಟೈಪಿಸ್ಟ್ ಕಿವಿ ಹತ್ರ ಹೋಗಿ ಹೇಳೋದಾದ್ರೆ ಮುಂದಿನ ಪೀಳಿಗೆ ಕೆಲಸ ಕಲಿಯೋದು ಹೇಗೆ? ಆದ್ರಿಂದ ಆ ಕರ್ತವ್ಯನ ನಿಭಾಯಿಸ್ಬೇಕಾದದ್ದಿದೆ. ನಾನು ಈ ನಿಮ್ಮ ವಾಹಿನಿ ಮೂಲಕ ಅದನ್ನ ನಾನು ಮನವಿ ಮಾಡ್ತೀನಿ ಸರ್, ದಯಮಾಡಿ ಮುಂದಿನ ಪೀಳಿಗೆಗೆ. ಈಗ ಯುವ ವಕೀಲರು ಆ ವಯಸ್ಸಿನಲ್ಲಿ ಅವ್ರಿದ್ದಂಗೆ ಇರ್ತಾರೆ ಸರ್. ಅವರಿಗೆ ಆಸಕ್ತಿ ಮೂಡುವಂತೆ ನಾವು ಕೆಲಸ ಮಾಡ್ಬೇಕು. ಏನು ಕೇಳಿಸ್ತಾ ಹೋದ್ರೆ ಏನು, ಈಗ ಶಾಲೆನಲ್ಲಿ ಕೊನೆಯ ಬೆಂಚ್ನಲ್ಲಿ ಯಾಕೆ ಗಲಾಟೆ ಮಾಡ್ತಾರೆ ಅಂದ್ರೆ ಕೇಳಲ್ಲ, ಮೇಷ್ಟ್ರ ಪಾಠ ಮಾಡೋದು ಅಲ್ಲಿವರೆಗೂ ಮುಟ್ಟೋದೇ ಇಲ್ಲ ಅಂದ್ರೆ ಇನ್ನೇನ್ ಮಾಡ್ತಾರೆ? ಅದು ಅವ್ರಿಗೆ ಮಾತ್ರ ಅಲ್ಲ, ಭಾಷಣ ಮಾಡುವಾಗ್ಲೂ ಅಷ್ಟೇ. ಮುಂದ್ಗಡೆ ಇರೋರು ಯಾರಿಗೆ ಕೇಳಿಸ್ತಾ ಇದೆ ಅವ್ರಿಗೆ ಸರಿ, ಯಾರಿಗೂ ಕೇಳಿಸ್ಲಿಲ್ಲ ಅಂದ್ರೆ ಕೊನೆಗೆ ಅಲ್ಲೇ ಚರ್ಚೆ ಮಾಡ್ತಾರೆ, ಅಲ್ಲೇ ಗದ್ದಲ. ಹಾಗಾಗಿ ಎಲ್ರೂ ಆಲಿಸುವ ರೀತಿಯಲ್ಲಿ ಸ್ಪಷ್ಟವಾಗಿ ಸ್ಫುಟವಾಗಿ ಎಲ್ರು ಮಾತನಾಡ್ಬೇಕಾಗತ್ತೆ. ಅದೇ ನೀವು ಹೇಳ್ದಂಗೆ ಪಕ್ಷದಲ್ಲಿದ್ದವರು ಒಂದು ಪರ ಅಂತ ಹೋರಾಟ ಮಾಡ್ತಾರೆ, ಪಕ್ಷದಲ್ಲಿ ಇಲ್ಲದೆ ಇದ್ದವರು ನಮ್ಮ ಸ್ನೇಹಿತರೊಬ್ಬರು ಇದ್ರು, ಅಲ್ಲ ಮರೆ ಆ ಥರ ಮಾತಾಡ್ತೀಯಲ್ಲ ನೀನು ಅಂತ ಹೇಳಿದರೆ ಕರೆಕ್ಟ್ ಹೇಳಿರಿ ನಾನು. ಅಲ್ಲ ಮರೆ ಈ ಥರ ಮಾತಾಡಿದ್ದಕ್ಕೂ ಎಸ್ ಅಂತೀಯಲ್ಲ ಅಂದ್ರೆ ಕರೆಕ್ಟ್ ಹೇಳಿರಿ ನಾನು. ಅಲ್ಲ ಮರೆ ಎರಡಕ್ಕೂ ಕರೆಕ್ಟ್ ಅಂತ ಹೇಳ್ತೀಯಲ್ಲ ಅಂದ್ರೆ ಕರೆಕ್ಟ್ ಹೇಳಿರಿ ಸರ್. ಹಂಗಾಗಿ ಅವರ ಜಾಣತನ, ಜಾಣತನದಿಂದ ಇರೋರೇ ಜಾಸ್ತಿ ಇರೋದು. ಪಕ್ಷದ ಪರ ವಿರೋಧ ಕಡಿಮೆ, ಜಾಣತನದಿಂದ ಇರ್ತಕ್ಕಂಥವ್ರು ಭಾಳ ಕಡಿಮೆ. ನೋಡೋಣ ಏನಾಗುತ್ತೆ. ಪ್ರಿಯ ವೀಕ್ಷಕರೇ, ಈ ಒಂದು ಸಂದರ್ಶನವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಈಗ ಈ ಒಂದು ಸಂದರ್ಶನವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನೂ ನಿಮ್ಮ ಸ್ನೇಹಿತರುಗಳಿಗೆ ಕಳಿಸಿ. ಕಾಮೆಂಟ್ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಏನಾದ್ರು ಹೊಸ ವಿಚಾರ ಇದ್ದರೆ ತಿಳಿಸಿ ನಮಗೆ. ಮುಂದಿನ ದಿನಗಳಲ್ಲಿ ಇನ್ನೊಂದು ಹೊಸ ವಿಚಾರ ಇಟ್ಕೊಂಡು ಬರ್ತೀವಿ ಅಂತ ಹೇಳ್ತಾ, ವಕೀಲರೇ, ಈಗ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಕೂಡ ಹೌದು, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ವಕೀಲರು ವೃತ್ತಿಯನ್ನ ಮಾಡಬೇಕು. ವಕೀಲರ ವೃತ್ತಿಯನ್ನ ಮಾಡುವಾಗ ಪೂರ್ಣ ಮಟ್ಟದಲ್ಲಿ ವಕೀಲ ವೃತ್ತಿನಲ್ಲೇ ಇರ್ಬೇಕು. ಒಂದ್ ಕಾಲ್ ಒಳಗೆ ಒಂದ್ ಕಾಲ್ ಹೊರಗೆ ಇಟ್ಕೊಳ್ಬಾರ್ದು ಅನ್ನುವಂಥದ್ದು ಅದು ಒಂದು. ಎಲ್ಲಾ ಕೆಲಸ ಮಾಡುವವರಿಗೂ ಸಹ ಯಾವುದೇ ಒಂದು ಸಂದರ್ಭದಲ್ಲಿ, ಯಾವುದೇ ವ್ಯಾಪಾರ ಆಗ್ಬೋದು, ಯಾವುದೇ ವೃತ್ತಿ ಆಗ್ಬೋದು, ತಾನು ಮಾಡುವ ಕೆಲಸದಲ್ಲಿ ಯಾವಾಗಲೂ ಒಂದ್ ಸಂದರ್ಭದಲ್ಲಿ ಬೇಸರ ಆಗತ್ತೆ. ಇದು ಯಾಕೋ ಉತ್ತಮ ಅಲ್ಲ ಅಂತ ಅನ್ಸುತ್ತೆ. ಬೇರೆಯವ್ರು ಮಾಡ್ತಿರೋದು ಚೆನ್ನಾಗಿ ಕಾಣಿಸ್ತದೆ, ಅವ್ರು ಚೆನ್ನಾಗಿ ದುಡಿಮೆ ಮಾಡಿದ್ರು, ಉತ್ತಮ ಆದ್ರು, ಮೇಲ್ ಬಂದ್ರು ಅನ್ಸುತ್ತೆ. ದಯಮಾಡಿ ಹಿಂದೆ ಸರಿಬಾರ್ದು. ಈ ಮುಂದಿನ ಹೆಜ್ಜೆಗೆ ಒಳ್ಳೇದು ಇರುತ್ತೆ, ತಾಳ್ಮೆ ಸಹನೆ ಇರಬೇಕು, ಬೇಸರ ಬಾರ್ದು. ಅದು ದಾಟಿದ್ಮೇಲೆ ಪುನಃ ಒಳ್ಳೇದಿದೆ. ಗುಡ್ಡಗಾಡು ದಾಟಿದ್ಮೇಲೆ ರಾಜಬೀದಿ ಸಿಕ್ಕುತ್ತೆ, ಅಲ್ಲಿವರೆಗೆ ಅದನ್ನು ಮುಂದುವರಿಬೇಕು ಅನ್ನುವಂಥದ್ದನ್ನು ಹೇಳ್ತಾ, ಜನರು ಪ್ರಜಾಪ್ರಭುತ್ವದಲ್ಲಿ ಜಾಗೃತರಾಗಿರ್ಬೇಕು ಸರ್. ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಲಿ ಮಾತನಾಡೋದು ಅಂತಂದ್ರೆ, ಈ ಕೆಲವ್ರಿಗೆ ಏನು ಎಲ್ಲಾರು ಮೂಗು ತೂರ್ಸೋದು ಅಂತಂದ್ರೆ, ಮಾತಾಡಿದ್ರೆ ಎದುರುಗಡೆ ವ್ಯಕ್ತಿಗೆ ಯಾರು ಕೂಡ ಮಾತಾಡ್ತಾ ಇದ್ವಿ ಆತನಿಗೆ ಅವರ ಗೌರವ, ಅವನ ಘನತೆ ಏನಿದೆ ಅದು ಕುಂದುಂಟಾಗದ ರೀತಿನಲ್ಲಿ ಮಾತನಾಡ್ಬೇಕು. ವಾದ ಮಾಡೋದು ಬೇರೆ, ಬಂಡವಾದ ಮಾಡೋದು ಬೇರೆ. ಹಕ್ಕನ್ನ ಕೇಳ್ಬೋದು, ಇದೇ ಯಾರ್ದಾರ ತಪ್ಪು ಅಂತ ಅನ್ಸಿದ್ರೆ ಅದನ್ನ ಕೇಳ್ಬೋದು. ಅಂದ್ರೆ ಅವರಿಗೆ ಕೋಪ ಬರದ ರೀತಿನಲ್ಲಿ, ಅವರು ತಪ್ಪು ತಿಳ್ಕೊಳ್ಳೋ ರೀತಿನಲ್ಲಿ ಪ್ರಬುದ್ಧವಾಗಿ ಮಾತನಾಡಿದ್ರೆ ಏನೂ ಆಗಲ್ಲ. ಅದನ್ನ ಬಿಟ್ಕೊಂಡು ಮತ್ತೆ ಬೇರೆಯವರು ಎಲ್ಲರಿಗೂ ಅನ್ನುವಂಥದ್ದು ಅನಾಹುತಕ್ಕೆಲ್ಲದು ಕಾರಣ ಅಂತ ಅನ್ನೋದು, ನಾನೇ ಅನ್ನುವ ಅಹಂ ಇದೆಯಲ್ಲ ಸರ್, ನಾನ್ ಮೇಲೆ, ಹೌದು, ಯಾರಿಗಿಂತ ಮೇಲೆ, ಎಲ್ಲರಿಗಿಂತ ಮೇಲೆ ಅನ್ನುವಂಥದ್ದು ಬರಬಾರ್ದು. ಯಾರಿಗೂ ಇರಬೇಕು, ಸ್ವಾಭಿಮಾನ ಇರಬೇಕು, ಆತ್ಮಾಭಿಮಾನ ಇರಬೇಕು.
ಅಹಂ ಅನ್ನೋದು ಇರಬಾರ್ದು ಸರ್. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಸರ್ ಕ್ಷಮಾಗುಣ ಅನ್ನುವಂಥದ್ದು ಇದೆಯಲ್ಲ, ಕ್ಷಮೆ ಕೋರದವರಿಗೆ ಕ್ಷಮಿಸುವ ಗುಣ ಇದ್ರೆ ಮಾತ್ರ ಸರ್. ಅದು ಭೂಮಿ ತಾಯಿಗೆ ಇದ್ದಷ್ಟು, ಭೂಮಿ ತಾಯಿಗೆ ಇರುವಷ್ಟು, ತಾಯಿಗೆ ಇರುವಷ್ಟು, ತಂದೆಗೆ ಇರುವಷ್ಟು ಕ್ಷಮಾಗುಣ ಇರಬೇಕು. ಕ್ಷಮಾಗುಣ ಯಾರಿಗಿಲ್ಲ, ತಪ್ಪನ್ನ ಯಾರು ಒಪ್ಕೊಳ್ಳೋಕೆ ಸಿದ್ಧ ಇಲ್ಲ, ಅವರು ಬಾಳಕ್ಕೂ ಆಗಲ್ಲ, ಬದುಕೋಕ್ಕೂ ಆಗಲ್ಲ ಸರ್. ಇನ್ನೊಬ್ರು ನೆಮ್ಮದಿಯಾಗಿ ಇರೋಕ್ಕೂ ಬಿಡಲ್ಲ. ಅದು ದೊಡ್ಡ ಗುಣ ಇರಲೇಬೇಕು ಸರ್. ಓಕೆ ಸರ್, ಅಷ್ಟನ್ನ ಹೇಳ್ಬಲ್ಲೆ. ಇಷ್ಟು ಸುಮಾರು 40 ಕಿಲೋಮೀಟ್ರಿಂದ ಬಂದು ನಮ್ಮ ಕರೆಗೆ ಹೋಗೋಟ್ಟು ಬಂದಿದ್ದೀರಿ, ಸ್ಟುಡಿಯೋದಲ್ಲಿ ಕೂತು ಮಾತನಾಡಿದಿರಿ. ಮುಂದಿನ ದಿನಗಳಲ್ಲಿ ಇಂಥ ಪ್ರಕರಣಗಳು ಬಂದಾಗ ಒಂದು ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ, ಅದು ಸರಳವಾಗಿ ತಿಳಿಸ್ತಕ್ಕಂಥ ವ್ಯವಸ್ಥೆನ ನಾವು ಮಾಡಿಕೊಡ್ತೀವಿ ನಿಮಗೆ ವೇದಿಕೆನ ಅಂತ ಹೇಳ್ತಾ, ಇಲ್ಲಿವರೆಗೂ ವೀಕ್ಷಕರೇ ನೋಡಿದಿರಿ. ಇನ್ನೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನೊಂದಷ್ಟು ಜನ ನೋಡಲಿ ಅಂತ ಹೇಳ್ತಾ ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ.